ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತಾ ಶ್ಲೋಕ 53. ಏವಂ ಸದಾಭ್ಯಸ್ತಸಮಾಧಿಯೋಗಿನಃ ನಿವೃತ್ತಸರ್ವೇಂದ್ರಿಯಗೋಚರಸ್ಯ ಹಿ ವಿನಿರ್ಜಿತಾಶೇಷರಿಪೋರಹಂ ಸದಾ ದೃಶ್ಯೋ ಭವೇಯಂ ಜಿತಷಡ್ಗುಣಾತ್ಮನಃ. ಪೂರ್ತಿ ನೋಡಿಲ್ಲಲ್ಲ ಇದು, ಇನ್ನು ಕೊನೆ ಪದ ಇದೆ. ರಾಮಚಂದ್ರ ಮೂರ್ತಿಯು ನಿನ್ನೆ ಸಮಾಧಿ ಅಭ್ಯಾಸವನ್ನು ತಿಳಿಸಿ, ಸಮಾಧಿ ಅಭ್ಯಾಸ ಯಾವಾಗ ಮಾಡಬೇಕು, ಹಲವಾರು ವರ್ಷಗಳ ಕಾಲ ವೇದಾಂತ ಶ್ರವಣ ಗುರುಮುಖೇನ ಮಾಡಿ ಸಂಶಯಗಳು ಬಂದಾಗ ಆವಾಗನೇ ಗುರು ಹತ್ರ ಹೋಗಿ ಸಂಶಯವನ್ನು ನಿವಾರಣೆ ಮಾಡಿಕೊಂಡು, 6 ತಿಂಗಳ ಕೆಳಗಡೆ ಸಂಶಯ ಬಂದಿತ್ತು ನನಗೆ, ನೀವು ಹೇಳಿದಾಗ ಸಪೋಸ್ ಇವಾಗ ಏನೋ ಸಂಶಯ ಬಂತು ಅಂದ್ಕೊಳ್ಳಿ, ನೀವು ಮುಂದಿನ ವರ್ಷ ಬಂದು ಪ್ರಶ್ನೆ ಕೇಳೋದಲ್ಲ, ಆವಾಗಲೇ ಇಲ್ಲ ಮರ್ತು ಹೋಗುತ್ತೆ ನಮಗೆ. ಆಮೇಲೆ ಕೇಳಿದ್ರೆ ಯಾವ ಪ್ರಶ್ನೆ ಯಾವ ಉತ್ತರ ಕೊಟ್ಟಿದ್ರು ಗುರು ಅಂತಲೂ ಗೊತ್ತಾಗಲ್ಲ. ಶ್ರವಣವನ್ನು ಮಾಡಿ ಶ್ರದ್ಧೆಯಿಂದ ಶ್ರವಣ ಮಾಡಿದ್ರೆ ಸಂಶಯ ಬರೋದಿಲ್ಲ. ಮನಸ್ಸಿನ ಏಕಾಗ್ರತೆ ಇದ್ದರೆ ಶ್ರದ್ಧೆಯಿಂದ ಮಾಡಿದ್ರೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ಅದಕ್ಕೆ ತಳಹದಿ ಕರ್ಮ ಹಾಗೂ ಉಪಾಸನ ಯೋಗ. ಚೆನ್ನಾಗಿ ಕರ್ಮಯೋಗವನ್ನು ಮಾಡಿರ್ತೀವಿ, ಮನಸ್ಸಿನಲ್ಲಿ ಕಲ್ಮಶ ಎಲ್ಲ ಹೋಗಿರುತ್ತೆ. ಕರ್ಮಯೋಗೇನ ಮಲ ನಿವೃತ್ತಿ ಅಂತ ಹೇಳಿದ್ದೆ, ಉಪಾಸನ ಯೋಗೇನ ವಿಕ್ಷೇಪ ನಿವೃತ್ತಿ ಅಂತಲೂ ಹೇಳಿದ್ದೆ. 1.5 ಗಂಟೆ ಕಾಲ ಕೇಳಬೇಕು ಅಂತಾದರೆ ವಿಕ್ಷೇಪ ಇರಬಾರ್ದು, ಎಕ್ಸ್ಟ್ರೋವರ್ಟೆಡ್ನೆಸ್ ಇರಬಾರ್ದು. ಯಾರು ಬಂದರು, ಯಾರು ಹೋದರು, ಚಳಿ ಜಾಸ್ತಿ ಇದೆಯಾ, ಎ ಸಿ ಕಮ್ಮಿ ಆಯಿತಾ, ಯಾವುದೂ ಇರಬಾರ್ದು. ಶೆಕೆ ಆಗ್ತಿದೆ, ಈ ಆಲೋಚನೆ ಬಂದಾಗ ಒಂದು ಶ್ಲೋಕ ಆಗೋಗಿರುತ್ತೆ. ಆವಾಗ ಈ ಶ್ಲೋಕದಲ್ಲಿ ಏನು ಹೇಳಿದ್ರು ಗೊತ್ತಾಗಲಿಲ್ವಲ್ಲ ಅನಿಸತ್ತೆ. ಏಕಾಗ್ರತೆಯಿಂದ ಇರಬೇಕು. ಹಲವಾರು ವರ್ಷಗಳ ಶ್ರವಣವನ್ನು ಮಾಡಿ ಅದೆಲ್ಲ ನೋಡಿದ್ವಿ ನಾವು. ಹಲವಾರು ವರ್ಷ ಶ್ರವಣವನ್ನು 7 ದಿವಸದಲ್ಲಿ ನೋಡಿದ್ವಿ. ಮನನವನ್ನು ಮಾಡಿ ಶ್ರವಣ ಮನನದಲ್ಲಿಯೇ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನ ಬಂದಾಯಿತು. ಇಲ್ಲ, ಇಷ್ಟು ಮಾಡಿಯೂ ವಿಪರೀತ ಭಾವನ ಹೋಗ್ತಾ ಇಲ್ಲ, ಅಹಂ ದೇಹೋಸ್ಮಿ ಭಾವನ ತುಂಬ ಸ್ಟ್ರಾಂಗ್ ಆಗಿದೆ, ಪ್ರಬಲವಾಗಿದೆ, ಅದನ್ನು ಕಳ್ಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಮೈಕೈ ನೋವುತ್ತೆ, ಮಕ್ಕಳಿಗೇನೋ ಆಗಿರುತ್ತೆ, ಅದೇನೋ ಅದೆಲ್ಲ ದೇಹಾತ್ಮ ಭಾವ. ಜ್ಞಾನ ಇದ್ದರೆ ಆ ದೇಹಾತ್ಮ ಭಾವ ಇರಲ್ಲ. ಯಾಕಿರಲ್ಲ? ಅದು ಲೀಲೆ ಆಗೋಗುತ್ತೆ ಅವಾಗ. ಇಟ್ ಇಸ್ ಎ ಪ್ಲೇ. ಅದು ನಾವು ಆಟ ಅಂತ ನೋಡಲ್ಲ, ಸತ್ಯ ಅಂತ ನೋಡಿದಾಗ ನಮಗೆ ಈ ಥರ ಎಲ್ಲ ತೊಂದರೆಗಳು ಬರುತ್ತೆ. ಅದೂ ಇತ್ತು ಆದರೆ ನಿಧಿಧ್ಯಾಸನವನ್ನು ಮಾಡಿ ಅಂತ ಒಂದು ಮತ ಅಂತ ಹೇಳಿದ್ದೆ. ಇಲ್ಲಿ ರಾಮಚಂದ್ರಮೂರ್ತಿ ಏನು ಹೇಳ್ತಿದ್ದಾರೆ, ಅಬೈಡೆನ್ಸ್, ನಿನ್ನ ಆತ್ಮಸ್ವರೂಪದಲ್ಲಿ ನಿಲ್ಲಬೇಕು ಅಂದರೆ ಒಂದು ಜಾಗದಲ್ಲಿ ಕೂರಬೇಕು. ಯಾವ ಸಾಧನೆಯನ್ನೂ ಮಾಡಬಾರ್ದು. ಸಾಧನೆಯೆಲ್ಲ ಮುಗಿಸ್ಕೊಂಡು ನಿಧಿಧ್ಯಾಸನಕ್ಕೆ ಬಂದಿರಬೇಕು. ಸಮಾಧಿ ಅಭ್ಯಾಸ ಕೂತ ಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ ಅನ್ನೋದು, ವರ್ಷ ಮನೆ ದೇವರಿಗೆ ತೆಂಗಿನಕಾಯಿ ಹೊಡಿತೀನಿ ಅನ್ನೋದು, ಈ ಥರ ವ್ರತಗಳನ್ನೆಲ್ಲ ಕಟ್ಟಿರ್ತೀವಲ್ಲ, ಅದೆಲ್ಲ ಇಲ್ಲ. ಭಗವಂತನೇ ಬೇಚಾರ ಮಾಡ್ಕೊಳ್ತಾನೆ. ಇಷ್ಟೆಲ್ಲ ಮಾಡಿ ನಿಧಿಧ್ಯಾಸನ, ನನ್ನ ಸ್ವರೂಪವೇ ನಿನ್ನದಾಗಿದೆ,
ಈಗ ಮತ್ತೆ ಪರಾಕ ನೋಡಿ ದ್ವೈತ ಸ್ಥಿತಿಯಲ್ಲಿ ಇದೆಯಲ್ಲ ನೀನು ಅಂತ. ಬರೋಕ್ಕಿಂತ ಮುಂಚೆ ಇದೆಲ್ಲ ಮಾಡಿರಬೇಕು, ಹಲವಾರು ವರ್ಷಗಳ ಕಾಲ ಮಾಡಿರಬೇಕು. ಆ ರೀತಿಯಾಗಿ ಸಮಾಧಿ ಅಭ್ಯಾಸವನ್ನು ಪ್ರಣವೋಪದೇಶದ ಮೂಲಕ ರಾಮಚಂದ್ರಮೂರ್ತಿ ಮಾಡಿದ್ದಾಯಿತು. ಅಕಾರವನ್ನು ವಿಶ್ವ, ಉಕಾರ ತೈಜಸ, ಮಕಾರ ಪ್ರಾಜ್ಞ. ಅದೇ ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ ಕೊನೆಗೆ ಅದು ಮ ಎಲ್ಲಾಗಬೇಕು, ಲಯದಲ್ಲಿ ಮಕಾರವು ದೀರ್ಘ ಉಚ್ಚಾರಣೆ. ಅಕಾರವನ್ನು ಜಾಸ್ತಿ ಹೇಳಿದ್ರೆ ಪ್ರಪಂಚದಲ್ಲಿ ಇನ್ನೂ ಆಸಕ್ತಿ ಬರುತ್ತೆ, ಉಕಾರವನ್ನು ಹೇಳಿದ್ರೆ ಅದೊಂಥರ ಬ್ಯಾಲೆನ್ಸ್ ಮಾಡುತ್ತೆ, ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ. ಮಕಾರದಿಂದ ಅದು ಲಯ ಆಗ್ತಾ ಹೋಗ್ತಿದ್ದಾಗ ಮನಸ್ಸು ಪೂರ್ತಿ ಪ್ರಶಾಂತತೆ ಆಗುತ್ತೆ. ಮತ್ತೆ ಇನ್ನೊಂದು ಸತಿ ಪ್ರಣವವನ್ನು ಮಾಡೋಕ್ಕಿಂತ ಮುಂಚೆ ಆ ನಡುವಿನಲ್ಲಿ ಗ್ಯಾಪ್ ಇದೆಯಲ್ಲ ಮಧ್ಯದಲ್ಲಿ, ಅದು ಸಾಕ್ಷಿ ಚೈತನ್ಯ. ಆ ಗ್ಯಾಪ್ ಜಾಸ್ತಿ ಆಗ್ತಾ 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 ಹೋಗಬೇಕು. ಅದಕ್ಕೆ ಸಮಾಧೇಹೆ ಪೂರ್ವಂ ಪ್ರಣವ ಜಪಂ ಕುರು ಅಂತಿತ್ತು 2 ಶ್ಲೋಕದಲ್ಲಿಯೂ. ಸಮಾಧಿಗಿಂತ ಮುಂಚೆ ಕೂತಿರ್ತೀವಿ, ಒಂದು 15 ನಿಮಿಷ 20 ನಿಮಿಷ ಓಂ ಅಂತ ಹೇಳ್ತೀವಿ. ಗುರುಮುಖೇನ ಕಲಿಬೇಕು. ಕಲಿಯಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಲ್ಲ, ನಾನು ಹೇಳಿದೆ, ಮತ್ತೆ ಹೇಳಿದ್ರೆ ಇವತ್ತು ಕ್ಲಾಸ್ ಮುಗಿಸ್ಬೇಕು ನಾವೀಗ. ಹೇಳಿ ಒಂದು ಗಂಟೆ ಕಾಲದಲ್ಲಿ 1 ಗಂಟೆ ಸಮಾಧಿ ಅಭ್ಯಾಸ ಧ್ಯಾನದಲ್ಲಿ ಕೂರ್ತೀನಿ ಅಂದರೆ ಒಂದು 10 ನಿಮಿಷ 15 ನಿಮಿಷ ಗುರು ಹೇಳುವ ರೀತಿಯಲ್ಲಿ ಪ್ರಣವ ಜಪ. ಆಮೇಲೆ ಅದು ಶಾಂತತೆ ಬಂದ್ಬಿಡುತ್ತೆ, ಮನಸ್ಸು ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ. ಆ ನಿಶ್ಶಬ್ದತೆಯಲ್ಲಿ ಆತ್ಮ ಅಂದರೆ ಅವಾಗಿನ ಗೋಚರ ಆಗಲ್ಲ, ಇರುವಂಥದ್ದು ವ್ಯಕ್ತವಾಗತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತ ಅವಾಗ ಗೊತ್ತಾಗುತ್ತೆ. ನಿಶ್ಶಬ್ದತೆಯಲ್ಲಿ ಆತ್ಮ ಬಂತು ಅಂತಲ್ಲ, ಇರೋದು ಸರಿ ಹೋಗುತ್ತೆ, ಕಲ್ಮಶಗಳೆಲ್ಲ ಹೋಗುತ್ತೆ. ಆ ಆನಂದ ಸ್ಥಿತಿಯಲ್ಲಿ ಆ ಜೀವನ್ಮುಕ್ತನಿರ್ತಾನೆ. ಶರೀರವಿದ ಮೇಲೆ ವಿದೇಹ ಮುಕ್ತಿ ಆಗುತ್ತೆ. ಅದು 51ನೇ ಶ್ಲೋಕದಲ್ಲಿ ಮುಗೀತು. 52ರಿಂದ 57ನೇ ಶ್ಲೋಕದವರೆಗೂ ಫಲ, ಜೀವನ್ಮುಕ್ತನ ಹೇಗಿರ್ತಾನೆ ಅಥವಾ ಈ ಸಮಾಧಿಯ ಫಲ, ಅದರಲ್ಲಿ 52, 53 ಆಗಿತ್ತು. ಜಿತ ಷಡ್ಗುಣಾತ್ಮನಃ, ಅದೊಂದು ನೆನ್ನೆ ನೋಡಲಿಲ್ಲ ನಾವು, ಅದು ನೋಡಿದ್ವಿ. ಸದಾ ದೃಶ್ಯೋ ಭವೇಯಂ ಜಿತ ಷಡ್ಗುಣಾತ್ಮನಃ ನೋಡಬೇಕಾಗಿತ್ತು. ಏನು? ಏವಂ 53ನೇ ಶ್ಲೋಕ ಮೊದಲನೇದು. ಏವಂ ಈ ರೀತಿಯಾಗಿ ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಸತತವಾಗಿ ಪ್ರತಿನಿತ್ಯ ಹೇಗೆ ಊಟ ತಿಂಡಿ ಎಲ್ಲ ಫಲಹಾರ ಎಲ್ಲ ಮಾಡ್ತೀವಿ, ಸ್ನಾನಗಳು ಮಾಡ್ತೀವೋ, ಸಮಾಧಿ ಅಭ್ಯಾಸ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ಯುವರ್ ಲೈಫ್. ಒಂದು ದಿವಸ ಮಾಡೋದು ಬಿಡೋದು ಅಲ್ಲ. ನಾಳೆಯಿಂದಾದರೂ ಸ್ವಲ್ಪ ಶುರು ಮಾಡ್ಕೊಳ್ಳಿ. ಏನು ಮಾಡ್ತಾಯಿದ್ದೀವಿ ಸ್ವಾಮೀಜಿ, ಮಧ್ಯಾಹ್ನ 1:30ಯಿಂದ 3:30 ಮಾಡ್ತೀವಿ ಸಮಾಧಿ ಅಭ್ಯಾಸ. ಅದಲ್ಲ, ಅದು ಹಾರಿಜಾಂಟಲ್ ಸಮಾಧಿ. ನಾವು ಮಾಡಬೇಕಾಗಿರೋದು ವರ್ಟಿಕಲ್ ಸಮಾಧಿ. ಆಯಿತಾ? ವರ್ಟಿಕಲ್ ಸಮಾಧಿಗೆ ಮೋಕ್ಷ ಅಂತ ಹೇಳಿದರೆ ಬಿಟ್ಟರೆ ಹಾರಿಜಾಂಟಲ್ಗೆ ಹೇಳಿಲ್ಲ ಅಲ್ವಾ? ಒಂದು 15-20 ನಿಮಿಷದಿಂದ ಶುರು ಮಾಡ್ತಾ ಬರಬೇಕು. ಬೆಳಗ್ಗೆ ಶ್ರವಣವನ್ನು ಮಾಡಬೇಕು. ನಾಳೆಯಿಂದ ಎಲ್ಲರೂ ಏನು ಮಾಡಬೇಕು? ರಾಮಗೀತೆ 62 ಶ್ಲೋಕ, ಒಂದೊಂದೇ ಶ್ಲೋಕವನ್ನು ಓದಬೇಕು. ಶ್ರವಣ ಇದು ನವಂಬರಲ್ಲೂ ಹೇಳಿದ್ದೆ, ಎಲ್ಲರೂ ತಲೆ ಆಟಿಸಿದ್ರು ಹೀಗೆ. ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಬೆಳಗ್ಗೆ 1 ಅಥವಾ 2 ಶ್ಲೋಕ ಶ್ರವಣ, ಅದೇ ಓದಿರುವಂತಹ ಶ್ಲೋಕವನ್ನು ಮನನ ಮಾಡೋದು. ಅಂಟಿಲ್ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಮೈ ಪರ್ಸನಾಲಿಟಿ. ನನ್ನ ಜೀವನದಲ್ಲಿ ಈ ಏನು ಶ್ಲೋಕಗಳು ಓದ್ತೀವಲ್ಲ ಅದು ಅಸಿಮ್ಯುಲೇಟ್ ಆಗಬೇಕು, ರಕ್ತಗತವಾಗಿರಬೇಕು. ಇಲ್ಲಾಂದರೆ ಇಷ್ಟು ದಿವಸ ಕೇಳಿರೋದು ಏನಾಗುತ್ತೆ? ಟ್ರಾನ್ಸ್ಫಾರ್ಮೇಷನ್ ಆಗಲ್ಲ, ಇನ್ಫಾರ್ಮೇಷನ್ ಇರುತ್ತಷ್ಟೆ. ನಾನು ಹೋದೆ, ರಾಮಗೀತ ಕೇಳಿದೆ, ಸ್ವಾಮಿಗಳು ಚೆನ್ನಾಗಿ ಹೇಳಿದ್ರು, ಅಷ್ಟೇ ಆಗುತ್ತೆ. ಆ ರಾಮಗೀತೆ ನನ್ನದಾಗಿಸ್ಕೊಳ್ಬೇಕು ಅಂತ ಕೊನೆಯಲ್ಲಿ ರಾಮನ ಹೇಳ್ತಾನೆ. ಮಧ್ಯಾಹ್ನ ಮನನ, ಮಲಗುವ ಸಮಯದಲ್ಲಿ ಮನನ, ರಾತ್ರಿ ನಿಧಿಧ್ಯಾಸನ, ಒಂದು 20 ನಿಮಿಷ ಓಂಕಾರ ಜಪ ನಿಧಾನಕ್ಕೆ. ಜೋರಾಗಿ ಹೇಳಿದ್ರೆ ಎದ್ದು ಬಿಡ್ತಾರೆ ಎಲ್ಲರೂ, ಪಕ್ಕದ ಮನೆಯವರೆಲ್ಲ. ನಿಧಾನಕ್ಕೆ ಹೇಳಬೇಕು. ಆ ರೀತಿಯಾಗಿ ಇಲ್ಲಿ ಹೇಳ್ತಿದ್ದಾನೆ, ಸದಾ ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಮಾಡ್ಕೊಂಡಿರಬೇಕು. ನಿವೃತ್ತ ಸರ್ವೇಂದ್ರಿಯ ಗೋಚರಸ್ಯ. ಶಮಾದಮ ಎಲ್ಲ ನೋಡಿದ್ವಿ. ಅನ್ಹೆಲ್ತಿ ಆ್ಯಟಿಟ್ಯೂಡ್ ಅಲ್ಲ, ಅನ್ಹೆಲ್ತಿ ಥಾಟ್ ಪ್ಯಾಟ್ರನ್ಸ್, ರಾಜಸಿಕವಾಗಿರುವಂತಹ ತಾಮಸಿಕವಾಗಿರುವಂತಹ ವೃತ್ತಿನೆಲ್ಲ ಕಮ್ಮಿ ಮಾಡ್ತಾ ಬರಬೇಕು.
ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳಿದೆ ನಿನ್ನೆ. ದೈವಾಸುರ ಸಂಪತ್ ವಿಭಾಗದಲ್ಲಿ ದೈವ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಆ ಥರ ಆದಾಗ ಸದಾ ಜಿತಷಡ್ಗುಣಾತ್ಮನಃ, ಭಗವಂತನಿಗೆ ಅದು ಹೆಸರು. ಜಿತಷಡ್ಗುಣಾತ್ಮನಃ ಅಂದರೆ ಸಗುಣ ರಾಮ, ಇಲ್ಲಿ ಈಶ್ವರ ಅಂತಹ. ಈಶ್ವರನ ಅನುಗ್ರಹ ತುಂಬ ಅವಶ್ಯಕತೆ ಇದೆ ಸಮಾಧಿ ಅಭ್ಯಾಸದಲ್ಲಿ. ಸ್ವಪ್ರಯತ್ನವೂ ಮುಖ್ಯ, ಸ್ವಪ್ರಯತ್ನಕ್ಕಿಂತ ಈಶ್ವರ ಅನುಗ್ರಹವೂ ಮುಖ್ಯ. ಎಷ್ಟೇ ತಯಾರಿ ಮಾಡ್ಕೊಳ್ಬೋದು, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಂತ ಕಾಡಿಗೆ ಹೋಗ್ಬೋದು, ಮನಸ್ಸನ್ನು ಏಕಾಗ್ರತೆಯಾಗಿ ಮಾಡ್ಕೊಂಡಿರ್ಬೋದು. ಅನುಗ್ರಹ ಇಲ್ಲ ಅಂದರೆ, ಗುರುವಿನ ಶಾಸ್ತ್ರದ ಇಲ್ಲ ಭಗವಂತನ ಅನುಗ್ರಹ ಇಲ್ಲ ಅಂದರೆ ಗಂಟೆ ಕಾಲ ಸಮಾಧಿಯಲ್ಲಿ ಕೂರೋಕ್ಕಾಗಲ್ಲ. ಯಾಕೆ? ಎನ್ವೈರ್ಮೆಂಟ್ ಕಂಡ್ಯೂಸಿವ್ ಆಗಿರಬೇಕು. ಅದು ಮನೇಲಾಗಲಿ ಆಶ್ರಮದಲ್ಲಾಗಲಿ. ನೀವು ಕೂತಿರ್ತೀರ, ಸೌಟು ಕುಕ್ಕರ್ ಶಬ್ದ ಬಂದರೆ ಮಾಡ್ತೀರಾ ಸಮಾಧಿ ಅಭ್ಯಾಸ ಅಲ್ವಾ? ಆಶ್ರಮದಲ್ಲೂ ಹಾಗೆ. ಆಶ್ರಮ ಮಹಾಶ್ರಮ ಅದು ಅಲ್ವಾ? ಹೊರಗಡೆ ನೋಡೋರ್ಗೆ ಅದು ಆಶ್ರಮ, ಒಳಗಡೆ ಇರೋರಿಗೆ ಶ್ರಮವೇ ಅಲ್ವಾ? ಅದೆಲ್ಲ ಕಂಡ್ಯೂಸಿವ್ ಆಗಿರಬೇಕು ಅಂದರೆ ಭಗವಂತನ ಅನುಗ್ರಹ ಇಲ್ಲದೆ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಜಿತಷಡ್ಗುಣಾತ್ಮನಃ, ಸದಾ ಭಗವಂತನ ಅನುಗ್ರಹ. ಹೇಗೆ? ಧರ್ಮಿಷ್ಠನಾಗಿದ್ದರೆ ಭಗವಂತನ ಅನುಗ್ರಹ ಬರುತ್ತೆ. ಜಿತಷಡ್ಗುಣಾತ್ಮನಃ ಅಂದರೆ ಆ ಭಗವಂತನ ಗುಣಗಳು 6 ಗುಣಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋ ಷಣ್ಣಾಂ ಭಗ ಇತ್ಯುಚ್ಯತೆ. ಭಗವಾನ್ ಅಂತ ಎಲ್ಲರೂ ಕರೀತಾರಲ್ಲ, ಭಗವಾನ್ ರಮಣ ಮಹರ್ಷಿಗಳು, ಭಗವಾನ್ ನಿತ್ಯಾನಂದರು, ಭಗವಾನ್ ಶ್ರೀಧರ ಸ್ವಾಮಿಗಳು. ಭಗವಾನ್ ಅಂದರೆ 6 ಗುಣಗಳಿರಬೇಕು. ಐಶ್ವರ್ಯ ಇರಬೇಕು ಅವ್ರಿಗೆ. ಭಗವಂತನಿಗೆ ಐಶ್ವರ್ಯ ಇದ್ದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಯಶಸ್ಸು, ಕೀರ್ತಿ ಇರಬೇಕು. ವೀರ್ಯ, ಶಕ್ತಿ ಇರಬೇಕು. ಜ್ಞಾನ ಇರಬೇಕು. ಜ್ಞಾನ ಅಂದ್ರೇನು? ಪ್ರತಿಯೊಂದು ಜೀವಿಯು ಯಾವ ಕರ್ಮ ಮಾಡಿದೆ ಅವನವನಿಗೆ ಯಾವ ಕರ್ಮದಲ್ಲಿ ಎಲ್ಲಿ ಹುಟ್ಟಿಸ್ಬೇಕು. ಸೌತ್ ಆಫ್ರಿಕಲ್ಲಿ ಹುಟ್ಟಿಸ್ಬೇಕಾ ಅವನ ಕರ್ಮಕ್ಕೆ? ಅಲ್ಲಿ ಹುಟ್ಟಿಸ್ಬೇಕು. ನಾವು ಹೋಗೋಕ್ಕಾಗತ್ತಾ? ಅಲ್ಲ, ಅವರಲ್ಲಿ ಹುಟ್ಟಿಸ್ಬೇಕು. ಇಲ್ಲಿ ಭಾರತದಲ್ಲಿರಬೇಕು, ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ಮ 84 ಲಕ್ಷ ಜೀವರಾಶಿಗಳ ಕರ್ಮ ಏನಿದೆ ಅಂತ ಭಗವಂತನಿಗೆ ಗೊತ್ತಿರಬೇಕು. ಆ ಜ್ಞಾನ ಇಲ್ಲಿ ಹೇಳ್ತಾ ಇರೋದು. ಅವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅವಶ್ಯಕತೆ ಇಲ್ಲ, ಆತ ಸ್ವತವಾಗಿದ್ದಾನೆ. ಇಷ್ಟೆಲ್ಲ ಮಾಡಿ ಭಗವಂತನು ಜೀವನ ಕರ್ಮಕ್ಕೆ ಅಂಟಬಾರ್ದು. ಅದು ವೈರಾಗ್ಯ. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು, ಜೀವನ ಕರ್ಮಕ್ಷಯವನ್ನು ಮಾಡ್ಕೊಳ್ಳೋಕ್ಕೆ ಆಯಿತಾ, ಆ ಸಮಯದಲ್ಲಿ ಲಯವನ್ನು ಮಾಡಿಬಿಡಬೇಕು. ನಾವೊಂದು ಸಂಸಾರವನ್ನು ಸ್ಟಾರ್ಟ್ ಮಾಡ್ತೀವಿ, ಇವಾಗ ಸಂಸ್ಥೆಯನ್ನು ಶುರು ಮಾಡ್ತೀವಿ. ಅದು ಪ್ರಾಫಿಟಲ್ಲಿ ನಡೀಲಿ, ಲಾಸಲ್ಲಿ ನಡೀಲಿ, ಇನ್ನೂ ನಡೆಸ್ಬೇಕು ಸ್ವಾಮಿ, ಇನ್ನೂ ಆಗ್ತಾಯಿದೆ, ಏನು ಮಾಡೋದು ಅಂತೆಲ್ಲ ಕೇಳ್ತೀವಿ. ಆಗಲಿಲ್ವ ಬಿಟ್ಬಿಡ್ಬೇಕು. ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ತಾನೆ, ಕರ್ಮಕ್ಷಯ ಆಯಿತಾ ಲಯ ಮಾಡ್ತಾನೆ. ಪ್ರತಿನಿತ್ಯವೂ ಲಯವಾಗ್ತಾನೇ ಇದೆ. ನಾವು ಅಂದ್ಕೊಳ್ತೀವಿ ಲಯ ಆಗ್ತಿಲ್ಲ ಹಾಗೆ ಅಂತ. ನಮ್ಮ ದೇಶದಲ್ಲಿ ಆಗ್ತಿಲ್ಲ ಲಯ, ಅದಕ್ಕೋಸ್ಕರ ಆರಾಮಾಗಿದ್ದೀವಿ ಅಲ್ವಾ? ಯುಕ್ರೇನ್, ಇಸ್ರೇಲ್, ರಾಫಾ ಎಲ್ಲ ಆಗ್ತಾಯಿದೆ ನೋಡಿ. ಅಲ್ಲೆಲ್ಲ ಸಾಕು ಅಂತಾಯಿತು. ಭಗವಂತನ ಎಷ್ಟು ಜನ ಹುಡ್ತಾ ಇದ್ದಾರೋ ಅಷ್ಟೇ ಜನ ಹೋಗ್ತಿದ್ದಾರೆ. ಇಲ್ಲಾಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಂದು ಕಡೆ ನಾವು ಪಾಪ್ಯುಲೇಷನ್ ಜಾಸ್ತಿ ಅಂತೀವಿ, ಪಾಪ್ಯುಲೇಷನ್ ಎಷ್ಟಾಗ್ತಿದೆ ಅಷ್ಟೇ ಮರಣಗಳು ಆಗ್ತಿದೆ. ಅದು ನಡೀತಾನೇ ಇದೆ. ಅದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. 84 ಲಕ್ಷ ಯೋನಿಗಳಲ್ಲಿ ಎಷ್ಟು ಹಾರ್ಡ್ಲಿ 0.02% ಮನುಷ್ಯನ ಜಂತು. ಮಿಕ್ಕಿದಿರೋದೆಲ್ಲ ಪ್ರಾಣಿಗಳಲ್ಲಿದೆ. ನಾವಲ್ಲಿ ಪಾಪ್ಯುಲೇಷನ್ ಅಂತೀವಿ ಅಷ್ಟೇ. ಅವನ ದೃಷ್ಟಿಯಲ್ಲಿ ಪಾಪ್ಯುಲೇಷನ್ ಆಗಿದೆಯಾ ನೋಡಬೇಕು. ಯಾರ ದೃಷ್ಟಿಯಲ್ಲಿ? ಭಗವಂತನ ದೃಷ್ಟಿಯಲ್ಲಿ ಜಾಸ್ತಿ ಆಗಿದೆಯಾ? ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಅಲ್ವಾ? ಎಷ್ಟು ಹಾವುಗಳಿವೆ, ಒಂದೊಂದು ಹಾವು ಒಂದೊಂದು ಥರ ಇಲ್ಲ. ಎಷ್ಟು ಸೊಳ್ಳೆಗಳಿವೆ ಹೇಳಬೇಕಾ ವಿಶೇಷವಾಗಿ? ಯೋಚನೆ ಮಾಡಿ. ಎಲ್ಲವನ್ನ ಇದಕ್ಕೆ ಯಾಕೆ ಹೇಳಕ್ಕೆ ಬಂದೆ? ಭಗವಂತ ಈ ಜ್ಞಾನ, ವೈರಾಗ್ಯ, ವೀರ್ಯ, ಯಶಸ್ಸು 6 ಹೇಳಿದ್ನ? ಶ್ರೀಹಿ ವೆಲ್ತ್. ಶ್ರೀಹಿ ವೆಲ್ತ್. ಇಲ್ಲಿ ವೆಲ್ತ್ ಅಂದರೆ ಆತನಿಗೂ ಲಕ್ಷ್ಮೀ ತತ್ವವಿದೆ. ಮತ್ತು ನಾವು ಕರ್ಮವನ್ನು ಕ್ಷಯ ಮಾಡ್ಕೊಳ್ಬೇಕಲ್ಲ, ಆ ವಸ್ತುಗಳನ್ನೆಲ್ಲ ಅವನು ಕೊಡಬೇಕಲ್ಲ, ಅದಕ್ಕೂ ಆತನಿಗೆ ಶ್ರೀಹಿ ಅಂತ ಹೆಸರು.
ಜ್ಞಾನ ಮಾತ್ರ ಇತ್ತು, ಜಯರಾಮ ಸೇವಾ ಮಂಡಳಿಗೆ ಬಂದು ಉಪನ್ಯಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿತ್ತು ಜ್ಞಾನ, ಇವತ್ತೇನಾಗಿದೆ? ವಿಜ್ಞಾನವಾಗಿದೆ, ಎಲ್ಲರಿಗೂ ಪ್ರಚಾರ ಆಗ್ತಿದೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ಭಗವಂತ. ಅದಕ್ಕೆ ಶ್ರೀಹಿ ಅಂತ. ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಲ್ವಾ? ಅದೆಲ್ಲ ಪಾರ್ಟ್ ಆಫ್ ಕರ್ಮನೇ ಎಲ್ಲವೂ. ಆ ರೀತಿಯಾಗಿ ಸದಾಜಿತ ಷಡ್ಗುಣಾತ್ಮನಃ ಸದಾ ಯಾರು ನಿಧಿಧ್ಯಾಸವನ್ನು ಮಾಡ್ತಿದ್ದಾನೋ ಅವನಲ್ಲಿ ಪೂರ್ತಿ ಆಶೀರ್ವಾದವನ್ನು ವಹಿಸಿರ್ತೀನಿ. ಮ್ಯೂಟ್ ಮಾಡಿಬಿಡಿ ಒಂದು ಸತಿ. ಯಾರ ಆಶೀರ್ವಾದ ಪೂರ್ತಿ ಆ ಸಾಧಕನಲ್ಲಿ ಇರುತ್ತೋ ನಮೇ ಭಕ್ತ ಪ್ರಣಶ್ಯತಿ. ಯಾರ ಮಾತು? ಕೃಷ್ಣನ ಮಾತು. ಎಲ್ಲಿ ಹೇಳ್ದ? ಭಗವದ್ಗೀತೆಯಲ್ಲಿ. ಎಷ್ಟನೇ ಅಧ್ಯಾಯದಲ್ಲಿ? ಅದು ನೀವೇ ಹೇಳಿಬಿಡಿ, ಎಲ್ಲ ಹೇಳ್ತಿದ್ದೀರಲ್ಲ. 9ನೇ ಅಧ್ಯಾಯದಲ್ಲಿ. ಎಷ್ಟನೇ ಶ್ಲೋಕ? 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ. ಆಮೇಲೆ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಯಾವತ್ತೂ ಕೆಡದಿಲ್ಲ. ಎಂತಹ ಭಕ್ತ? ನಿಧಿಧ್ಯಾಸನದಲ್ಲಿ ಕೂತಿರುವಂತಹ ಭಕ್ತ. ನಮೇ ಭಕ್ತ ಪ್ರಣಶ್ಯತಿ. ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತಂದ. ಅವನ ಯೋಗಕ್ಷೇಮ ಏನು? ಯಾರು ಸಮಾಧಿ ಅಭ್ಯಾಸದಲ್ಲಿ ಕೂತಿದ್ದಾರೋ ಆತನಿಗೆ ಊಟ, ವಸತಿ, ಮೈ ಮೇಲೆ ಹಾಕೊಳ್ಳುವಂತಹ ಬಟ್ಟೆ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಮಗೆ ಇಷ್ಟ ಬಂದಿದ್ದಲ್ಲ ಆಸೆ ಕೇಳಿಬಿಟ್ಟು ನಮಗೆ ಇದು ಏನೋ ಯೋಗಕ್ಷೇಮ ವಹಾಮ್ಯಹಂ ಅಂದರೆ ಇವತ್ತು ನಮಗೆ ಇದು ಬೇಕಾಗತ್ತೆ. ಜಯನಗರದಲ್ಲಿ ಇವತ್ತೊಂದು ಫ್ಲ್ಯಾಟ್ ಬೇಕಾಗತ್ತೆ, 10 ವರ್ಷ ಆದಮೇಲೆ ಅಲ್ಲಿ ಬೇಡ, ಏರ್ಪೋರ್ಟ್ ರೋಡಲ್ಲೊಂದು ಮಾಡಿಸೋಣ ಅಂತ. ಯೋಗಕ್ಷೇಮ ವಹಾಮ್ಯಹಂ ಭಗವಂತ ಮಾಡಿಸಲಿಲ್ಲ ಅಂದರೆ ಅವನದನ್ನು ಪ್ರಾಮಿಸ್ ಮಾಡಲೇ ಇಲ್ವಲ್ಲ. ನೀನು ಸಮಾಧಿಲಿ ಕೂತಿದ್ರೆ ನಿನಗೇನು ಬೇಕೋ ಅದು ನಾ ಮಾಡ್ತೀನಿ ಅಂದ. ನಮ್ಮ ಆಸೆಗೆ ಅವ್ನು ಮಾಡಲ್ಲ. ನಮ್ಮ ಆಸೆಗೆ ಏನು ಮಾಡುತ್ತೆ? ಪ್ರಾರಬ್ಧ ಇಸ್ ದೇರ್. ಸ್ವಾಮೀಜಿ ಮಗನಿಗೆ ಎಜುಕೇಷನ್ನು, ಪ್ರಾರಬ್ಧ ವಿಲ್ ಟೇಕ್ ಕೇರ್. ಹೆಂಡತಿಗೆ ಆರೋಗ್ಯ, ಪ್ರಾರಬ್ಧ ವಿಲ್ ಟೇಕ್ ಕೇರ್. ಆಫೀಸಲ್ಲಿ ಪ್ರಮೋಷನ್, ಪ್ರಾರಬ್ಧ ವಿಲ್ ಟೇಕ್ ಕೇರ್. ಪ್ರಾರಬ್ಧ ಇರೋದ್ರಿಂದಲೇ ನಿಮಗೆ ಇವಳನ್ನ ಕಟ್ಕೊಳ್ಬೇಕು, ಅವನನ್ನು ಕಟ್ಕೊಳ್ಬೇಕು, ಈ ಮಗು ಹುಟ್ಟಬೇಕು ಅಂತ ತಾನೇ ಬಂದಿದ್ದು. ಭಗವಂತ ಯಾತಕ್ಕೆ ಬೇಕಲ್ಲಿ? ಯೋಚನೆ ಮಾಡಿದ್ದೀರಾ? ನಿಮ್ಮ ಪ್ರಾರಬ್ಧ ಅಥವಾ ನನ್ನ ಪ್ರಾರಬ್ಧ ಇರೋದ್ರಿಂದ ನಿಮಗೆ ಪಾಠ ಮಾಡ್ತಿರೋದು. ನನ್ನ ಪ್ರಾರಬ್ಧ ಇರೋದ್ರಿಂದಲೇ ನಿಮಗೆಲ್ರಿಗೂ ಪಾಠ ಮಾಡ್ತಿರೋದು ನಾನು ಅಲ್ವಾ? ಅದು ಒಳ್ಳೆಯದೋ ಕೆಟ್ಟದೋ ಅದು ನನಗೆ ಬಿಟ್ಟಿದ್ದು ಅಲ್ವಾ? ಅವರವರ ಮೆಚುರಿಟಿಗೆ ಅದು. ಕರ್ಮಗಳು ಒಂದು ಸಂಬಂಧಗಳೆಲ್ಲ ಕರ್ಮದಿಂದ ಬರುತ್ತೆ. ಈಕೆನೇ ಕಟ್ಕೊಳ್ಬೇಕು, ಆಗಬೇಕು, ಇವನ ಜೊತೆನೇ ಇಷ್ಟು ವರ್ಷ ಇರಬೇಕು, ಇದೆಲ್ಲ ನಮಗೆ ಗೊತ್ತಿಲ್ಲ, ಬಂದ್ಬಿಡ್ತದು. ತಾಯಿ ಗರ್ಭದಲ್ಲಿ ಈ ಮಗುವೇ ಹುಟ್ಟಬೇಕು, ಕರ್ಮ. ಅದನ್ನು ಪ್ರತ್ಯೇಕವಾಗಿ ಭಗವಂತನ ಹತ್ರ ಹೋಗಿ ಕೆಲಸ ಕೊಡಿಸು, ಎಜುಕೇಷನ್ ಮಾಡೋ, ಅಪ್ಲಿಕೇಶನ್ ಹಾಕ್ಸು ಕೇಳೋ ಅವಶ್ಯಕತೆ ಇಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ವಿ ಆರ್ ವೇಸ್ಟಿಂಗ್ ಟೈಮ್ ಇನ್ ಪ್ರೇಯಿಂಗ್. ಇಟ್ಸ್ ಅ ಶಿಯರ್ ವೇಸ್ಟ್ ಆಫ್ ಟೈಮ್. ಭಗವಂತನ ಹತ್ರ ಹೋಗಿ ಹೀಗೆ ಮಾಡು, ಹಾಗೆ ಮಾಡು ಅಂದರೆ ನಮಗೆ ಮಾಡ್ದ ಅಂತ ಅನ್ಸುತ್ತೆ, ನಿಮ್ಮ ಪ್ರಾರಬ್ಧ ಮಾಡುತ್ತೆ. ಅವನು ನಿಜವಾಗ್ಲೂ ಯಾತಕ್ಕೆ ಬೇಕು? ಧರ್ಮ ಮಾರ್ಗದಲ್ಲಿ, ಇಲ್ಲ ಅದ್ವೈತ ವೇದಾಂತ ಮಾರ್ಗದಲ್ಲಿ ಭಗವಂತ ಬೇಕು ಅಷ್ಟೇ. ಅದಕ್ಕೆ ಅವನು ಯೋಗಕ್ಷೇಮಂ ವಹಾಮ್ಯಹಂ ಅಂತಂದ. ಇಲ್ಲಾಂದ್ರೆ ನಾವು ಅರ್ಥಕಾಮದಲ್ಲಿಯೇ ಇರ್ತೀವಿ, ಅದಕ್ಕೆಲ್ಲ ಭಗವಂತ ಬೇಕಾ? ಅದ್ವೈತ ಜ್ಞಾನ ಸ್ಥಿತಿಗೆ ಭಗವಂತ ಬೇಕು. ಅದನ್ನ ಇಲ್ಲಿ ಹೇಳ್ತಿರೋದು. ಸದಾ ಜಿತಾ ಷಡ್ಗುಣಾತ್ಮನಃ ನಮೇ ಭಕ್ತ ಪ್ರಣಶ್ಯತಿ. ಯಾರಿಗೆ? ಅದ್ವೈತ ವೇದಾಂತದಲ್ಲಿ ಇರೋವನಿಗೆ. ಇಲ್ಲ ದ್ವೈತ ವೇದಾಂತದಲ್ಲಿ ಆಯಿತು. ದ್ವೈತ ವೇದಾಂತ ಅಲ್ಲ, ದ್ವೈತ ಸಂಪ್ರದಾಯ. ವೇದಾಂತ ದ್ವೈತ ವಿಶಿಷ್ಟಾದ್ವೈತ ಅಲ್ಲ, ಇಲ್ಲ, ಓದಿರೋರಿಗೆ ಅದೊಂದು ಸಂಪ್ರದಾಯ. ಸರಿ, ಇಲ್ಲಿವರೆಗೂ ನೋಡಿದ್ರಿ. ಮುಂದೆ 54. ಧ್ಯಾತ್ವೈವಮಾತ್ಮಾನಮಹರ್ನಿಶಂ ಮುನಿಃ ತಿಷ್ಠೇತ್ ಸದಾ ಮುಕ್ತ ಸಮಸ್ತಬಂಧನಃ ಪ್ರಾರಬ್ಧಮಶ್ನನ್ ಅಭಿಮಾನವರ್ಜಿತಃ ಮಯ್ಯೇವ ಸಾಕ್ಷಾತ್ ಪ್ರವಿಲೀಯತೆ ತತಃ. ನೆನ್ನೆ ಹೇಳಿದ್ದೆ ಸ್ವಲ್ಪ ಸಮಯ ಹೆಚ್ಚು ಬೇಕು ಅಂತ, ಇವತ್ತು ಮುಗಿಸ್ಬೇಕು. ಮನಸ್ಸಿನಲ್ಲಿ 8:30ವರೆಗೂ ಅಂತ ಅಂದ್ಕೊಬೇಡಿ, ಆಯಿತಾ? 8:30ವರೆಗೂ ಇಲ್ಲೇ ಇರಬೇಕು. ಇಲ್ಲ ಸ್ವಾಮಿ ಅಪಾಯಿಂಟ್ಮೆಂಟ್ಸ್ ಇತ್ತು ಅಂದರೆ ಶಬ್ದ ಮಾಡದೆ ಹೋಗ್ಬೋದು, ತೊಂದರೆ ಇಲ್ಲ.
ಮುಗಿಸ್ತೀನಿ 8 ಗಂಟೆ ಒಳಗಡೆ, ಆದರೂ ಸಮಯ ಬೇಕು. ಏನು, ಯಾರು ಈ ವೇದಾಂತ ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರೋ ಜೀವನ್ಮುಕ್ತ ಸ್ಥಿತಿ ಇರುತ್ತೋ ಅಂಥವ್ರಿಗೆ ಈ ಶ್ಲೋಕ. ನಮಗೆಲ್ಲ ಅನ್ಬೇಡಿ. ಏವಂ ಅಂದ್ರೇನು, ಯಾರು ಮೋಕ್ಷ ಇಚ್ಛೆ, ಮೋಕ್ಷ ಅಂದರೆ ಆನಂದದ ಇಚ್ಛೆ ಇರುತ್ತೋ, ಮುನಿಹಿ ಅಂದ್ರೇನು, ಮನನಶೀಲವಾನ್ ಇತಿ ಮುನಿಹಿ, ಹಲವಾರು ವರ್ಷಗಳ ಕಾಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಮನಸ್ಸನ್ನು ಒಳಮುಖವಾಗಿ ಮಾಡಿಕೊಂಡಿದ್ದಾನೆ. ಹೊರಗಡೆ ಇರುವಂತಹ ಪ್ರಾಕೃತ ಮನಸ್ಸು ಇವಾಗ ಒಳಗಡೆ ಆಯಿತು. ನೆನೆ ನೋಡಿದ್ವಲ್ಲ, ಆ ಸಮಾಧಿ ಜ್ಞಾನಪೂರ್ವಕ ಸಮಾಧಿ ಅಭ್ಯಾಸ ಹೇಳಬೇಕು. ಜ್ಞಾನಪೂರ್ವಕ ಸಮಾಧಿ ಅಭ್ಯಾಸದಿಂದ ಏನಾಗಿದೆ, ಆತ ಮನಸ್ಸು ಶಾಂತವಾಗಿದೆ. ಹೇಗೆ ರಮಣ ಮಹರ್ಷಿಗಳ ಉಪದೇಶ ಏನಿತ್ತು, ಕೀಪ್ ಕ್ವೈಟ್. DVGಯವರ ಉಪದೇಶ ಏನಿತ್ತು, ಮೌನಂ. ಚಿನ್ಮಯಾನಂದರ ಉಪದೇಶ ಏನಿತ್ತು, ಶಟ್ ಅಪ್ ಆ್ಯಂಡ್ ಗೆಟ್ ಔಟ್. ಆಯಿತಾ? ಎಲ್ಲ ಜ್ಞಾನ. ಆಮೇಲೆ ಇನ್ನೊಬ್ರು ಯಾರ್ದು ಹೇಳಿದೆ, ಅರುಣಗಿರಿನಾಥರದ್ದು ಹೇಳಿದೆ, ಸುಮ್ಮ ಇರು ಸೊಲ್ಲರ. ತಾಯುಮಾನವರು ಹೇಳಿದ್ದಾರೆ, ಸುಮ್ಮ ಇರಂದು ಸುಗಮ್ ಕಾಣು. ಆಯಿತಾ? ಸುಮ್ಮನೆ ಇದ್ದು ಜ್ಞಾನದಿಂದ ಸುಮ್ಮನೆ ಇರಬೇಕು. ಮನಸ್ಸಿನ ಹಠವನ್ನೆಲ್ಲ ನಿಲ್ಲಿಸ್ಬೇಕು. ನಾವು ಚಿಕ್ಕ ಮಕ್ಕಳಿಗೆ ಹೇಳಲ್ವ, ಸುಮ್ಮನೆ ಇರೋದಲ್ಲ. ಎಷ್ಟು ಹಠ ಮಾಡ್ತೀಯೋ ನೀನು, ಸುಮ್ಮನೆ ಇರು ಒಂದು ಕಡೆ, ಸುಮ್ಮನೆ ಇರೋಲ್ಲ. ಹೇಳಿ 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 ಏನಾಗುತ್ತೆ, ಒಂದು ದಿವಸ ಬೇಜಾರಾಗುತ್ತೆ ತಂದೆ ತಾಯಿಯರಿಗೆ. ಅವನೇ ದೊಡ್ಡವನಾದ್ಮೇಲೆ ತಿಳ್ಕೊಳ್ತಾನೆ ಬಿಡು, ಅವನಿಗೆ ಮೆಚುರಿಟಿ ಬರುತ್ತೆ. ಸರಿ, ಸುಮ್ಮನೆ ಇರೋದಲ್ಲ ಇಲ್ಲಿ. ಆ ಥರ ಸುಮ್ಮನೆ ಇದ್ದರೆ ನಾವು ಅದೇ ಹೇಳಬೇಕು. ಶಾಸ್ತ್ರ ಹೇಳ್ತಿದೆ, ಗುರು ಹೇಳ್ತಿದೆ, ಅಪ್ಪ ಸ್ವಲ್ಪ ಸುಮ್ಮನೆ ಇರು, ಅರ್ಥಕಾಮದಲ್ಲಿ ಹೊರಗಡೆ ಹೋಗ್ಬಿಡ, ಸ್ವಲ್ಪ ಸುಮ್ಮನೆ ಇರು, ಅರ್ಥ ಆಗಲ್ಲ. ಆವಾಗ ನಾವು ಗುರು ಏನು ಹೇಳ್ತಾನೆ, ಮೆಚುರಿಟಿ ಬಂದಾಗ ಅರ್ಥ ಆಗುತ್ತೆ ಅಷ್ಟು. 45-50 ಆಗೋಷ್ಟರಲ್ಲಿ ಇವನಿಗೇನು ಆಗಲ್ಲ ಅಂತ ಗೊತ್ತಾದಾಗ ಆಗ ಸುಮ್ಮನೆ ಕೂತಿರ್ತಾನೆ ಅಲ್ವಾ. ಸುಮ್ಮನೆ ಇರೋದಲ್ಲ, ಜ್ಞಾನದಿಂದ ಸುಮ್ಮನೆ ಇರಬೇಕು. ಅದಕ್ಕೆ ಮುನಿಹಿ ಅಂತ ಹೆಸರು. ಆತ್ಮಾನಂ ಅಹರ್ನಿಶಂ ಧ್ಯಾತ್ವ, ಬೆಳಗ್ಗೆ ಹಾಗೂ ರಾತ್ರಿ ಈ ಸಮಾಧಿ ಅಭ್ಯಾಸನವನ್ನು ಮಾಡ್ತಿರೋ. ಮೇ ಯು ಎನ್ಕ್ವೈರ್ ಇಂಟು ಮೇ ಯು ಎನ್ಕ್ವೈರ್ ಇಂಟು ಯುವರ್ ಟ್ರೂ ನೇಚರ್. ಇಲ್ಲಿ ಒಂದು ವಿಶೇಷವಾಗಿರುವಂತಹ ಸೂಚನೆ ತಿಳಿಬೇಕು. ಸಮಾಧಿಯಲ್ಲಿ ಕೂತ್ರೆ ಅದ್ವೈತ ಜ್ಞಾನ ಬರೋದಿಲ್ಲ, ತಿಳಿರಿ ಆಯಿತಾ. ವೇದಾಂತಿಕ್ ಮೆಡಿಟೇಷನ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಇನ್ ಸಮಾಧಿ. ವೇದಾಂತದ ನಿಧಿಧ್ಯಾಸನವನ್ನು ಮಾಡೋದರಿಂದ ಅದ್ವೈತ ಸತ್ಯ ಅಂತ ತಿಳಿಯೋದಲ್ಲ. ಸಮಾಧಿಯಲ್ಲಿ ಅದ್ವೈತ ಸತ್ಯ ಅಂತ ಯಾವಾಗ ತಿಳಿದಿರಬೇಕು, ನಿಧಿಧ್ಯಾಸನ ಅಲ್ಲ, ಶ್ರವಣ ಮನನದಲ್ಲಿಯೇ ತಿಳಿದಿರಬೇಕು. ಅದ್ವೈತಂ ಸತ್ಯಂ ಶ್ರವಣದಲ್ಲಿ ಮನನದಲ್ಲಿಯೇ ತಿಳಿದಿರಬೇಕು. ನಿಧಿಧ್ಯಾಸನದಲ್ಲಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಇಸ್ ಸತ್ಯಂ. ಇಟ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಸತ್ಯಂ ಥ್ರೂ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ಅದು ಸಾಧ್ಯವಿಲ್ಲ. ನೋ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪ್ರೂವ್ ಅದ್ವೈತಂ. ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಗೊತ್ತು ತಾನೆ ಏನು? ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು? ಹಾಲುಸಿನೇಷನ್. ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ಹಾಲುಸಿನೇಷನ್ ಅಷ್ಟೇ. ಸಂಪ್ರದಾಯದಲ್ಲಿ ಅದೇ ಅರ್ಥ. ಈಗಿನ ಗುರುಗಳು ಏನೇನೋ ಹೇಳ್ತಾರೆ, ಅದಕ್ಕೊಂದು ಬುಕ್ಕೇ ಬರೆದಿದ್ದಾರೆ, ಥ್ರೂ ಎ ಮಿಸ್ಟಿಕ್ ಐ. ಅರ್ಥ ಆಗುತ್ತಲ್ವ? ಅದೆಲ್ಲ ಸಂಪ್ರದಾಯ ಅಲ್ಲ ಅದು. ಇಟ್ ಈಸ್ ನಾಟ್ ಸಂಪ್ರದಾಯ ಅಟ್ ಆಲ್. ಶಂಕರರು ಯಾವತ್ತೂ ಅದನ್ನು ಹೇಳಿಲ್ಲ. ಸೊ ದೇ ಆರ್ ಪ್ರೂವಿಂಗ್ ಅದ್ವೈತ ಥ್ರೂ ಮಿಸ್ಟಿಸಿಸಮ್. ಇಟ್ ಈಸ್ ರಾಂಗ್ ಅಂತ ಇದ್ದಾನೆ ಇಲ್ಲಿ ರಾಮ. ಅದ್ವೈತ ಸತ್ಯ ಅನ್ನೋದು ಶ್ರವಣ ಮನನದಲ್ಲಿಯೇ ಗೊತ್ತಿರಬೇಕು. ನಿಧಿಧ್ಯಾಸನದಲ್ಲಿ ಏನು ಮಾಡ್ತಿದ್ದೀವಿ, ಆ ಸತ್ಯ ಅನ್ನುವಂತಹ ಅದ್ವೈತವನ್ನು ನನ್ನ ಸ್ವರೂಪವೇ ಆಗಿದೆ ಅಂತ ಅವಧಾರಣೆಯನ್ನು ಮಾಡ್ಕೊಳ್ತಿದ್ದೀನಿ, ಅಸಿಮ್ಯುಲೇಟ್ ಮಾಡ್ಕೊಳ್ತಿದ್ದೀನಿ. ನನ್ನ ಟೀಚಿಂಗ್ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಮೈ ರೆಸ್ಪಾನ್ಸಿಬಿಲಿಟಿ, ಪಾರ್ಟ್ ಆಫ್ ಮೈ ಪರ್ಸನಾಲಿಟಿ. ಅರ್ಥ ಆಯ್ತಾ? ನಿಧಿಧ್ಯಾಸನವನ್ನು ಯಾತಕ್ಕೆ ಮಾಡಬೇಕು? ಏನೋ ಒಂದು ಅದ್ವೈತದ ಅನುಭವ ಆಗತ್ತೆ ಅಂತ ಮಾಡಬಾರ್ದು. ಅದ್ವೈತದ ಅನುಭವ ಸರ್ವಕಾಲಿಕ, 3 ಕಾಲದಲ್ಲಿಯೂ ಇದೆ. ಜಾಗ್ರತ ಅವಸ್ಥೆಯಲ್ಲಿ ಅದ್ವೈತ ಇದೆ, ಸ್ವಪ್ನಾವಸ್ಥೆಯಲ್ಲಿ ಅದ್ವೈತ ಹೇಳಬಾರ್ದು ಹಾಗೆ ಇದೆ ಅಂತ ತಿಳ್ಕೊಳ್ಳಿ. ಸುಷುಪ್ತಿಯಲ್ಲಿ ಅದ್ವೈತದ ಸ್ಥಿತಿಯೇ ಇದೆ. ಜಾಗ್ರತ ಅವಸ್ಥೆಯಲ್ಲಿ ಅದ್ವೈತ ಇದೆಯಾ? ನನ್ನ ಸ್ಟ್ಯಾಂಡು ಇದೆ ಅಂತ.
ಅದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದೆ? ಸುವರ್ಣವನ್ನು ಕೊಟ್ಟಿದ್ದೆ. ನಿಮ್ಮ ಚಿನ್ನದ ಬಳೆ, ಚಿನ್ನದ ಬಳೆಯನ್ನು ತೋರಿಸಿದಾಗ ಇದು ಏನು ಅಂತ ಕೇಳಿದಾಗ ಏನು ಹೇಳ್ತೀರಾ? ಬಳೆ ಅಂತ ಹೇಳ್ತೀರಾ. ಬಳೆ ಹೇಳಿದವರೆಲ್ಲ ಯಾವ ಸ್ಥಿತಿಯಲ್ಲಿದ್ದಾರೆ? ದ್ವೈತದಲ್ಲಿದ್ದಾರೆ. ಚಿನ್ನ ಅಂತ ದೃಷ್ಟಿ ಬರಬೇಕು ನನಗೆ. ವ್ಯವಹಾರ ಹಲವಾರು ಬಳೆ ಇದೆ, ನೆಕ್ಲೆಸ್ ಇದೆ, ಡಾಬ್ ಇದೆ, ಎಲ್ಲ ಇದೆ. ಅದು ಎಲ್ಲದರಲ್ಲೂ ಇರುವಂಥದ್ದು ಏಕಮಾತ್ರ ಸತ್ಯ ಯಾವುದು? ಚಿನ್ನ. ಅದು ಇರುವಂತಹ ಎಲ್ಲ ವ್ಯವಹಾರ ನಡೀತಾ ಇರಲಿ. ಬಳೆಯನ್ನು ಹಾಕೊಳ್ಳೋಣ, ನೆಕ್ಲೆಸ್ ಹಾಕೊಳ್ಳೋಣ, ಆದರೆ ಮನಸ್ಸಿನಲ್ಲಿ ಜ್ಞಾನ ಚಿನ್ನ ಅಂತಿರಬೇಕು. ಎಲ್ಲಿ ಅದು ನಾಮರೂಪವನ್ನು ನೋಡ್ತೀವೋ ದ್ವೈತ. ವ್ಯವಹಾರದಲ್ಲಿಯೂ ಅದ್ವೈತವನ್ನೇ ನೋಡಬೇಕು. ವ್ಯವಹಾರ ಸತ್ಯ ಬೇರೆ, ಪಾರಮಾರ್ಥಿಕ ಸತ್ಯ ಬೇರೆ, ಅದು ಬೇರೆ. ವ್ಯವಹಾರದಲ್ಲಿ ಸತ್ಯವನ್ನು ನೋಡಿದಾಗ ಸಂಸಾರದಲ್ಲಿ ಅಂಟುವುದಿಲ್ಲ. ಈ ನಶ್ವರ ಆಗಿರುವಂತಹ ಜಗತ್ತನ್ನು ಅದಕ್ಕೆ ಅಧಿಪಾಯ ನಾನು ಅಂತ ತಿಳಿದಾಗ, ಎಂತಹ ನಾನು? ಬ್ರಹ್ಮ ನಾನು ಅಂತ ತಿಳಿದಾಗ ಜಗತ್ತಿಂದ ನಿಮಗೇನು ತೊಂದರೆ ಆಗಲ್ವಲ್ಲ. ಜಗತ್ತು ಬೇರೆ ಬೇರೆ ಅಂತ ಮಾಡಿಕೊಂಡಾಗ ತೊಂದರೆ. ತಿಳಿರಿ, ವೆರಿ ಇಂಪಾರ್ಟೆಂಟ್ ಇದು. ಇದು ಸಮಾಧಿ ಶ್ರವಣ ಮನನದಿಂದ ಸಮಾಧಿ ಅಭ್ಯಾಸದಿಂದ ಬರುತ್ತೆ ಹೊರತು, ಅವಧಾರಣಾರ್ಥದಿಂದ ಬರುತ್ತೆ ಹೊರತು, ಅಲ್ಲಿ ಕೂತು ಹೊಸ ಅನುಭವ ಏನೂ ಬರಲ್ಲ ನಿಮಗೆ. ಯಾವ ಅನುಭವವೂ ಹೊಸದಲ್ಲ. ನಮಗೆ ಸರ್ವಕಾಲಿಕವಾಗಿ ಎಲ್ಲ ಅನುಭವವೂ ಇದೆ. ಅನುಭವದ ಹಿಂದೆ ನಾನಿದ್ದೀನಿ, ಅದು ಅದ್ವೈತ. ಎಲ್ಲ ಅನುಭವದ ಹಿಂದೆ ಸಾಕ್ಷಿಯಾಗಿ ನಾನಿದ್ದೀನಿ. ದಟ್ ಈಸ್ ಇಂಪಾರ್ಟೆಂಟ್. ಅನುಭವ ಆಗ್ತಾನೇ ಇದೆಯಲ್ಲ ನಮಗೆ, ಅಲ್ವಾ? ಭಗವಂತನ ಅನುಭವ ಆಗ್ತಾನೇ ಇದೆ. ನಾನು ಹಲವಾರು ಸತಿ ಹೇಳಿದ್ದೀನಿ. ರಾವಣನಿಗೆ ಯಾರ ಅನುಭವ ಆಯಿತು? ರಾವಣನಿಗೆ ರಾಮನ ಅನುಭವ ಆಯಿತು. ಅವನಿಗೆ ಮೋಕ್ಷ ಅಂತ ಜೀವನ್ಮುಕ್ತ ಅಂತ ಕರೆದ್ರ? ಸಗುಣ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಮೋಕ್ಷ ಅಂತ ಇದ್ದರೆ, ರಾವಣನಿಗೆ ರಾಮ ಅನುಭವ ಆಯ್ತಲ್ಲ, ಕಂಸನಿಗೆ ಕೃಷ್ಣನ ಅನುಭವ ಆಯ್ತಲ್ಲ, ಸಿಕ್ತ ಮೋಕ್ಷ, ವಧೆ ಆಯಿತು. ಇವಾಗ ನಾವು ಸಗುಣ ಈಶ್ವರನ ಸಾಕ್ಷಾತ್ಕಾರ, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಗಾಡ್ ರಿಯಲೈಸೇಷನ್. ಶಾಸ್ತ್ರ ಓದಿರೋರು ಯಾರೂ ಹಾಗೆ ಮಾತಾಡಲ್ಲ. ಅವ್ರನ್ನ ಹೋಗಿ ನೀವು ಕೇಳಬೇಕು, ಹ್ಯಾವ್ ಯು ರೆಡ್ ದ ಸ್ಕ್ರಿಪ್ಚರ್ಸ್? ಶಂಕರರನ್ನ ಅಧ್ಯಯನ ಮಾಡಿದ್ದೀರಾ? ಪ್ರಸ್ಥಾನತ್ರಯವನ್ನು ಓದಿದ್ದೀರಾ? ಆಯಿತಾ? ಪೋಸ್ಟ್ ಶಂಕರ, ಪ್ರೀ ಶಂಕರ ಆಚಾರ್ಯರನ್ನ ಓದಿದ್ದೀರಾ? ಸಂಪ್ರದಾಯದಲ್ಲಿ ಬಂದಿದ್ದೀರಾ? ಇಲ್ಲ, ನನಗೇನು ಗೊತ್ತಿಲ್ಲ, ಐ ಆಮ್ ಇಲ್ಲಿಟ್ರೇಟ್ ಇನ್ ದಿಸ್, ಐ ಹ್ಯಾವ್ ನಾಟ್ ಸ್ಟಡಿಡ್ ಸ್ಯಾನ್ಸ್ಕ್ರಿಟ್. ಈ ಥರ ಎಲ್ಲ ಹೇಳ್ಕೊಂಡು ಸ್ಟೇಜ್ ಮೇಲೆ ಮಾತಾಡ್ತಾರಲ್ಲ. ಮತ್ತು ಯಾಕೆ ಬಂದ್ಯಪ್ಪ? ಯಾತಕ್ಕೆ ಬಂದೆ ಅಲ್ವಾ? ಜನನ ಮೋಡಿ ಮಾಡೋಕ್ಕೆ ಬಂದ್ಯಾ ವಿತ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ವಾ? ಯೋಚನೆ ಮಾಡಿ, ವೆರಿ ಇಂಪಾರ್ಟೆಂಟ್. ಸಂಪ್ರದಾಯಸ್ಥರು ಯಾರೂ ಹಾಗೆ ಮಾತಾಡೋದಿಲ್ಲ. ಸಗುಣ ಈಶ್ವರದಿಂದನೇ ಸಾಕ್ಷಾತ್ಕಾರ ಆಯಿತು ಅಂದರೆ ಮತ್ತು ಅದ್ವೈತ ಪುಸ್ತಕ ಯಾತಕ್ಕೆ? ರಾಮಗೀತ ಯಾತಕ್ಕೆ? ಸಿಗೋದು ಅದನ್ನು ಪುಸ್ತಕ ಪಕ್ಕಕ್ಕೆ. ತಿಳಿರಿ. ಸೊ ನಿಧಿಧ್ಯಾಸನ ಯಾತಕ್ಕೆ ಬೇಕು? ನನ್ನ ಸ್ವರೂಪವನ್ನು ತಿಳಿಯೋದಕ್ಕೆ ಬೇಕು. ಅದು ಆಲ್ರೆಡಿ ತಿಳಿದಿರ್ತೀವಿ, ಅವಧಾರಣೆ ಮಾಡ್ಕೊಳ್ಳೋಕ್ಕೆ ಮಾತ್ರ ನಿಧಿಧ್ಯಾಸನ ಅವಶ್ಯಕ. ಅಲ್ಲಿ ಅನುಭವ ಬರುತ್ತೆ ಅಂತಿಲ್ಲ. ಯಾವ ಅನುಭವ ಬರುತ್ತೋ ಅದು ಹೋಗಲೇಬೇಕು. ಯಾವುದು ಬರುತ್ತೋ ಅದು ಹೋಗಬೇಕು. ಅದು ದೈವಿಕವಾದ ಅನುಭವ ಆಗಲಿ ಅಥವಾ ಲೌಕಿಕವಾದ ಅನುಭವ ಆಗಲಿ. ಭಗವಂತನು ಇವತ್ತು ನನ್ನ ಧ್ಯಾನ ಸ್ಥಿತಿಯಲ್ಲಿ ಕಂಡುಕೊಂಡ. ನಿಮ್ಮ ಇಷ್ಟದೇವತೆ ಬಂತು. ಎಷ್ಟೊತ್ತಿರೋಕ್ಕಾಗಕ್ಕೆ ಸಾಧ್ಯ? ನೀವು ಧ್ಯಾನ ಮಾಡೋವರೆಗೂ ಇರೋಕ್ಕೆ ಸಾಧ್ಯ, ಆಮೇಲೆ ಮರ್ತುಬಿಟ್ರಲ್ಲ ಅಲ್ವಾ? ಆದರೆ ಆ ಭಗವಂತನ ಸಾಕ್ಷಾತ್ಕಾರ ಆಗಿರುವಂತಹ ನಿಮ್ಮ ಇಷ್ಟದೇವತೆ ಈಗ ಅಧಿಷ್ಠಾನ ಯಾವುದು? ಆತ್ಮ, ನೀವೇ ಅದು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದೀನಿ, ಅವಸ್ಥಾತ್ರಯವನ್ನು ದಾಟಿರುವಂತಹ ಸ್ಥಿತಿ ನನ್ನದು. ಅವಸ್ಥಾತ್ರಯದಲ್ಲಿ ಸುಷುಪ್ತಿಯಲ್ಲಿ ಭಗವಂತನಿಲ್ಲ ಅಂತ ಇದೇ 2-3 ದಿವಸದ ಮುಂಚೆ ಹೇಳಿದ್ದೀನಿ. ಆ ಥರ ಇದ್ದಾಗ ಧ್ಯಾನದಲ್ಲಿ ಮಾತ್ರ ಗೋಚಾರ, ಸ್ವಲ್ಪ ಹೊತ್ತು ಮಾತ್ರ ಅಷ್ಟೇ, ಅದು ಆಮೇಲೆ ಹೋಯ್ತದು. ಸರ್ವಕಾಲಿಕವಾಗಿ 3 ಕಾಲದಲ್ಲಿರುವಂತಹ ಆತ್ಮತತ್ವ ನನ್ನದು. ಅದು ಅಹರ್ನಿಶಂ ಧ್ಯಾತ್ವ, ಬೆಳಗ್ಗೆ ರಾತ್ರಿ ಆ ತತ್ವದಲ್ಲೇ ಇರಬೇಕು ಹಾಗೆ ಅಂತ. ಆ ಥರ ಇದ್ದಾಗ ಏನಾಯಿತು? ಸದಾ ತಿಷ್ಠೇತ್ ಮುಕ್ತ ಸಮಸ್ತ ಬಂಧನ. ಸದಾ ತಿಷ್ಠೇತೇನೋ, ಸದಾ ನಿಧಿಧ್ಯಾಸನದಲ್ಲಿ ಇರುವಂತಹ ಸ್ಥಿತಿ. ಮುಕ್ತ ಸಮಸ್ತ ಬಂಧನ, ಎಲ್ಲ ಶೋಕ ಮೋಹಗಳು ಎಲ್ಲ ಹೋಗ್ತಾ ಬಂತು. ಅವನಿಗೆ ಭಯ ಪಡೋದೇ ಇಲ್ಲ. ಅವನು ನಾಳೆ ಏನಾಗತ್ತೆ ಅನ್ನೋದು ಹೇಳಲ್ಲ. ಆಂಗ್ಸೈಟಿ ಇಲ್ಲ. ನಮಗೆ ಆಂಗ್ಸೈಟಿ ಸಾಕಷ್ಟಿದೆ, ಪ್ರತಿನಿತ್ಯ ಇದೆ. ಅದು ಯಾವ್ದ್ರ ಬಗ್ಗೆ ಆಂಗ್ಸೈಟಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಆಂಗ್ಸೈಟಿ ಇದೆಯಾ? ಇದೆ. ಅಡ್ಮಿಷನ್ನಿಂದ ಇದೆ ಆಂಗ್ಸೈಟಿ ನಮಗೆ.
ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋದ್ರಿಂದ ಸಿಗತ್ತೋ ಸಿಗಲ್ವೋ, ಸಿಕ್ಕಿದ ಮೇಲೆ ಓದ್ತಾನೋ ಇಲ್ವೋ, ಆ ಬಸ್ ಬಂತೋ ಇಲ್ವೋ, ಬರಿತಾನೋ ಇಲ್ವೋ. ಆ್ಯಂಗ್ಸೈಟಿ ಇದೆ ಕಾಮನ್. ಇನ್ಫ್ಯಾಕ್ಟ್ ಆ್ಯಂಗ್ಸೈಟಿ ಬ್ರಹ್ಮ ಅಧಿಷ್ಠಾನ, ಅದ್ರ ಮೇಲೆ ಎಲ್ಲ ಬರ್ತಾಯಿದೆ ಇವಾಗ. ಪ್ರಮೋಷನ್ ಇದೆಯೋ ಇಲ್ವೋ, ಭಯ ಪಟ್ಕೊಳ್ತಾನೇ ಇರೋದು. ಆ ಮುಕ್ತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಮುಕ್ತ ಸಮಸ್ತ ಬಂಧನ. ಆತನಿಗೆ ಆ ಅವಸ್ಥೆಯಲ್ಲಿರೋವನಿಗೆ ಭಯನೇ ಇಲ್ಲ. ಯೋಚನೆ ಮಾಡಿ. ಪ್ರಾರಬ್ಧ ಅಶ್ನನ್ ಅಭಿಮಾನವರ್ಜಿತ. ಅಶ್ನನ್ ಅಂದರೆ ಊಟ ಮಾಡುವುದು, ಇಲ್ಲಿ ಅನುಭವಿಸುವುದು. ಆತನ ಪ್ರಾರಬ್ಧ, ಯಾರ ಪ್ರಾರಬ್ಧ? ಆ ಜ್ಞಾನಿಯ ಪ್ರಾರಬ್ಧ ಸಂತೋಷವಾಗಿ ಅನುಭವಿಸ್ತಾನಂತೆ. ಕಷ್ಟ ಬಂದರೂ ಸಂತೋಷವಾಗಿ ಅನುಭವಿಸ್ತಾನೆ, ಸುಖ ಬಂದರೂ ಸಂತೋಷವಾಗಿ ಅನುಭವಿಸ್ತಾನೆ. ಅನುಭವಿಸ್ತಾನೆ ಅಂದರೆ ಸಾಕ್ಷಿಯಾಗಿ ನೋಡ್ತಿರ್ತಾನೆ, ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಹೊರಗೆ ಹೇಳಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಾಧ್ಯಾನ, ಒಳಗೆ ಅದರ ಉದಾಸೀನ. ಹೊರಗೆ ಸಂಸಾರದ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೊರಗೆ ಲೋಕಾಸಕ್ತಿ ಅರ್ಥ ಆಗುತ್ತಲ್ಲ, ಆ ಕೆಲಸ ಮಾಡಬೇಕು ಇದು ಅಂತೆಲ್ಲ ಇರಲಿ, ನಾಟಕ ಅದು ಇರಬೇಕು, ಹಾಗೆ ಅಭಿಮಾನ ಅದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಮನಸ್ಸಿನಲ್ಲಿ ವೈರಾಗ್ಯ ಇದ್ದರೆ ಹೊರಗಡೆ ಚೆನ್ನಾಗಿ ಆಟ ಆಡ್ಬೋದು. ಮನಸ್ಸಿನಲ್ಲಿ ವೈರಾಗ್ಯ ಇಲ್ಲ ಅಂದರೆ ಹೊರಗಡೆ ಪ್ರಪಂಚ ಸತ್ಯ ಅಂತ ಅನ್ಸುತ್ತೆ ನಿಮಗೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಸಂಸಾರದ ಭಾರ, ಒಳಗೆ ಅದರ ತಾತ್ಸಾರ. ತುಚ್ಛ ಅದು ಅಂತಿರಬೇಕು. ಯಾಕೆ? ರಾಗದ್ವೇಷವನ್ನು ಬೆಳೆಸತ್ತೆ ಸಂಸಾರ. ಈ ಸಂಸಾರ ಅಂದ್ರೇನು? ಫ್ಯಾಮಿಲಿ ಅಲ್ಲ, ಜೀವಾತ್ಮ ಭಾವ, ಅಜ್ಞಾನ ಅನ್ನುವಂಥ ಭಾವ. ಒಳಗೆ ಅದರ ತಾತ್ಸಾರ. ಆಮೇಲೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ, ಒಳಗೆ ಅದರ ಉದಾಸೀನ. ವರಯೋಗ ಸೂತ್ರವಿದು ಮಂಕುತಿಮ್ಮ. ಆ ಥರ ಇರ್ತಾರೆ. ಆ ಪ್ರಾರಬ್ಧ, ಒಳ್ಳೆ ಪ್ರಾರಬ್ಧ ಬಂತ, ಹೋದ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯಕರ್ಮಗಳ ಪ್ರಾರಬ್ಧ ಬಂತ, ಎಲ್ಲವೂ ಒಳ್ಳೆಯದಾಗತ್ತೆ ಅವನಿಗೆ. ಸಂತೋಷವಾಗಿರ್ತಾನೆ. ಸಂತೋಷವಾಗಿ ಅವನು ಆತ್ಮಾರಾಮ ಸ್ಥಿತಿಯಲ್ಲಿರ್ತಾನೆ, ಹೊರಗಡೆ ಹೇಳ್ಕೊಳ್ಳಲ್ಲ. ಕಷ್ಟ ಬಂತ ಅಳೋದಿಲ್ಲ. ಹಾಗಿರಬೇಕು ಒಬ್ಬ ಜ್ಞಾನಿ. ನಮ್ಮ ಗುರುನಾಥರು ಸ್ವಾಮಿ ಓಂಕಾರಾನಂದರು ಹೇಳ್ಕೊಳಕ್ಕಲ್ಲ, ಸುಮ್ಮನೆ ಸಂದರ್ಭ ಬಂತು ಮನಸ್ಸಿನಲ್ಲಿ. ಇದು ಯಾವುದು ಪ್ಲ್ಯಾನ್ ಮಾಡಿ ಹೇಳೋದಲ್ಲ, ಎಕ್ಸ್ಟೆಂಪರ್ ಏನು ಬರುತ್ತೋ ಅದು ಹೇಳೋದಷ್ಟೆ. ಕೊರೋನಾ ಆದಮೇಲೆ ಎಲ್ಲವನ್ನು ಪಾಠ ಮಾಡಿದರು ನಮಗೆ. ಪ್ರಸ್ಥಾನತ್ರಯದಲ್ಲಿ ಪ್ರಕರಣ ಗ್ರಂಥಗಳು, ಭಗವದ್ಗೀತೆ, ಶಂಕರ ಭಾಷ್ಯ, ಉಪನಿಷತ್ಸು, ಶಂಕರ ಭಾಷ್ಯ ಎಲ್ಲ, ಬ್ರಹ್ಮಸೂತ್ರ, ಚತುಸ್ಸೂತ್ರಿವರೆಗೂ ಮಾಡಿದರು. ಸರಿ, ಕೊರೋನಾ ಬಂತು. ಕೊರೋನಾದಲ್ಲಿ ಹೋಗ್ಬಿಟ್ರು. ಒಂದು ಸನ್ಯಾಸ ತಗೊಂಡು 15-20 ದಿವಸಕ್ಕೆ ಅವರು ಮಹಾಸಮಾಧಿ. ನಾವು ತಿರುವಣ್ಣಾಮಲಿದ್ವಿ, ಅವ್ರು ತೇನಿಲಿದ್ದರು. ಅವರ ಗುರುಗಳು ನನಗೆ ಪರಮಗುರುಗಳು, ಪರಮಾರ್ಥನಂದರು. ಇಬ್ರಿಗೂ ವಿಚಾರ ಗೊತ್ತಾಯಿತು. ಫೋನ್ ಬಂತು. ನಾವಿಬ್ಬರು ಸೈಮಲ್ಟೇನಿಯಸ್ಸಾಗಿ ಫೋನ್ ಮಾಡಿದ್ದಾರೆ ಶಿಷ್ಯಂದರು, ಈ ಥರ ತಿಳಿಸಿದ್ರು ಅಂತ. ಗೊತ್ತಿತ್ತು ತುಂಬ, ಇನ್ನೇನು ICUಲಿದ್ದರೂ ಆಗಲಿಲ್ಲ. ಕೊರೋನಾ ಬಂದು ಟೋಟಲಿ ಔಟ್. ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಆರ್ ಡೇಸ್ ಅಂತ ಹೇಳಿದರು. ಫೋನ್ ಮಾಡಿದಾಗ ಸ್ವಾಮಿಗಳು ಹೋದರು. ಸ್ವಾಮಿಗಳಂದರೆ ನಮಗೆ ಇದು ಸನ್ಯಾಸವನ್ನು ಕೊಟ್ಟು ತಂದೆ ತಾಯಿ ಥರ ನೋಡಿಕೊಂಡು ಅಷ್ಟು ಆಶೀರ್ವಾದವನ್ನು ಮಾಡಿ, ಅವ್ರಿಗೂ ನಮ್ಮ ಗುರುಗಳಿಗೂ ಬಂದರು. ಅವ್ರು ಫೋನಲ್ಲಿ ಹೇಳಿದ್ರು, ಓಂಕಾರಾನಂದ ಇಸ್ ನೋ ಮೋರ್ ಹಾಗೆ ಅಂತ. ನಮ್ಮ ಸ್ವಾಮಿಗಳು, ಪರಮಗುರುಗಳು ಹೇಳಿದ್ರು, ಐ ಅಕ್ಸೆಪ್ಟ್, ಐ ವೆಲ್ಕಮ್ ಇಟ್. ದಟ್ ಸೆಕೆಂಡ್ ಹಿ ಸೆಡ್, ಐ ಅಕ್ಸೆಪ್ಟ್ ಇಟ್ ಆ್ಯಂಡ್ ಐ ವೆಲ್ಕಮ್ ಹೋಲ್ ಹಾರ್ಟೆಡ್ಲಿ. ನಾನು ಅವ್ರಿಗೆ ಫೋನ್ ಮಾಡಿದೆ, ಈ ಥರ ಬಂತು, ನಿಮಗೆ ಇನ್ಫಾರ್ಮೇಷನ್ ಬಂತು ಹಾಗೆ ಅಂತ. ಅವ್ರು ನನಗೊಂದು ಹೇಳಿದೆ, ಯು ಅಕ್ಸೆಪ್ಟ್ ಇಟ್ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಯು ಟೇಕ್ ಇಟ್ ಆ್ಯಸ್ ಭಗವಾನ್ಸ್ ಲೀಲಾ. ಹಿ ಡಿಡ್ಂಟ್ ಸೇ ಭಗವಾನ್ಸ್ ವಿಶ್, ಆ್ಯಸ್ ಭಗವಾನ್ಸ್ ಲೀಲಾ. ನಾ ಫೋನ್ ಮಾಡಿ ನಾನು ಮನಸ್ಸು ಹಾಗೆ ಅಂದ್ಕೊಂಡೆ ಅಷ್ಟೇ. ಎಲ್ಲ ಪ್ಲ್ಯಾನ್ ಎಲ್ಲ ಆಗಿತ್ತು, ಮುಂದೆ ಏನು ಪಾಠ ಅದು ಇದು ಎಲ್ಲ ಮುಂದೆ ಏನು ಮಾಡುವಂಥದ್ದು ಅಂತ. ನಾನು ಐ ಅಕ್ಸೆಪ್ಟೆಡ್, ಮನಸ್ಸಲ್ಲಿ ಏನಿಲ್ಲ. ಹಾಗೆ ನೀವು ಇರಬೇಕು ಅಂತ ಹೇಳ್ತಿಲ್ಲ, ಇದ್ದರೆ ಸಂತೋಷ, ಮನಸ್ಸು ಕಲ್ಮಶ ಆಗಲ್ಲ, ತಳಮಳ ಆಗಲ್ಲ. ಭಗವಂತ ಪ್ರಾರಬ್ಧ ಮುಗೀತು, ಪ್ರಾರಬ್ಧ ಮುಗಿಯೋವರೆಗೂ ನೋಡಿ, ನನಗೆ ಅವ್ರ ಗುರುಗಳು, ನಾನು ಅವ್ರ ಶಿಷ್ಯ.
ಇನ್ಫ್ಯಾಕ್ಟ್ ಮೇ 9ಕ್ಕೆ ನನ್ನ ಸನ್ಯಾಸ ಇತ್ತು. 2021 ಮೇ 9ಕ್ಕಿತ್ತು. ಅವ್ರು ಹೇಳಿದ್ರು, ಬೇಡ, ಕೊರೋನಲ್ಲಿ ಯಾರೂ ಬರ್ತಿಲ್ಲ, 16 ಜನ ಅಷ್ಟಶ್ರಾದ್ದ ಮಾಡೋಕ್ಕೆ ಬ್ರಾಹ್ಮಣರು ಬೇಕು, 8 ಜನ ಬೇಕು, ಯಾರೂ ಇಲ್ಲ ಹಾಗೆ ಅಂತ. ನಮ್ಮದು ಗೊತ್ತಲ್ಲ ನಮ್ಮ ಜ್ಯೋತಿಷ್ಯದ ವಾಸನೆ, ಪ್ರಶ್ನೆ ಎಲ್ಲ ಹಾಕಿ ನೋಡ್ಬಿಟ್ಟು 9ಕ್ಕೆ ಆಗೋದೇ ಇಲ್ಲ ಸ್ವಾಮೀಜಿ ಅಂದೆ. ಮತ್ತೇನು ಮಾಡೋಣ, 22ಕ್ಕೆ ಮಾಡಬೇಡ, ಬೇಡ ಎಲ್ಲ ಆಮೇಲೆ ಕಷ್ಟ ಆಗುತ್ತೆ ಅಂದರೆ. ಯಾರು ಬರ್ತಾರೋ ಇಲ್ವೋ ಮುಗಿಸ್ಬೇಡ, ಮುಗಿಸಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲ ನಾನು ಇಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಅಲ್ಲಿವರೆಗೂ ಮಾತ್ರ ಕರ್ಮ, ಅಷ್ಟು ವರ್ಷ ಇದ್ದು ಅವತ್ತಿಗೆ ಮುಗೀತು. ಸೊ ಒಂದು ಸತಿ ನಮ್ಮ ಸಂಬಂಧಗಳು ಬಿಟ್ಟು ಹೋಗ್ತಿದೆ ಅಂದಾಗ ಅದಕ್ಕೆ ಅಳಬಾರ್ದು. ಆಯಿತಾ, ಪ್ರಾರಬ್ಧ ಮುಗೀತು ಅಷ್ಟೇ. ಯಾರೊಬ್ಬರು ರಕ್ತ ಸಂಬಂಧಿಗಳು ಹೋಗ್ತಾರೆ ಅಂದ ತಕ್ಷಣ ಅಳೋದಂಥದ್ದಲ್ಲ. ಇಷ್ಟು 40 ವರ್ಷ ಇದ್ರು ಸ್ವಾಮಿ, ಇವಾಗ ಹೋದರು, ಮುಗೀತು ಪ್ರಾರಬ್ಧ, ದಟ್ಸ್ ಆಲ್, ದಟ್ ಈಸ್ ದ ಫುಲ್ ಸ್ಟಾಪ್. ಅಲ್ಲಿ ಎಮೋಷ್ನಲ್ ಆಗೋದು, ಅಳೋದು ಸಾಧಾರಣ, ಅಳು ಬರುತ್ತೆ, ಯಾಕಂದರೆ ಇಷ್ಟು ವರ್ಷದ ನಂಟಲ್ಲಿ. ಸಡನ್ನಾಗಿ ಇನ್ನೊಂದು ವೃತ್ತಿಯನ್ನು ಹಾಕ್ಕೊಂಡು ಸೈಲೆನ್ಸ್ ಆಗಿರ್ಬೇಕು. ಅದಿಲ್ಲಿ ಹೇಳ್ತಿದ್ದಾರೆ, ಏನೋ ಕತೆ ಹೇಳ್ತಿಲ್ಲ. ಪ್ರಾರಬ್ಧ ಅಶ್ನನ್ ಅಭಿಮಾನವರ್ಜಿತ. ನಮ್ಮ ಹತ್ತಿರ ಸಂಬಂಧದಲ್ಲಿರುವಂತಹ ವ್ಯಕ್ತಿಗಳು ಆಗಲಿ, ನನ್ನ ಶರೀರದಲ್ಲಾಗುವಂತಹ ಅಭಿಮಾನ ಇದೆಯಲ್ಲ, ನನ್ನ ಶರೀರದ ಮೇಲೆ ಅಭಿಮಾನ ಇದ್ದರೆ ಅಹಂಕಾರ, ನನಗೆ ಸಂಬಂಧಪಟ್ಟಿರುವಂತಹ ಶರೀರದ ಮೇಲೆ ಅಭಿಮಾನ ಇದ್ದರೆ ಮಮಕಾರ. ಅದು 2 ಅಭಿಮಾನನೂ ಹೋಗಬೇಕು. ಅಕ್ಸೆಪ್ಟ್ ಅಲ್ವಾ. ಕರ್ಮದಿಂದ ಜನರು ಬರ್ತಾರೆ, ಕರ್ಮದಿಂದ ಹೋಗ್ತವೆ, ಅಷ್ಟೇ, ಮುಗಿತಲ್ಲ. ಆಗತೆ ಸ್ವಾಗತಂ ಕುರ್ಯಾತ್ ಗಚ್ಚಂತ ನಿವಾರಯೇತ್. ಎಲ್ಲರೂ ಬಂದ್ರೆ ಸಂತೋಷ, ಎಲ್ಲರೂ ಹೋದ್ರೆ ಈಕ್ವಲಿ ಹ್ಯಾಪಿ, ಬಿ ಹ್ಯಾಪಿ. ಭಗವಂತ ನಿಮಗೆ ಸನ್ಯಾಸವನ್ನು ಕೊಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ಮತ್ತೆ ಹೇಳೋದು, ಜಗತ್ತಿನ ಅವಲಂಬನೆಗಿಂತ ಭಗವಂತನ ಅವಲಂಬನೆಗೆ ಹೋಗಬೇಕು. ಭಗವಂತನ ಅವಲಂಬನೆಗಿಂತ ಸ್ವಂತದ ಅವಲಂಬನೆಯಲ್ಲಿರಬೇಕು. ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್, ಡಿಪೆಂಡೆನ್ಸ್ ಟು ಸೆಲ್ಫ್. ಅಂದರೆ ಯಾವ ಸೆಲ್ಫ? ಆಮೇಲೆ ಸೆಲ್ಫ್ ಅಟೆಸ್ಟೆಡ್ ಚೆಕ್, ನನಗಿಷ್ಟು ಆಸ್ತಿ ಇದೆ ಅದಲ್ಲ, ಅದಲ್ಲ. ಸೆಲ್ಫ್ ಡಿಪೆಂಡೆನ್ಸ್ ಆ ಮಾತು. ಅರ್ಥಕಾಮ ಇಸ್ ಈಕ್ವಲ್ ಟು ವರ್ಲ್ಡ್ ಡಿಪೆಂಡೆನ್ಸ್, ಟು ಗಾಡ್ ಡಿಪೆಂಡೆನ್ಸ್. ಧರ್ಮದಿಂದ ಸ್ಪಿರಿಚುಯಾಲಿಟಿ, ಸೆಲ್ಫ್ ಡಿಪೆಂಡೆನ್ಸ್ ಅಲ್ಲಿರಬೇಕು. ಪ್ರಾರಬ್ಧಮಶ್ನನ್ ಅಭಿಮಾನವರ್ಜಿತ ಮಯ್ಯೇವ ಸಾಕ್ಷಾತ್ ಪ್ರವಿಲೀಯತೆ ತತಃ. ಪ್ರವಿಲಾಪನಂ ನೋಡಿದ್ದೀವಿ, ನನ್ನಲ್ಲಿ ಎಲ್ಲವೂ ಬಂದು ನಿಲ್ತಿದೆ, ಸೇರ್ತಾ ಇದೆ. ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಬೇಡ, ಸುಮಾರು ನೋಡಿದ್ದೀವಿ. ಮುಂದೆ ಆಧೌ ಚ ಮಧ್ಯೆ ಚ ತಥೈವ ಚಾಂತತಃ ಭವಂ ವಿದಿತ್ವಾ ಭಯಶೋಕಕಾರಣಂ ಹಿತ್ವಾ ಸಮಸ್ತಂ ವಿಧಿವಾದಚೋದಿತಂ ಭಜೇತ್ ಸ್ವಮಾತ್ಮಾನಮಥಾ ಕಿಲಾತ್ಮನಾಂ. ಅನದರ್ ವೆರಿ ಇಂಪಾರ್ಟೆಂಟ್, ಮುಖ್ಯವಾದ ರಾಮನ ಸಂದೇಶ, ಎಸ್ಪೆಷಲಿ ನಿಧಿಧ್ಯಾಸನವನ್ನು ಮಾಡೋರಿಗೆ, ಮಾಡದೇ ಇರೋರ್ಗು. ಇಲ್ಲಾಂದರೆ ನೀವು ಕೇಳಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಸರ್ವೇ ಸಾಧಾರಣವಾಗಿ ನಮ್ಮೆಲ್ಲರಿಗೂ ಆವಾಗವಾಗ ವೈರಾಗ್ಯ ಬರ್ತಾನೆ ಇರುತ್ತೆ ಅಲ್ವಾ. ಜೀವನ ಸಾಕು ಅಂತ ಅನಿಸುತ್ತೆ. ಯಾತಕ್ಕೆ ಜೀವನ ಸಾಕು ಅನಿಸುತ್ತೆ ಅಂದರೆ, ಕೊರೋನಾ ಬಂದಾಗ ಹತ್ತಿರದವ್ರನ್ನ ಕಳ್ಕೊಳ್ತೀವಿ, ಲೇ ಆಫ್ ಮಾಡಿದಾಗ, ಮಾಡ್ತಾನೇ ಇದ್ದಾಗ, 2 ವರ್ಷಕ್ಕೆ ಆಸೆಯನ್ನು ತೋರಿಸಿ ಇವಾಗ ನಾಳೆ ಬೇಡ ಅಂತಂದಾಗ, ಏನಾಗ ಸಡನ್ನಾಗಿ ಶಾಕ್ ಆದಾಗ ವ್ಯರ್ಥ ಅನಿಸುತ್ತೆ, ಸಾಕು ಅನಿಸುತ್ತೆ. ಆವಾಗೆಲ್ಲ ವೈರಾಗ್ಯ ನಮಗೆ ತುಂಬ ಗಟ್ಟಿರುತ್ತೆ. ಆವಾಗ ಗುರುಗಳು, ಆಶ್ರಮ, ಮಠ ಎಲ್ಲ ಜ್ಞಾಪಕ ಬರೋದು. ಸಂತೋಷವಾಗಿದ್ದಾಗ ಈಗೆಲ್ಲ ಅದು 45-50 ಮೇಲೆ, 35-40 ಈ ಥರ ಏನಾರು ಪೆಟ್ಟು ಬಿದ್ದ, ಗಿರಿವಲಂ ಮಾಡಬೇಕು ಅನಿಸುತ್ತೆ. ಯಾವಾಗ 35-40 ಪೆಟ್ಟು ಬಿದ್ದರೆ ಜೀವನದಲ್ಲಿ ಗಿರಿವಲಂ ಮಾಡಬೇಕು ಅನಿಸುತ್ತೆ. 35-40 ಚೆನ್ನಾಗಿ ದುಡಿದಿದ್ದರೆ ಯಾವ ಗಿರಿವಲಂ ಮಾಡಬೇಕು ಅನಿಸುತ್ತೆ? ಆಲ್ಪ್ ಮೌಂಟೇನ್ ಸುತ್ತಬೇಕು ಅನಿಸುತ್ತೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆಯಲ್ಲ, ಅದು ಸುತ್ತಬೇಕು ಅಂದರೆ. ಇಲ್ವಾ, ಗಿರಿವಲಂ ಬಂದು ಜಯ ಜಯ ಶಂಕರ, ಹರ ಹರ ಶಂಕರ ಹೇಳಬೇಕಾಗ. ಇಷ್ಟೇ ವ್ಯತ್ಯಾಸ. ನೀವು ಗಿರಿವಲಂ ಮಾಡ್ತಿದ್ದೀರಾ, ನಿಮಗೇನಿದೆ ನೋಡ್ಕೊಳ್ಳಿ. ಜೋಕಾಗಿ ಹೇಳ್ತಿದ್ದೀವಿ, ಆಯಿತಾ? ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವಾಗಾದರೂ ಒಂದು ಸತಿ ಪೆಟ್ಟು ಬಿದ್ದೇ ಬೀಳುತ್ತೆ. ಆವಾಗ ಭಗವಂತ ಹೇಳ್ತಿದ್ದಾನೆ ಒಳಗಡೆ ಬಾ ಅಂತ. ನಮಗದು ಗೊತ್ತಾಗಲ್ಲ, ಹೊರಗಡೆ ಹೋಗ್ತಿರ್ತೀವಿ.
ಮತ್ತೆ ಆವಾಗ ವೈರಾಗ್ಯ ಬರುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆಲ್ಲ ನಮ್ಮ ರಾಶಿ ನಕ್ಷತ್ರದ ಪ್ರಕಾರ ಗುರುಬಲ ಯಾವಾಗ ಬರುತ್ತೆ ಸ್ವಾಮಿ ಅಂತ ಕೇಳ್ತೀರಾ, ಇವಾಗ ಬರುತ್ತೆ ನಾನು ತಳ್ತಾ ಇರ್ತೀನಿ. ಆವಾಗ ಮತ್ತೆಲ್ಲ ಚಿಗುರ್ಕೊಳ್ತಾ ಇರುತ್ತೆ. ಆವಾಗ ಮತ್ತೆ ಜಗತ್ತು ಮೇಲೆ ಆಸಕ್ತಿ ಬರುತ್ತೆ, ಸಂಬಂಧದ ಮೇಲೆ ಆಸಕ್ತಿ ಬರುತ್ತೆ. ಒಂದು 5-10 ವರ್ಷ ಆದಮೇಲೆ ಮತ್ತೆ ಏನೋ ಆಗುತ್ತೆ, ಸಡನ್ನಾಗಿ ಯಾರೋ ಹೋಗಿಬಿಟ್ರು ಅಂತ ಕೇಳ್ತೀವಿ, ದುಃಖ ಆಗುತ್ತೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಏನೋ ಒಂದು ತೊಂದರೆ, ಮತ್ತು ಅವಾಗ ವೈರಾಗ್ಯ ಮತ್ತೆ ಶುರು ಆಗುತ್ತೆ. ರಾಮಾಯಣ ಹೇಳ್ತಿದ್ದಾನೆ, ಒಂದು ಸತಿ ನಿನಗೆ ಪ್ರಪಂಚದಲ್ಲಿ ತೊಂದರೆ ಬಂತು ಅಂತ ಗೊತ್ತಾಯಿತು, ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಡ, ಮತ್ತೆ ಪ್ರಪಂಚದ ಕಡೆ ಆಸೆ ತೋರಿಸ್ಬೇಡ. ನಿನಗೆ ಯಾವುದೋ ಕಾರಣದಿಂದ ವೈರಾಗ್ಯ ಬಂತು, ಅದು ಪ್ರಸವ ವೈರಾಗ್ಯ ಆಗಲಿ, ಸ್ಮಶಾನ ವೈರಾಗ್ಯ ಆಗಲಿ, ಮನಸ್ಸಿನಲ್ಲಿ ದುಃಖ ಬಂತಲ್ವಾ, ಪ್ರಪಂಚದಿಂದ ನಿನಗೆ ದುಃಖವೇ ಬರೋದು, ನಿನಗೆ ಸುಖ ಬರೋದಿಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಸುಖ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಜಡವಸ್ತುವಲ್ಲಿ ಏನು ಸುಖನ ಎಕ್ಸ್ಪೆಕ್ಟ್ ಮಾಡ್ತೀಯ? ಮಾವಿನ ಹಣ್ಣಿನ ಸಿಪ್ಪೆಯಲ್ಲಿ ಏನು ರಸವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಕಬ್ಬಿನ ಇದರಲ್ಲಿ ಏನು ಶುಗರ್ ಕೇನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವಾ? ಶುಗರ್ನ ಯೋಚನೆ ಮಾಡಿ. ನಮಗೆ ಆ ಕೊನೆಯವರೆಗೂ ಅದು ಮಿಷಿನಲ್ಲಿ ಹಾಕೋವರೆಗೂ ಇನ್ನೂ ಸಿಗುತ್ತಾ ಸಿಹಿ ಹಾಗೆ ಅಂತ ಈ ಮನುಷ್ಯನ ಹಾಕಿ ಹಿಂಡೆ ಮಾಡಿ ಇನ್ನೂ ಇವನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ? ಪ್ರಯತ್ನ ಪಡ್ತಾ ಇರ್ತೀವಿ ನಾವು, ಆಗಲ್ಲ. ಒಂದು ಸತಿ ಅಲ್ಲಿ ದೋಷ ಕಾಣಿಸ್ತು, ದೋಷತ್ರಯಂ, ಪ್ರಪಂಚದಲ್ಲಿ ದೋಷ ಇದೆ ಅಂತ ಗೊತ್ತಾಯಿತು, ವ್ಯಕ್ತಿಯಿಂದ ದೋಷ ಇದೆ, ಸನ್ನಿವೇಶದಿಂದ ದೋಷ ಇದೆ, ಅಲ್ಲಿ ಅವಲಂಬನೆಗೊಳ್ಬೇಡ, ಡಿಪೆಂಡ್ ಆಗಬೇಡ, ಆಚೆ ಬಂದ್ಬೇಡ. ಆವಾಗಲೇ ಮೊದಲೇ ಸಾಧನೆ ಶುರು ಮಾಡಿದಾಗ ಅಲ್ಲೇ ನಾವೆಲ್ಲರೂ ಬೀಳೋದು. ದುಃಖ ಬರುತ್ತೆ, ಹೇಗಾರು ಭಗವಂತ ಸರಿ ಮಾಡ್ಬಿಡು ಅಂತ ಕೇಳ್ತೀವಿ, ಆಗ ನಾವು ಕೇಳಲ್ಲ. ಇನ್ನೂ ವೈರಾಗ್ಯ ಹೆಚ್ಚು ಮಾಡು ಅಂತ ನಾವು ಯಾರೂ ಅವಾಗ ಕೇಳಲ್ಲ. ವೈರಾಗ್ಯ ಬಂದಾಗ ವಿರಕ್ತಿ ಮತ್ತು ರಾಗ, ಇದು ಏನು ತೋರಿಸುತ್ತೆ? ಮನಸ್ಸಿನಲ್ಲಿ ದೃಢವಾದ ವಿವೇಕಜನ್ಯ ವೈರಾಗ್ಯ ಇಲ್ಲ. ವಿವೇಕಜನ್ಯ ವೈರಾಗ್ಯ ಇದ್ದರೆ ಅವತ್ತೇ ಬಿಟ್ವಿ, ಬಂದು ಹೋಗ್ತಿರತ್ತೆ. ಇಲ್ಲಿ ರಾಮನ ಉಪದೇಶ ಬಂತ ವೈರಾಗ್ಯ, ಸ್ಟಾಪ್ ಇಟ್ ಫಾರ್ ಶೋರ್. ವೈರಾಗ್ಯನಲ್ಲ, ರಾಗವನ್ನು. ಅದಕ್ಕಿಲ್ಲಿ ಭವಂ ವಿದಿತ್ವ, ಭವ ಅಂದರೆ ಸಂಸಾರ, ಪ್ರವೃತ್ತಿ ಮಾರ್ಗ, ಭವ ಅಂದರೆ ಪ್ರವೃತ್ತಿ ಮಾರ್ಗದ ಸಂಸಾರ. ಯೋಗಕ್ಷೇಮವನ್ನೆಲ್ಲ ಅಭ್ಯಾಸ ಮಾಡ್ತೀವಲ್ಲ, ಇನ್ವಾಲ್ಡ್ ಇನ್ ಯೋಗಕ್ಷೇಮ, ಅದು ಬೇಕು ಇದು ಬೇಕು ಮತ್ತೊಂದು ಇದೆಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಬೇಡ. ಅದು ಆ್ಯಂಗ್ಸೈಟಿ ಅಂತ ಹೇಳಿದ್ನಲ್ಲ. ಭವಂ ವಿದಿತ್ವ ಯಾವಾಗದು? ಆದೌ ಚ ಮಧ್ಯೆ ಚ ತಥೈವ ಚ ಅಂತ. ಶುರುನಲ್ಲಿ ಆ್ಯಂಗ್ಸೈಟಿ, ಶುರುನಲ್ಲಿ ನಿಜವಾಗ್ಲೂ ನಾರ್ಮಲ್ ಆಗುತ್ತಾ ಸಿಸೇರಿಯನ್ ಆಗುತ್ತಾ? ಭಯ ಅಲ್ವಾ? ಅದು 3 ಮಗು ಆಗಿರುತ್ತೆ, ಆದರೂ 4ನೇದಕ್ಕೂ ನಾರ್ಮಲ್ಲ ಸಿಸೇರಿಯನ್ನ? ಡಾಕ್ಟ್ರು ಒಂದು ನಾರ್ಮಲ್ ಹೇಳಿದ್ದಾರೆ, 2ನೇದು ಸಿಸೇರಿಯನ್ ಹೇಳಿದ್ದಾರೆ. ಇಲ್ಲ, 2ನೇದು ಸಿಸೇರಿಯನ್, 3ನೇದು ಅದೇ ಆಗಬೇಕು. ಇಲ್ಲ, ನಾರ್ಮಲ್ ಆಗಲಿ, ಹೇಗೋ ಬರಬೇಕು ನಿರ್ಧಾರ ಆಗಿದೆ. ಚೆನ್ನಾಗಿ ಬರಲಿ ಅಂತ ಒಂದೇ ಪ್ರಾರ್ಥನೆ ಅಷ್ಟೇ, ಹೇಗಾದರೂ ಬರಲಿ ಅಲ್ವಾ? ಲೈವ್ ಇನ್ಸಿಡೆಂಟ್. ಒಬ್ಬರು ಗುಲ್ಬರ್ಗಲ್ಲಿದ್ದಾರೆ, ಯೋಗ ಟೀಚರ್, ನಾನು ಆಶ್ರಮದ ಭಕ್ತರು. ಬೇಡ, ಇಲ್ಲ ರೆಕಾರ್ಡ್ ಆಗ್ತದೆ, ಆಮೇಲೆ ಹೇಳ್ತೀನಿ. ಅವ್ರು ಕೇಳಿಸ್ಕೊಟ್ರೆ ಆಮೇಲೆ ಬೇಜಾರು ಮಾಡ್ಕೊಳ್ತಾರೆ. ಸರಿ. ಆದೌ ಚ ಮಧ್ಯೆ ಚ ತಥೈವ ಚ ಅಂತ. ಯಾವಾಗಲೂ ಆ ಶೋಕ ಮೋಹ ದುಃಖ ಯಾವಾಗಲೂ ಇರುತ್ತೆ. ಇದರಿಂದ ಏನು ಕ್ರಿಯೇಟ್ ಆಗ್ತಿದೆ? ಶೋಕ ಭಯ ಕಾರಣಂ. ಅದರಿಂದ ಏನು ಮಾಡಬೇಕು? ಸಮಸ್ತ ವಿಧಿವಾದ ಚೋದಿತಂ ಹಿತ್ವ. ಚೋದಿತಂ ಅಂದರೆ ಪ್ರಿಸ್ಕ್ರಿಪ್ಷನ್, ವಿಧಿವಾದ ಅಂದರೆ ವೈದಿಕ ಮಾರ್ಗ, ವೈದಿಕ ಧರ್ಮ ಮಾರ್ಗ. ಹಿತ್ವ ಅಂದರೆ ನಿಗಿಸುವುದು, ತಳ್ಳು ಹಾಕುವುದು. ಏನನ್ನು ತಳ್ಳು ಹಾಕಬೇಕಂತೆ? ಕರ್ಮಕಾಂಡವನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಬೇಕಂತೆ. ಕರ್ಮಕಾಂಡ ನಿಮಗೆ ಹೆಚ್ಚು ಹೆಚ್ಚು ದುಃಖವನ್ನು ಕೊಡುತ್ತೆ. ಯಾಕೆ? ಒಂದು ಜೀವನದಲ್ಲಿ ಒಂದು ತೊಂದರೆ ಆದರೆ ಅದಕ್ಕೊಂದು ಪರಿಹಾರ, ಆ ಪರಿಹಾರವನ್ನು ಮಾಡಿಕೊಂಡ್ರೆ ಸಂತೋಷ, ಮತ್ತೊಂದು ವರ್ಷ ಆದಮೇಲೆ ಮತ್ತೆ ದುಃಖ, ಅದಕ್ಕೊಂದು ಪರಿಹಾರ. ಹೀಗೇ ಚಕ್ರದಲ್ಲಿ ಸಿಕ್ಕಾಕೊಂಡು ವಿಧಿವಾದ ಚೋದಿತಂ ಹಿತ್ವ. ಸಮಸ್ತ ಕರ್ಮಕಾಂಡ ನಿಮಗೇನು ಹೇಳ್ತಿದೆ? ಅರ್ಥಕಾಮವನ್ನೇ ಹೇಳಿಕೊಡ್ತಿದೆ ಅಲ್ವಾ? ವೇದಪೂರ್ವ ಭಾಗದ ಪೂರ್ತಿ ಏನು? ಅರ್ಥಕಾಮ. ಧರ್ಮವೂ ಇದೆ. ನಿಷ್ಕಾಮವಾಗಿ ಕರ್ಮ ಮಾಡಿದರೆ ಅದು ಧರ್ಮಕ್ಕೆ ಹೇತು, ಇಲ್ಲ ಅಂದರೆ ಎಲ್ಲ ಅರ್ಥಕಾಮಗಳು. ಅರ್ಥಕಾಮದಿಂದ ಸಂಸಾರ. ಅದನ್ನು ಹಿತ್ವ. ಲೌಕಿಕ ಕರ್ಮವನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಬೇಕು, ವೈದಿಕ ಕರ್ಮವನ್ನು ಕಮ್ಮಿ ಮಾಡಬೇಕು. ನೋಡಿ, ನಾ ಹೇಳ್ತಿಲ್ಲಪ್ಪ, ಓದ್ತಾ ಇದ್ದೀನಿ.
ಸಮಸ್ತ ವಿಧಿ ವಾದ ಚೋದಿತಂ ಹಿತ್ವ. ನಿಮ್ಮ ಸ್ವರೂಪದಲ್ಲಿಂತರ ಎಲ್ಲವೂ ಕಮ್ಮಿ ಆಗಬೇಕು. ಅಂದರೆ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆ ಬನ್ನಿ. ಪ್ರವೃತ್ತಿ ಮಾರ್ಗವನ್ನು ಕಮ್ಮಿ ಮಾಡಿಕೊಳ್ಳಿ ಸಾಕು. ಎಷ್ಟು ಜನ ಸಂಕಲ್ಪ ಮಾಡಿದಿರಿ ಇವತ್ತು ರಾಮ ಹೋಮಕ್ಕೆ, ರಾಮತಾರ ಹೋಮಕ್ಕೆ ಎಷ್ಟು ಜನ ಸಂಕಲ್ಪ ಮಾಡಿದಿರಿ? ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು, ಬಂದು ನಾನು ಮುಂಚೆನೇ ಕೂರ್ತೀನಿ ಹಾಗೆ ಅಂತ. ಯೂಶ್ವಲಿ ನಾವೆಲ್ಲ ಪೂರ್ಣಾಹುತಿ ಟೈಮಿಗೆ ಬಂದು ನಮಸ್ಕಾರ ಮಾಡಿ ಬಂದುಬಿಡ್ತೀವಿ ಅಲ್ವಾ? ಇರಲಿ, ಅಷ್ಟು ಸಾಕು, ಗೊತ್ತಾಗುತ್ತೆ ನಾನೇನು ಹೇಳಕ್ಕೆ ಬಂದೆ ಅಂತ. ಅಖಿಲಮಾತ್ಮಾನಂ ಸ್ವಾತ್ಮಾನಂ ಭಜೇತ್. ಅಖಿಲಮಾತ್ಮನ, ಪ್ರತಿಯೊಂದು ಜೀವರಾಶಿಗಳಲ್ಲಿ ಇರುವಂತಹ ಆತ್ಮವು ನನ್ನ ಆತ್ಮವೇ ಆಗಿದೆ. ಸ್ವಾತ್ಮಾನಂ ಭಜೇತ್. ಮೇ ಯು ಎಂಜಾಯ್ ದ ಜೀವನ್ ಮುಕ್ತಿ ಸ್ಟೇಟಸ್. ಈಶ್ವರ ಸರ್ವಭೂತಾನಾಂ ಅಷ್ಟೇ. ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. 18ನೇ ಅಧ್ಯಾಯ, ಮರ್ತುಬಿಡಬಾರ್ದು. ನಾಳೆನೂ ಕ್ಲಾಸ್ ಇದೆ, ಎಲ್ಲ 62 ಶ್ಲೋಕನೂ ಕಂಠಸ್ಥ ಮಾಡ್ಕೊಂಡು ನಾಳೆ ಹೇಳಬೇಕು. ಭಯ ಆದೌ ಚ ಮಧ್ಯೆ ಚ ಅಂತೆ ಚ ಭಯ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಈ ಅರ್ಜುನ ಎಲ್ಲರ ಹೃದಯದಲ್ಲಿಯೂ ಆತ್ಮ ಚೈತನ್ಯನಾಗಿ ನಾನು ಅಲ್ಲಿ ಕೂತಿದ್ದೀನಿ. ಅದನ್ನು ಇಲ್ಲಿ ಹೇಳ್ತಿರೋದು. ಅಖಿಲಮಾತ್ಮಾನಂ. ಅಖಿಲ ಅಂದರೆ ಎಲ್ಲ, ಆತ್ಮಾನಂ ಅಂದರೆ ಜೀವಾತ್ಮ. ಎಲ್ಲರ ಜೀವಾತ್ಮರಲ್ಲಿಯೂ ಸ್ವಾತ್ಮಾನಂ ಏವ ಭಜೇತ್. ಲಕ್ಷ್ಯ ರೂಪದಲ್ಲಿ ಆತ್ಮವೇ ಆಗಿದೆ ಅಂತ ಎಲ್ಲರಲ್ಲಿಯೂ ನೋಡಿ. ವ್ಯವಹಾರದಲ್ಲಿ ಹಾಗೆ ಇರಬೇಕು. ಒಬ್ಬೊಬ್ಬರನ್ನು ನೋಡಿ ರಾಗದ್ವೇಷವನ್ನು ಬೆಳೆಸ್ಕೊಳ್ಬಾರ್ದು. ಇವ್ರು ನನಗಿಷ್ಟ, ಇವ್ರು ಇಷ್ಟ ಇಲ್ಲ ಅನ್ನಬಾರ್ದು. ಎಲ್ಲರಲ್ಲಿಯೂ ಅದೇ ಚೈತನ್ಯ ಇದೆ ಅಂತ ಹೇಳಬೇಕು. ಆವಾಗ ಬಂಧನ ಬರೋದಿಲ್ಲ. ಚಲನಚಿತ್ರ ಬಂಧನ ಅಲ್ಲ. ನೀವೇನು ಸ್ವಾಮಿ ಇವೆಲ್ಲ ಎಲ್ಲಿ ಹೊಳೆಯುತ್ತೆ ನಿಮಗೆ? ನಮಗೆ ಹೊಳೆಯಲ್ವಲ್ಲ ಅಲ್ವಾ? ಇದಕ್ಕೆ ಜ್ಞಾನನಿಷ್ಠ ಅಂತ ಹೇಳೋದು. ಅಖಿಲಮಾತ್ಮಾನಂ ಸ್ವಾತ್ಮಾನಂ ಭಜೇತ್. ಮುಂದೆ ಆತ್ಮನ್ಯಭೇದೇನ ವಿಭಾವಯನ್ನಿದಂ ಭವತ್ಯಭೇದೇನ ಮಯಾತ್ಮನಾ ತದಾ ಯಥಾ ಜಲಂ ವಾರಿಧೌ ಯಥಾಪಯಃ ಯಥಾ ಜಲಂ ವಾರಿನಿಧೌ ಯಥಾಪಯಃ ಕ್ಷೀರೇ ವ್ಯದ್ಯೋಮ್ನಿ ನಿಲೇ ಯಥಾನಿಲಃ. ಸರಳವಾದ ಶ್ಲೋಕ, ಉದಾಹರಣೆಯ ಮೂಲಕ ಕೊಡ್ತಿದ್ದಾರೆ. 4 ಉದಾಹರಣೆ ಬರ್ತಿದೆ ಇದರಲ್ಲಿ. ಇದಂ ವಿಭಾವಯನ್. ಇದಂ ಆತ್ಮನಿ ಅಭೇದೇನ ವಿಭಾವಯನ್. ಅದೇ ಮೇನ್ ಸೆಂಟೆನ್ಸ್. ಇದಂ ಯಾವುದು? ಇದಂ ಅಂದರೆ ಇದಂ ಆತ್ಮನಿ, ನನ್ನಲ್ಲಿ ಅಭೇದೇನ, ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲುವಂತಹ ಜ್ಞಾನವನ್ನು ಆತ್ಮನಲ್ಲಿ ವಿಭಾವಯನ್, ಧಾರಣೆಯನ್ನು ಮಾಡ್ಕೋ. ಅವಧಾರಣಾರ್ಥಂ, ಅದನ್ನು ಹೇಳ್ತಾ ಇರೋದು ಆ ವೃತ್ತಿ ನಿನ್ನ ಮನಸ್ಸಿನಲ್ಲೇ ಬರಲಿ. ಅಂದರೆ ನಾವು ನಿಧಿಧ್ಯಾಸನ್ ಕುರ್ವನ್, ನಿಧಿಧ್ಯಾಸನವನ್ನು ಮಾಡು. ಆ ರೀತಿಯಾಗಿ ಮಾಡ್ತಾ ಬಂದರೆ ತದಾ ಏನಾಗುತ್ತೆ? ಆತ್ಮನಿ ಮಯ ಅಭೇದೇನ ಭವತಿ. ಜೀವಾತ್ಮನು ಪರಮಾತ್ಮನ ಆಗಿಬಿಟ್ಟಿದ್ದಾನೆ. ಒಂದು ದಿವಸ ಜೀವಾತ್ಮನು ಇನ್ನೊಂದು ದಿವಸ ಪರಮಾತ್ಮ ಆಗಿಬಿಟ್ಟಿದ್ದಾನೆ ಅಂತಲ್ಲ. ಇಲ್ಲಿವರೆಗೂ ಆ ಭೇದ ಇತ್ತು, ಡ್ಯುಯಾಲಿಟಿ ಇತ್ತು. ಧ್ಯಾನ ಬಂದಮೇಲೆ ಅದು ಹೊಟ್ಟೋಯ್ತು ಅಂತ. ಜೀವಾತ್ಮ ಒಂದೊಂದೇ ದೊಡ್ಡದಾಗಿ ಪರಮಾತ್ಮನಲ್ಲಿ ಸೇರೋದು ಅದೆಲ್ಲ ಇಲ್ಲ. ಆ ಥರ ಎಲ್ಲ ಮೂವಿಯೆಲ್ಲ ಯೋಚನೆ ಮಾಡಬೇಡಿ, ಅಥವಾ ಈ ಪುಸ್ತಕಗಳನ್ನೆಲ್ಲ ಓದಬೇಡಿ. ಸಂಪ್ರದಾಯ ಪುಸ್ತಕವನ್ನೆಲ್ಲ ಓದಿ ಜೀವಾತ್ಮ ವಾಸ್ ಟುಡೇ ಹಿ ಅಂಡರ್ವೆಂಟ್ ಲಾಟ್ ಆಫ್ ಸಾಧನಾಸ್ ಆ್ಯಂಡ್ ಒನ್ ಡೇ ಫೈನಲಿ ಹಿ ಮರ್ಜ್ಡ್ ವಿತ್ ದ ಟೋಟಲ್ ಬ್ರಹ್ಮನ್. ಆಯಿತಾ? ಅದೆಲ್ಲ ಆಗಲ್ಲ. ಯಾವತ್ತೂ ಓಕೆ, ಒಂದು ಮಡಕೆ, ಎಲ್ಲ ಆಕಾಶ, ಇಲ್ಲಿ ಆಕಾಶ ಸ್ಪೇಸ್ ಇದೆ, ಒಂದು ಮಡಕೆ ಇದೆ. ಮಡಕೆ ಇವತ್ತು ಹೊರಡಿದ್ರಿ, ಮಡಕೆ ಹೊಡೆದೋಯ್ತು. ಏನಾಯಿತು? ಮಡಕೆಯಲ್ಲಿರುವಂತಹ ಆಕಾಶ ಮಹಾ ಆಕಾಶಕ್ಕೆ ಸೇರಿತು. ಯಾವತ್ತು? ಹೊಡೆದ ಮೇಲೆ, ಹೊಡೆಯೋಕ್ಕಿಂತ ಮುಂಚೆನಾ? ಅಲ್ವಾ? ಹೊಡೆಯೋಕ್ಕಿಂತ ಮುಂಚೆನೇ ಇತ್ತಲ್ವ?
ಆಕಾಶದಲ್ಲಿ ಮಡಕೆ ಇತ್ತಾ, ಮಡಕೆಯಲ್ಲಿ ಆಕಾಶವಿದೆಯಾ? ಮತ್ತು ಅದ್ವೈತ ಒಂದು ದಿವಸ ಬರುವಂಥದ್ದ, ಯಾವಾಗಲೂ ಇರುವಂಥದ್ದ? ಹಾಂ. ಮತ್ತು ನಾವೇನು ಮಾಡ್ತಿದ್ದೀವಿ ಇವಾಗ? ದೇವರನ್ನು ಸೇರಿದ್ರು ಅವರು. ಯಾವ ದೇವರನ್ನು ಸೇರೋಕ್ಕೆ ಸಾಧ್ಯ ಅಲ್ವಾ? ಶಂಕರರು ಈ ತತ್ವವನ್ನು ತಾನೇ ಹೇಳಿದ್ದು. ನಾವೇನು ಮಾಡ್ತಿದ್ದೀವಿ? ತಪ್ಪು ತಿಳುವಳಿಕೆ. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ನಾವು ಬಿಟ್ವಾ ಫಸ್ಟ್ ಆಫ್ ಆಲ್ ರೆಸ್ಟ್ ಆಗಿರೋಕ್ಕೆ ಅವ್ರನ್ನ? ಹಾಂ, ಹಿಡಿದು ಹಿಪ್ಪೆಕಾಯಿ ಮಾಡಿ ಹಾಕ್ಬಿಟ್ಟಿದ್ವಿ ಪೂರ್ತಿ. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಕೊನೆಗಾದರೂ ನನ್ನಿಂದ ಬಚಾವಾದ್ಯಲ್ಲ ಅಂತ ಅದು ಅಲ್ವಾ? ಸೋಲ್ ಅನ್ನುವಂತಹ ಪದ ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಜೀವಾತ್ಮಕ್ಕೆ ನೀವು ಸೋಲ್ ಅಂತ ಕರೆದರೆ ಸರಿ ಬರುತ್ತಾ? ಪರಮಾತ್ಮಕ್ಕೆ ಸೋಲ್ ಅನ್ನೋದಕ್ಕೆ ಸಾಧ್ಯನಾ? ಅದು ಇಂಗ್ಲೀಷಲ್ಲೂ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹಾಕಬೇಕು. SOUL ಹಾಕಬೇಕು. SOLE ಹಾಕಿದ್ರೆ ಒಂಥರ ಆಗುತ್ತೆ. ಆಯಿತಾ? ಕೆಲವು ಸಂಸ್ಕೃತ ಪದಗಳನ್ನು ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜೀವಾತ್ಮ ಜೀವಾತ್ಮನೇ, ಪರಮಾತ್ಮ ಪರಮಾತ್ಮನೇ. ಪುಣ್ಯವನ್ನು ನೀವು ಮೆರಿಟ್ ಅಂತ ಕರೆದ್ರೆ ಏನು ರ್ಯಾಂಕ್ ತೊಗೊಳ್ತಾ? ಅದು ಮೆರಿಟಲ್ಲಿ ಪಾಸ್ ಆಯಿತು. ಪುಣ್ಯ ಮೆರಿಟಲ್ಲಿ ಪಾಸ್ ಆಯಿತು. ಅದು ಮೆರಿಟ್, ಡಿಮೆರಿಟ್. ಸಿನ್ ಇಸ್ ಅ ವೆರಿ ಬ್ಯಾಡ್ ಟ್ರಾನ್ಸ್ಲೇಷನ್. ಪಾಪ ಹಾಗೂ ಸಿನ್ಗೂ ಎಷ್ಟು ಅದೇ. ಪಾಪವನ್ನು ಸಿನ್ ಅನ್ನೋದೇ ಮಹಾಪಾಪ. ಯು ಕೆನಾಟ್ ಟ್ರಾನ್ಸ್ಲೇಟ್ ಪಾಪ ಆ್ಯಸ್ ಸಿನ್. ಪಾಪ ಅನ್ನುವಂತಹ ಶಬ್ದ ಸಿನ್ ಕೊಡುತ್ತಾ ನಿಮಗೆ? ಈಸ್ ಇಟ್ ಈಕ್ವಲೆಂಟ್? ಯೋಚನೆ ಮಾಡಿದ್ದೀರಾ? ಹಾಗೆ ಜೀವಾತ್ಮನು ಪರಮಾತ್ಮ ಆದ ಅಂತಿಲ್ಲ. ಅವನು ಸದಾ ಜೀವಾತ್ಮ ಪರಮಾತ್ಮನಾಗಿಯೇ ಇದ್ದಾನೆ. ಅದರಿಂದನೇ ಶಂಕರಾಚಾರ್ಯರು ಹೇಳಿರೋದು ಜೀವೋ ಬ್ರಹ್ಮೈವ ನಾಪರ. ನಮಗದು ಗೊತ್ತಿಲ್ಲ, ಅಜ್ಞಾನವಶಾತ್ ಗೊತ್ತಿಲ್ಲ. ಗೊತ್ತಾಗೋಯ್ತು, ಇನ್ಮೇಲೆ ಹೇಳಬಾರ್ದು. ಇವತ್ತು ಗೊತ್ತಾಗೋಯ್ತಲ್ಲ ಅಷ್ಟೆ. ಅವ್ರು ಜ್ಞಾನ ಗೊತ್ತಾದ ಮೇಲೆ ವ್ಯವಹಾರದಲ್ಲಿ ಅವ್ರು ಹೊರಟರು. ಶರೀರ ಬಿತ್ತು ಬೆಸ್ಟ್, ಪ್ರಾಣ ಹೋಯಿತು ಬೆಸ್ಟ್. ಒಂದು ದಿವಸ ಆಗುವಂಥದ್ದಲ್ಲ. ಈ ಮರ್ಜರ್, ಜೀವಾತ್ಮ ಮರ್ಜ್ಡ್ ಇಂಟು ಪರಮಾತ್ಮ, ಅದೇನು ಎರಡು ಕಂಪ್ನಿನ ಅಮಾಲ್ಗಮೇಷನ್ನ ಮರ್ಜರ್ ಆಗೋಕ್ಕೆ 60% ಶೇರ್ಸ್ ಇಲ್ಲಿತ್ತು, 40% ಇತ್ತು, ಮರ್ಜ್ ಆಗೋಯ್ತು ಅನ್ನೋಕ್ಕೆ. ಇವಾಗ ಏರ್ ಇಂಡಿಯಾ ಎಲ್ಲ ತೊಗೊಳ್ತಿದ್ದಾರೆ, ಎಲ್ಲ ಇದನ್ನು ಮರ್ಜ್ ಆಯಿತು ಅಂತ. ಅದಲ್ಲ. ಯಾತಕ್ಕೆ ಇಂಗ್ಲೀಷಲ್ಲಿ ಮರ್ಜರ್ ಅಂತ ಉಪಯೋಗಿಸ್ತೀವಿ? ಟು ನೋ ದಟ್ ದೆರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ದ ಇಂಡಿವಿಜುವಲ್ ಸೋಲ್ ಗಾಟ್ ಮರ್ಜ್ ಟು ಸುಪ್ರೀಮ್ ಸೋಲ್. ಅಂದರೆ ದಟ್ ಮರ್ಜರ್ ಇಸ್ ಎ ನೋಷನ್ ಥಿಂಗ್. ನೋಷನ್ ಅಂದರೆ ಏನು? ತಪ್ಪಿತು ತಿಳುವಳಿಕೆ. ಆ ದ್ವೈತ ಭಾವವನ್ನು ತೆಗೆಯೋದಕ್ಕೆ ಮರ್ಜರ್ ಅನ್ನುವಂತಹ ಪದವನ್ನು ಉಪಯೋಗಿಸ್ತಾ ಇದ್ದೀವಿ ಅಲ್ವಾ? ಯಾವತ್ತೂ ಅದು ಟ್ರಾನ್ಸಾಕ್ಷನ್, ಅದು ವ್ಯವಹಾರ ಆಗೋಕ್ಕೆ ಸಾಧ್ಯವಿಲ್ಲ ಅದ್ವೈತ ಸಿದ್ಧಾಂತದ ಪ್ರಕಾರ. ದ್ವೈತ ಸಿದ್ಧಾಂತದಲ್ಲಿದೆ ಜೀವಾತ್ಮ ನಿಧಾನಕ್ಕೆ ಮೇಲೆ ಹೋಗುತ್ತೆ, ಹೋಗಿ ವೈಕುಂಠಕ್ಕೆ ಸೇರುತ್ತೆ. ಪಾಪ ನಂಬಿಕೆ ಇದೆ ಅವ್ರಿಗೆ, ಇರಬೇಕು. ಸರಿ. ತದಾ ಆತ್ಮನಿ ಮಯ ಅಭೇದೇನ ಭವತಿ. ಆ ಜೀವಾತ್ಮ ಅನ್ನುವಂತಹ ನೋಷನ್, ಆ ಭಾವವನ್ನೇ ಮರೆಯುವುದೇ ಆತ್ಮದ ಪರಮಾತ್ಮದ ಸ್ಥಿತಿ. ಅದಕ್ಕೆ 4 ಉದಾಹರಣೆಯನ್ನು ಕೊಡ್ತಾರೆ. ಜಲಂ ವಾರಿಧೌ ಅಭೇದೇನ ಭವತಿ. ಆ 4 ಉದಾಹರಣೆಗೂ ಅಭೇದೇನ ಭವತಿ ಅಂತ ಹಾಕ್ಕೊಳ್ಬೇಕು. ಜಲಂ ನೀರು, ಮಡಕೆಯಲ್ಲಿರುವಂತಹ ನೀರು. ವಾರಿ ನಿಧೌ ಸಮುದ್ರ. ಒಂದು ಮಡಕೆಯಲ್ಲಿ ನೀರನ್ನು ತುಂಬಿಸಿರ್ತೀರ. ಕನ್ಯಾಕುಮಾರಿನ ತಗೊಳ್ಳೋಣ, ಯಾಕಂದ್ರೆ ಅಲ್ಲಿ ಹೋಗಿದ್ದಾರಲ್ಲ. ಮಧ್ಯದಲ್ಲಿ ಕನ್ಯಾಕುಮಾರಿ ಮಧ್ಯದಲ್ಲಿ ಹೋಗ್ತೀರಾ ಶಿಪ್ ತೊಗೊಂಡು. ಒಂದು ಮಡಕೆಯನ್ನು ನೀರನ್ನು ಮಧ್ಯದಲ್ಲಿ ಇಡ್ತೀರ, ಮುಳುಗಿಸಿಡ್ತೀರ. ಈಗ ಆ ಮಡಕೆಯಲ್ಲಿರುವಂತಹ ನೀರು ಅಭೇದೇನ ಭವತಿ ಯಾವತ್ತಾಯಿತು? ಅದು ಯಾವಾಗಾಯಿತು? ಮಡಕೆಯಲ್ಲಿರುವಂತಹ ನೀರನ್ನು ಸಮುದ್ರ ಮಧ್ಯದಲ್ಲಿ ಮುಳುಗಿಸಿದ್ರೆ ಅದು ಯಾವಾಗ ಅಭೇದ ಆಯಿತು? ಮಡಕೆ ಹೊಡಿಯೋದು ಬೇಡ ಅಂದರೆ ಯಾವಾಗಲೂ ಇತ್ತು ಅಂತ ಅರ್ಥ. ಉದಾಹರಣೆಗೆ ಅಲ್ಲಿ ತೋರಿಸ್ತಾ ಇದ್ದಾರೆ, ಇವಾಗ ಹೋಯಿತು ಅಂತ. ಮಡಕೆ ಹೊಡೆಯೋ ಅವಶ್ಯಕತೆಯೇ ಇಲ್ಲ. ಮಡಕೆ ಜೊತೆಗೆ ನೀರಿತ್ತು, ಸಮುದ್ರದಲ್ಲಿ ತಗೊಂಡು ಮಧ್ಯದಲ್ಲಿ ಅದನ್ನು ಮುಳುಗಿಸಿದ್ರು. ಮಡಕೆಯಲ್ಲಿರುವಂತಹ ನೀರು ಸಮುದ್ರದಲ್ಲಿರುವಂಥ ನೀರು ಯಾವಾಗ ಒಂದಾಯಿತು? ಯಾವಾಗಲೂ ಇತ್ತು. ಒಡೆದಾಗ ಉಪಾಧಿ ಹೋಯಿತು. ನಮ್ಮ ಆನ್ಲುಕರ್ಸ್ಗೆ, ಸಾಧಕರ ಗುರುಗಳ ಶಿಷ್ಯರಿಗೆ ಹೋಯ್ತಪ್ಪ,
ಯಾವಾಗಲೂ ಅದ್ವೈತ ಭಾವವೇ ಇತ್ತು. ಯಥಾ ಪಯಃ ಕ್ಷೀರ ಸಮುದ್ರೇಣ ಅಭೇನ ಭವತಿ. ಕ್ಷೀರ ಸಮುದ್ರ ಅಂದರೆ ಮಿಲ್ಕಿ ಓಷನ್. ಪಯಃ ಅಂದರೆ ಹಾಲು. ಒಂದು ಮಡಕೆಯಲ್ಲಿರುವಂಥ ಹಾಲನ್ನು ಮತ್ತೆ ಇದೇ ಉದಾಹರಣೆಯನ್ನು ತೊಗೊಂಡೋಗಲ್ಲಿ ಮುಳುಗಿಸಿದ್ರೆ ಯಾವಾಗಲೂ ಅದೇ ತಾನೇ ಇರೋದು. ಯಥಾ ವಿಯದ್ ವ್ಯೋಮ್ನಿ ಅಭೇದೇನ ಭವತಿ. ಮಡಕೆಯಲ್ಲಿ ವಿಯದ್ ಒಂದು ಆಕಾಶ ಇತ್ತು, ಮಡಕೆ ಹೋಯಿತು, ಎಲ್ಲದಲ್ಲಿಯೂ ಘಟಾಕಾಶ ಮಹಾಕಾಶ ಆಯಿತು. ಅದೇ ಉದಾಹರಣೆ. ಮತ್ತು ಮಡಕೆ ಯತ್ ಅನಿಲ ಅಭೇದೇನ ಭವತಿ. ಅನಿಲ ಅಭೇದೇನ ಭವತಿ. ಮಡಕೆಯಲ್ಲಿ ಗಾಳಿ ಇತ್ತು, ಮಹತ್ ಗಾಳಿಯಲ್ಲಿ ಸೇರಿತು. ಯಾವತ್ತು? ಯಾವಾಗಲೂ ನಮಗೆ ಆಗ ಉಪಾಧಿ ಇರೋದರಿಂದ ಬೇರೆ ಬೇರೆ ಅಂತ ಕಾಣಿಸ್ತಾ ಇದೆ ಅಷ್ಟೆ. ಮುಂದೆ ಇತ್ತಂ ಯದಿ ಕ್ಷೇತ ಹಿ ಲೋಕ ಸಂಸ್ಥಿತಃ ಜಗನ್ಮೃಷೈವೇತಿ ವಿಭಾವಯನ್ಮುನಿಃ ನಿರಾಕೃತಾತ್ವಾತ್ ಶ್ರುತಿಯುಕ್ತಿಮಾನತಃ ಯಥೇಂದುಭೇದೋ ದಿಶಿ ದಿಗ್ಭ್ರಮಾದಯಃ. ಇಲ್ಲಿಗೆ ಜೀವನ್ಮುಕ್ತದ ಫಲ. ಜೀವನ್ಮುಕ್ತದ ಫಲ ಅಂದರೆ ನಿಧಿಧ್ಯಾಸನದ ಫಲ ಮುಕ್ತಾಯ ಆಗುತ್ತೆ. ವಿಭಾವಯನ್ ಮುನಿಹಿ ಅಂದರೆ ಸಾಧಕ, ವಿದ್ಯಾರ್ಥಿ, ಹಲವಾರು ವರ್ಷಗಳ ಕಾಲ ಶ್ರವಣ ಮನನ ನಿಧಿಧ್ಯಾಸನ ಮಾಡಿರುವಂತಹ ಮುನಿ. ವಿಭಾವಯನ್ ಮುನಿಹಿ ಲೋಕ ಸಂಸ್ಥಿತ ಸ್ಯಾತ್ ಅಂತ ಸೇರಿಸ್ಕೊಳ್ಬೇಕು. ಲೋಕ ಸಂಸ್ಥಿತ ಅಂದರೆ ಈ ಜಗತ್ತಿನಲ್ಲಿ ಈ ಸಾಧಕನು ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಅಂದರೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಯಾವ ಇದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ? ಇತ್ತಂ ಯದಿ ಇವ ಈಕ್ಷೇತ. ಇತ್ತಂ ಯದಿ ಈಕ್ಷೇತ. ಯಾವಾಗ ಆ ಅದ್ವೈತದ ಜ್ಞಾನ ಈತನಿಗೆ ಬಂತೋ ಜಗನ್ಮೃಷ ಏವ ಭವತಿ. ಮೃಷ ಅಂದರೆ ನಶಿಸಿ ಹೋಗುವಂಥದ್ದು. ಜಗತ್ ಆ ಜ್ಞಾನಿಗೆ ಜಗತ್ತು ಇಲ್ಲಿವರೆಗೂ ಸತ್ಯ ಅಂತ ಕಾಣುತ್ತಲ್ವ, ಮೃಷ ಏವ ಭವತಿ. ಅವನ ದೃಷ್ಟಿಯಲ್ಲಿ ದ್ವೈತ ಸ್ಥಿತಿಯೇ ಇಲ್ಲ, ಅದ್ವೈತ ಸ್ಥಿತಿಯೇ ಇರೋದು. ದ್ವೈತ ಅಲ್ಲ, ಏನಾಯಿತು? ನಾಮರೂಪದಲ್ಲಿ ಲೀನವಾಗೋಯಿತು. ದ ಎಂಟೈರ್ ವರ್ಲ್ಡ್ ಗಾಟ್ ರೆಡ್ಯೂಸ್ಡ್ ಇಂಟು ನೇಮ್ ಆ್ಯಂಡ್ ಫಾರ್ಮ್. ಸ್ವಾಮಿ ಪರಮಾರ್ಥರು ಅಂತ ಹೇಳ್ತಾರೆ, ದ ಎಂಟೈರ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ವರ್ಡ್. ಎಲ್ಲ ಜಗತ್ತು ಅವ್ರು ಇಂಗ್ಲೀಷಲ್ಲಿ ಹೇಳೋದ್ರಿಂದ ಇಂಗ್ಲೀಷಲ್ಲಿ ಹೇಳೋದು, ಎಂಟೈರ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ವರ್ಡ್. ರಿಮೂವ್ ದಿ ಲೆಟರ್ ಎಲ್ ಫ್ರಮ್ ದಿ ವರ್ಲ್ಡ್. ಅಷ್ಟೇ ಇರೋದು ಜಗತ್ತಲ್ಲಿ. ಜಗನ್ಮೃಷ ಏವ ಭವತಿ. ಎಲ್ಲ ನಾಮರೂಪದಲ್ಲಿ ಲೀನವಾಯಿತು. ಆವಾಗ ಇವನಿಗೆ ನಾನು ಇವ್ರನ್ನ ಕಾಪಾಡ್ತಿದ್ದೀನಿ, ಅವ್ರು ನನ್ನನ್ನು ಕಾಪಾಡ್ತಿದ್ದಾರೆ, ನಾನಿದ್ರೇ ಆಗೋದು. ಮುಂದೆ ಏನು ಗತಿ ಇವ್ರಿಗೆಲ್ಲ? ಯಾರಿಗೆ? ಮಕ್ಕಳಿಗೆ ಏನು ಗತಿ? ನಾವು ಹೋಗ್ಬಿಟ್ರೆ ಏನು ಗತಿ? ಏನು ಆರಾಮಾಗಿರ್ತಾರೆ. ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ನಾನು ಇರೋದಿದ್ರೆ ಮಕ್ಕಳು ಚೈನೋ ಪಾಪ ಅಂತ ಏನು ಆರಾಮಾಗಿರ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಲ್ಲಿ ಗೋಡೆ ಮೇಲೆಲ್ಲ ಇರುತ್ತೆ, ರೂಫಲ್ಲೆಲ್ಲ. ಹಲ್ಲಿಗೆ ಪಾಪ ಏನಂತ ಅನಿಸಿಕೆ ಅಂದರೆ, ಈ ಗೋಡೆಯನ್ನು ನಾನು ಧರಿಸಿದ್ದೀನಿ ಅಂತ. ಆಯಿತಾ? ಐ ಆಮ್ ಕ್ಯಾರಿಂಗ್ ದಿಸ್ ಎಂಟೈರ್ ರೂಫ್ ಅಂತ ಹಲ್ಲಿಗೆ. ನಮ್ಮದೆಲ್ಲ ಹಲ್ಲಿ ಇಂಟೆಲೆಕ್ಟ್ ಅಷ್ಟೇ. ಸಂಸಾರವನ್ನು ನಾನು ಧರಿಸಿದ್ದೀನಿ. ಪಾಪ ಏನು ಮಾಡೋದು, ಇವಳಿಗೆ ಆಗಲಿಲ್ವಲ್ಲ ಮದುವೆ ಇನ್ನು. ಹೀಗೆ ಹಲ್ಲಿ ಬುದ್ಧಿ ನಮ್ಮದಲ್ಲ ಅಷ್ಟೇ. ಸಂತೋಷವಾಗಿ ಎಲ್ಲರೂ ಆರಾಮಾಗಿರ್ತಾರೆ, ಅವರು ಪ್ರಾರಬ್ಧವಶಾತ್. ನೀವು ಭಯ ನಿಮಗೆ, ಯಾಕಂದರೆ ನಿಮ್ಮನ್ನು ಮರ್ಯಾದೆ ಕೊಟ್ಟು ಇಟ್ಬಿಟ್ಟಿದ್ದಾರಲ್ವ. ನಿಮ್ಗೆ ಯಾರು ಬೇಕು, ಸಂಬಂಧ ಬೇಕು, ಅದಕ್ಕೋಸ್ಕರ. ಇಲ್ಲ ಅಂದರೆ ನೀವು 24 ಗಂಟೆ ಹೋಗಲ್ಲ ನಿಮಗೆ. ಚೆನ್ನಾಗಿದ್ರು ಕರೆದು, ಚೆನ್ನಾಗಿದೆಯಾ ನೀನು? ಯಾಕೆ ಚೆನ್ನಾಗಿದೆಯಾ? ಇಷ್ಟೊಂದು ಸಂತೋಷವಾಗಿ ಹೇಗಿರೋಕ್ಕೆ ಸಾಧ್ಯ ನಿನಗೆ? ದುಃಖವಾಗಿದ್ದರೆ ಅದೊಂದು ಟೀಮೇ ಇದೆ.
ಒಂದು ಟೀಮೇ ಇದೆ, ನಿಮಗೆ ಯಾರು ಸಂಬಂಧಿಕರು ಹೋಗ್ಬಿಟ್ರೆ ನಿಮ್ಗೆ ಅಳು ಬರಲಿಲ್ಲ ಅಂದರೆ ಒಂದು ಟೀಮೇ ಇದೆ, ಅವ್ರು ಬಂದು ಸುಮ್ಮನೆ ಅಳ್ತಾನೆ ಇರ್ತಾರೆ ಅಲ್ವಾ? ಹಾಗೆ ನಮ್ಮ ಮನಸ್ಸು ಹಾಗೆ, ಎಲ್ಲರೂ ಸಂತೋಷವಾಗಿರ್ತಾರೆ, ಕರ್ಮದಿಂದ ಬರುತ್ತೆ, ಕರ್ಮದಿಂದ ಹೋಗುತ್ತೆ. ಹಲ್ಲಿ ಬುದ್ಧಿಯನ್ನು ತೆಗಿಬೇಕು ಅಷ್ಟೇ. ಮೃಷಾ ಜಗನ್ಮೃಷಾ ಏವ ಭವತಿ, ಎಲ್ಲರೂ ಭಗವಂತನ ಆಶ್ರಯ ಅಷ್ಟೇ. ಈ ಜ್ಞಾನ ಅವನಿಗೆ ಹೇಗೆ ಬಂತು? ನಿರಾಕೃತತ್ವ ಶ್ರುತಿ ಯುಕ್ತಿಮಾನತಃ. ಮಾನತಃ ಅಂದರೆ ಪ್ರಮಾಣ, ದ ರೀಸನಿಂಗ್, ದ ನೋಯಿಂಗ್ ಪವರ್. ಹೇಗೆ ನೋಡಿಕೊಂಡು ಈ ಈ ಸ್ಥಾನಕ್ಕೆ ಬಂದ, ಈ ಅದ್ವೈತ ಸ್ಥಿತಿಗೆ ಬಂದ ಶ್ರುತಿ. ಶ್ರುತಿ ಅಂದರೆ ಶ್ರವಣ, ಸ್ಕ್ರಿಪ್ಚರ್ಸನ್ನು ಅಧ್ಯಯನ ಮಾಡಿ, ಶಾಸ್ತ್ರವನ್ನು ಅಧ್ಯಯನ ಗುರುಮುಖೇನ ಮಾಡಿ ಹೇಳಬೇಕು. ಐ ವಿಲ್ ನಾಟ್ ರೀಡ್ ದ ಸ್ಕ್ರಿಪ್ಚರ್ಸ್, ಐ ವಿಲ್ ರೀಡ್ ಬೈ ಮೈ ಓನ್. ಯಾರ ಗುರುನೂ ಆಶ್ರಯ ಮಾಡಲ್ಲ, ನಾನೇ ಓದ್ತೀನಿ. ಓದಪ್ಪ, ಮಹಾತ್ಮನೇನು ಓದು. ಯುಕ್ತಿ, ಯುಕ್ತಿ ಅಂದರೆ ಲಾಜಿಕ್. ಶಾಸ್ತ್ರದಲ್ಲಿ ಏನು ಹೇಳಿರೋದಕ್ಕೆ ಲಾಜಿಕ್ಕನ್ನು ಉಪಯೋಗಿಸ್ಬೇಕೇ ಹೊರತು ನಮ್ಮ ಕುತರ್ಕದಿಂದ ಲಾಜಿಕ್ಕನ್ನು ಉಪಯೋಗಿಸ್ಬಾರ್ದು. ದುಸ್ತರ್ಕಾತ್ ಎಲ್ಲ ಮರೆತುಬಿಡ್ತೀರಲ್ಲ, ಸಾಧನ ಪಂಚಕ. ದುಸ್ತರ್ಕಾತ್ ಸುವಿರಮ್ಯತಾ ಶ್ರುತಿಮತಸ್ತರ್ಕೋನು ಅನುಸಂಧೀಯತಾಂ. ಶಾಸ್ತ್ರವನ್ನು ಹೇಳಿರುವಂತಹ ರೀತಿಯಲ್ಲಿ ತರ್ಕವನ್ನು ಮಾಡಬೇಕೇ ಹೊರತು ಕುತರ್ಕವನ್ನು ಮಾಡಬಾರ್ದು. ಶಾಸ್ತ್ರ ಹೀಗೆ ಹೇಳಿದೆ, ಪುಣ್ಯ ಅಂದರೆ ಅದೃಷ್ಟ ಶಕ್ತಿ, ಪಾಪ ಅದೃಷ್ಟ ಶಕ್ತಿ, ಉನ್ನತ ಲೋಕಗಳು, ಇದೆಲ್ಲ ನಮ್ಮ ಕಣ್ಣು ಗೋಚರ ಆಗಲ್ಲ. ಶಾಸ್ತ್ರ ಅದನ್ನು ಮಾನ್ಯ ಮಾಡಿದೆ, ಅದರಲ್ಲಿ ನಮಗೆ ವಿಶ್ವಾಸ ಇರಬೇಕು. ಶಾಸ್ತ್ರ ಹೇಳ್ತು, ಎಸ್ ಐ ಅಬೈಡ್ ಬೈ ಇಟ್. ಅದು ಹೇಗಿದೆ, ನಾ ಹೋಗಿ ನೋಡ್ತೀನಿ, ಹೋಗಪ್ಪ ನೀನು ಮತ್ತೆ ಬರಲ್ಲ ಅಲ್ವಾ? ಕುತರ್ಕವನ್ನು ಮಾಡ್ತಿದ್ದಾರೆ, ಅದ್ವೈತ ಸರಿ ಇಲ್ಲ, ದ್ವೈತವೇ ಸರಿ, ಕುತರ್ಕ ಮಾಡಬಾರ್ದು. ಅನ್ಯ ಸಂಪ್ರದಾಯರೆಲ್ಲರೂ ಶಾಸ್ತ್ರವಿಹಿತವಾದ ತರ್ಕವನ್ನು ಮಾಡ್ತಿಲ್ಲ, ಕುತರ್ಕವನ್ನು ಮಾಡಿ ಇದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿರಬಾರ್ದು. ಇಲ್ಲಿ ನಿರಾಕೃತತ್ವ ಶ್ರುತಿ ಯುಕ್ತಿ ಮಾನತಃ. ಶಾಸ್ತ್ರವನ್ನು ಗುರುಮುಖೇನ, ಇಂತಹ ಗುರು ಶ್ರೋತ್ರಿಯ ಬ್ರಹ್ಮ, ಯಾಕಂದರೆ ನಾಳೆಯಿಂದ ಆಪರ್ಚುನಿಟಿ ಸಿಗಲ್ಲ ನನಗೆ, ಇವತ್ತೇ ಹೇಳಿಬಿಡಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಂದಲೇ ಕಲಿಬೇಕು. ಅದಕ್ಕೊಂದು ಅವ್ರು ಹಾಕೊಟ್ಟಿರುವಂತಹ ದಾರಿಯಲ್ಲೇ ಹೋಗಬೇಕು. ಯಥಾ ಇಂದು ಭೇದ ದಿಶಿ ದಿಗ್ಭ್ರಮಾದಯ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಆ ಜ್ಞಾನ ಬರೋಕ್ಕಿಂತ ಮುಂಚೆ ಆತ ಹೇಗಿದ್ದ? ಅವನಿಗೆ 2 ಚಂದ್ರಗಳು ಕಾಣುತ್ತಿತ್ತಂತೆ. ಇಂದು ಭೇದ, ಡ್ಯುಯಾಲಿಟಿ ಆಫ್ 2 ಮೂನ್ಸ್ ಕಾಣಲ್ವಾ? ಕಣ್ಣು ಹೀಗೆಲ್ಲ ಮಾಡಿಕೊಂಡು ಮಂಜು ಮಾಡ್ಕೊಂಡಿದ್ರೆ ನೀವು ನೋಡಿದ್ರೆ ಬೆಳಕು 2 ಥರ ಕಾಣುತ್ತೆ. ಈ ಮಂಜು ಅನ್ನೋದು ಅಜ್ಞಾನ. ಆವಾಗ 2 ಚಂದ್ರಗಳು ಕಾಣ್ತು. ಜ್ಞಾನ ಬಂದಮೇಲೆ ಒಂದು ಚಂದ್ರವನ್ನು ಹೊಡೆದು ಬಿಡ್ತಾನೆ ಅವನು. ಹಿ ನೋಸ್ ದಟ್ ದೇರ್ ಇಸ್ ನೋ ಸೆಕೆಂಡ್ ಮೂನ್ ಅಟ್ ಆಲ್ ಬೈ ಶಿಯರ್ ನಾಲೆಡ್ಜ್. ಇಂದು ಭೇದೇನ ಆ ದ್ವೈತ ಇಂದು ಹೊಟ್ಟೋಯ್ತು, ದ್ವೈತ ಚಂದ್ರ ಹೋಯ್ತು. ಮತ್ತು ಇನ್ನೊಂದು ದಿಶಿ ದಿಗ್ಭ್ರಮಾದಯ, ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಿ, ಅಲ್ಲಿ ಡೈರೆಕ್ಷನ್ಸ್ ಏನು ಅಂತ ನಮಗೆ ಗೊತ್ತಿರಲ್ಲ. ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಗೊತ್ತಿರಲ್ಲ. ಯಾಕೆ ಗೊತ್ತಾಗಲ್ಲ? ಯಾತಕ್ಕೆ ಡೈರೆಕ್ಷನ್ನ ನೋಡೋಕ್ಕೆ ಹೋಗ್ತೀವಿ? ಒಂದು ಜಾಗಕ್ಕೆ ಹೊಸಕ್ಕೆ ಹೋದಾಗ ಸಂಧ್ಯಾವಂದನೆ ಮಾಡೋಕ್ಕೆ ಅಲ್ಲ. ನಾವು ಮಾಡಲ್ಲ ಬಿಡಿ, ನಾವು ಅದೆಲ್ಲ ನಾವು ಮಾಡಲ್ಲ. ಒಬ್ರು ಹೇಳಿದ್ರು, ಐ ವಿಲ್ ನಾಟ್ ಡೂ ಸಂಧ್ಯಾವಂದನ ಸ್ವಾಮಿ, ಐ ವಿಲ್ ಡೂ ಓನ್ಲಿ ಗಾಯತ್ರಿ ಜಪ. ಗಾಯತ್ರಿ ಜಪ ಇಲ್ಲದೆ ಇದು ಅರ್ಘ್ಯ ಕೊಡದೆ ಏನು ಸಂಧ್ಯಾವಂದನೆ ಅದು? ಸುಮಾರು ಜನ ಇದ್ದಾರೆ, ನಾನು ಬರೀ ಗಾಯತ್ರಿ ಮಾತ್ರ ಮಾಡ್ತೀನಿ ಅಲ್ವಾ? ಅರ್ಘ್ಯ ಪ್ರದಾನ ಇಲ್ಲದೆ ಗಾಯತ್ರಿ ನಿಷ್ಫಲ. 24 ಮಾತ್ರ ಮಾಡ್ತೀನಿ. ಪಾಪ ಆಕೆ ಕೇಳಿದ್ಲು 24 ಮಾತ್ರ ಮಾಡು ಅಂತ. ಯೋಚನೆ ಮಾಡಿ. ಸಂಧ್ಯಾವಂದನೆಗೆ ಯಾರೋ ಒಂದು ಜಾಗಕ್ಕೆ ಹೋಗ್ತೀವಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆವಾಗ ನಮಗೆ ದಿಕ್ಕು ಗೊತ್ತಿಲ್ಲ, ಕಾಂಪಾಸನ್ನು ಹಾಕಿ ನೋಡ್ತೀವಿ. ಯಾವಾಗ ನಮಗೆ ಪೂರ್ವ ದಿಕ್ಕು ಗೊತ್ತಾಯ್ತೋ ಮಿಕ್ಕಿರೋ ಡೈರೆಕ್ಷನ್ಸ್ ಅಜ್ಞಾನ ಹೊಟ್ಟೋಯ್ತು. ಈಸ್ಟ್ ಒಂದು ಸತಿ ಐ ರೆಕಗ್ನೈಸ್ ಥ್ರೂ ದಿ ಕಾಂಪಾಸ್ ಆರ್ ಸಮ್ ಮೀಡಿಯಮ್, ಐ ರಿಮೂವ್ ದಿ ಇಗ್ನೋರೆನ್ಸ್ ಆಫ್ ಅದರ್ ಡೈರೆಕ್ಷನ್ಸ್. ಹಾಗೆ ಆತ್ಮಜ್ಞಾನ ಬಂದ ಮೇಲೆ ಯಾವುದಕ್ಕೆಲ್ಲ ರಿಯಾಲಿಟಿ ಕೊಟ್ಟಿದ್ನೋ ಅದೆಲ್ಲ ನಶ್ವರ ಹೊಟ್ಟೋಯ್ತು. ನಾನಾತ್ಮವಾದಿಗಳು ನಾವಾಗಲಿಲ್ಲ. ಯೋಚನೆ ಮಾಡಿ. ಆ ರೀತಿಯಾಗಿ 2 ಉದಾಹರಣೆಯನ್ನು ಕೊಟ್ಟರು. ಅದಕ್ಕೆ ರಮಣ ಮಹರ್ಷಿಗಳು ಜೀವ ಜಗತ್ ಈಶ್ವರ ಅನ್ನುವಂಥ 3 ತ್ರಿಪುಟಿಯನ್ನು ಅವರು ಹೆಚ್ಚಾಗಿ ಜೀವದ ಮೇಲೆ ಪ್ರಭಾವ ಬೀರಿದರು. ಯಾವ ಎನ್ಕ್ವೈರಿ ಬೇಕಂದ್ರೂ ಮಾಡ್ಬೋದು, ಜೀವದ ವಿಚಾರವನ್ನಾದರೂ ಮಾಡ್ಬೋದು ಪರಮಾತ್ಮದ ಜ್ಞಾನಕ್ಕೆ, ಜಗತ್ ವಿಚಾರ ಮಾಡ್ಬೋದು ಪರಮಾತ್ಮನ ಜ್ಞಾನಕ್ಕೆ, ಈಶ್ವರ ವಿಚಾರ ಮಾಡ್ಬೋದು ಪರಮಾತ್ಮ ಜ್ಞಾನಕ್ಕೆ. ಹೇಗೆ ಒಂದು ಡೈರೆಕ್ಷನಿಂದ
ಮಿಕ್ಕ ಡೈರೆಕ್ಷನ್ಸ್ ಅಜ್ಞಾನ ಎಲ್ಲ ಹೋಯ್ತೋ, ಜೀವ ವಿಚಾರವನ್ನು ಮಾಡ್ತಾ ಬಂದರೆ, ನಾನು ಯಾರು ಅನ್ನುವಂತಹ ವಿಚಾರವನ್ನು ಮಾಡ್ತಾ ಬಂದರೆ ನನಗೆ ಜಗತ್ತನ್ನುವಂತಹ ಅಜ್ಞಾನ ಹೇಗೆ ಬಂತು ಹೊರಟೋಗುತ್ತೆ, ಈಶ್ವರ ಯಾರು ಅನ್ನುವಂತಹ ಅಜ್ಞಾನ ಹೊರಟೋಗುತ್ತೆ. ರಮಣ ಮಹರ್ಷಿ ಫೋಕಸ್ಡ್ ಓನ್ಲಿ ಆನ್ ಹೂ ಆಮ್ ಐ. ಅದು ಒಬ್ಬರೇ ಮಾಡಬಾರ್ದು, ಗುರು ಮುಖೇನ ಮಾಡಬೇಕು. ಮೌನದಲ್ಲಿದ್ದರೂ ಮಾಡ್ತೀನಿ, ಸೈಲೆನ್ಸಾಗಿರ್ತೀನಿ, ಹೂ ಆಮ್ ಐ ನಾನೇ ಕೇಳ್ಕೊಳ್ತೀನಿ. ಕೇಳ್ಕೊ, ಹೂ ಆಮ್ ಐ ಕೇಳ್ತಾ ಹೋಗು, ಏನಾಗತ್ತೆ ಒಂದು ಸತಿಗೆ ತಲೆಕೆಡಿ, ಏನು ಗೊತ್ತಾಗಲ್ಲ, ಬರಲ್ಲ. ಹೂ ಆಮ್ ಐ ಆಮ್ ಸೋ ಆ್ಯಂಡ್ ಸೋ. ನೆಕ್ಸ್ಟ್ ಹೂ ಆಮ್ ಐ ಆಮ್ ದಿಸ್ ಬಾಡಿ. ನೆಕ್ಸ್ಟ್ ಯಾರು? ಮನಸ್ಸು, ಬುದ್ಧಿ, ಅಹಂಕಾರ. ಆಮೇಲೆ ನಾಳೆ ಬೆಳಗ್ಗೆ ಇದೆ, ನಾಡಿದ್ದು ಇದೆ. ಆಮೇಲೆ ನಿರ್ಧಾರ ಮಾಡಿದ್ವಿ ಏನೂ ಇಲ್ಲ ಈ ಜಗತ್ತಲ್ಲಿ, ಎಲ್ಲ ನಶ್ವರ. ಇದಲ್ಲ ಅಲ್ವಾ? ಸುಮಾರು ಜನ ಅವರೇ ಸೆಲ್ಫ್ ಎನ್ಕ್ವೈರಿ ಮಾಡಿ ಎಲ್ಲೆಲ್ಲೋ ಹೋಗಿದ್ದಾರೆ. ಶಾಸ್ತ್ರ ಮುಖೇನ ಆಗಬೇಕು, ಗುರು ಮುಖೇನ ಆಗಬೇಕು. ಹಾಗಿದ್ದ ಪಕ್ಷದಲ್ಲಿ ಶಂಕರರು ಯಾತಕ್ಕೆ ಅವ್ರಿಗೆ ಈ ಈಶ್ವರನ ಅಂಶ ಆಗಿರುವಂತಹ ಶಂಕರಾಚಾರ್ಯಕ್ಕೆ ಅವರೊಬ್ಬರೇ ಮಾಡ್ಕೊಳ್ಬೋದಾಗಿತ್ತಲ್ವ ಈ ಸಾಧನೆಗಳನ್ನೆಲ್ಲ? ಯಾಕೆ ಕಷ್ಟಪಟ್ಟು ಗೋವಿಂದ ಭಗವತ್ಪಾದ ಹತ್ರ ಹೋದರು? ಎಲ್ಲಿ ಕೇರಳ, ಎಲ್ಲಿ ಮಧ್ಯಪ್ರದೇಶ? 7ನೇ ವಯಸ್ಸಲ್ಲಿ ಕೇರಳದಿಂದ ಎರ್ನಾಕುಲಮಿಂದ ಅಲ್ಲಿ ಹೋಗಿದ್ದಾರೆ 7ನೇ ವಯಸ್ಸಿಗೆ. ಇವತ್ತಿಗೂ ಮಧ್ಯಪ್ರದೇಶವು ಕಾಡು, ಶೃಂಗೇರಿನೂ ಕಾಡು. ಇವತ್ತಿಗೂ ರಾತ್ರಿ 8:30-9 ಗಂಟೆ ಮೇಲೆ ನೀವು ಹೋದರೆ ಘಾಟ್ ಸೆಕ್ಷನಲ್ಲಿ ಭಯ ಆಗುತ್ತೆ. 1200 ವರ್ಷನೋ 2500 ವರ್ಷನೋ ಯಾವುದೋ ಒಂದು ಒಟ್ಟಿನಲ್ಲಿ ಇದ್ದರೂ ಒಂದು ನಂಬ್ತಾರಲ್ಲ ಸಾಕು. ಒಬ್ಬರು 1200 ವರ್ಷ ಅಂತಾರೆ, ಒಬ್ಬರು 2500 ಅಂತಾರೆ. ಯಾವುದೋ ಒಟ್ಟಿನಲ್ಲಿ ಶಂಕರಾಚಾರ್ಯರು ಇದ್ರಲ್ವ, ಅದರಲ್ಲೇನು ತೊಂದರೆ ಇಲ್ಲಲ್ಲ, ಯಾರಿಗೂ ಡೌಟ್ ಇಲ್ಲಲ್ಲ. ಹಾಂ, ಸಾಕು. ಆಗಿನ ಕಾಲದಲ್ಲಿ 7ನೇ ವರ್ಷದ ಹುಡುಗ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಗೋವಿಂದ ಭಗವತ್ಪಾದರನ್ನ ಕೇಳಿ ನನಗೆ ಸನ್ಯಾಸವನ್ನು ಕೊಡಿಯೋ ಅಥವಾ ಬ್ರಹ್ಮೋಪದೇಶವನ್ನು ಮಾಡಿ ಕೇಳಿ ಯಾಕೆ ಹೇಳಬೇಕಾಗಿತ್ತು? ಈಗಿನ ಗುರುಗಳು ಹೇಗೆ? ಯಾವ ಗುರುನೂ ನನಗೆ ಬೇಡ, ಯಾವ ಸ್ಕ್ರಿಪ್ಚರ್ಸು ನಾನು ಓದಲ್ಲ. ಅವ್ರಿಗೇನಾಗಿತ್ತು? ಜಗದ್ಗುರು ಆಗಿರುವಂತಹ ಕೃಷ್ಣ ಪರಮಾತ್ಮ ಸಾಂದೀಪನಿ ಹತ್ರ ಯಾಕೆ ಹೋದರು? ಜಗದ್ಗುರು ಆಗಿರುವಂತಹ ರಾಮಚಂದ್ರಮೂರ್ತಿಯು ವಸಿಷ್ಠರನ್ನ, ವಿಶ್ವಾಮಿತ್ರರನ್ನ ಯಾಕೆ ಹೇಳ್ಕೊಂಡ್ರು? ಜಗತ್ತನ್ನು ಸೃಷ್ಟಿ ಮಾಡಿದವ್ರನ್ನ ಅಲ್ವಾ? ಎಲ್ಲಿ ಗುರು ಪರಂಪರೆ ಇಲ್ವೋ ಅದ್ರ ಹಿಂದೆ ಹೋಗಬಾರ್ದು ನಾವು. ಗುರು ಪರಂಪರೆ ಇಲ್ವಾ ಆ ಕಡೆ ನೋಡಲೇಬಾರ್ದು. ಅದೆಲ್ಲ ಒಂದು ಮಶ್ರೂಮ್ಸ್ ಬಂದಾಗ ಹೋಗುತ್ತೆ, ಆಮೇಲೆ ಲೈವ್ ಆಗಿಬಿಡುತ್ತೆ. ಇವತ್ತು ಶೃಂಗೇರಿ ಮಠ ಲೈವ್ ಆಗಿದೆಯಾ? ಉತ್ಕೃಷ್ಟ ಸ್ಥಿತಿಯಲ್ಲಿದೆಯಾ? ಯಾಕೆ? ಅದಕ್ಕೊಂದು ಗುರು ಪರಂಪರೆ ಇದೆ. ಅವ್ರದ್ದು ಅಂತ ಇಲ್ವಲ್ಲ. ಯಾವುದೆಲ್ಲ ಸ್ಪಿರಿಚುವಲ್ ಆರ್ಗನೈಸೇಷನ್ ಗುರು ಪರಂಪರೆ ಇಲ್ಲದೆ ಬಂತು ಇವಾಗ ನೋಡಿ ಅಲ್ವಾ? ಇರಬೇಕು, ಗುರು ಪರಂಪರೆ ಇರಬೇಕು. ಅದಕ್ಕೆ ನಿಗದಿ ಮಾಡಿ ಹೋಗಬೇಕು. ತಾನಾಗೆ ಸೃಷ್ಟಿ ಮಾಡೋದಲ್ಲ, ಅದು ಬರಬೇಕು. ಹಾಗೆ ಇಲ್ಲಿ ವಿಚಾರದಲ್ಲಿ ಈ ಹೂ ಆಮ್ ಐ ವಿಚಾರಕ್ಕೆ ಬಂತಿದ್ದು. ಜೀವದ ವಿಚಾರವನ್ನು ಮಾಡ್ತಾ ಬಂದಾಗ ಜಗತ್ ವಿಚಾರ ತಿಳಿಯುತ್ತೆ, ಈಶ್ವರ ವಿಚಾರ ತಿಳಿಯುತ್ತೆ. ಹಾಗೆ ದಿಕ್ಕುಗಳ ಒಂದು ಪೂರ್ವ ದಿಕ್ಕು ತಿಳಿದುಬಿಟ್ರೆ ಅನ್ಯ ದಿಕ್ಕುಗಳ ಅಜ್ಞಾನ ಹೊರಟೋಗುತ್ತೆ. ಆ ರೀತಿಯಾಗಿ ಈ ಶ್ಲೋಕದಲ್ಲಿ ಶ್ರುತಿ ಹಾಗೂ ಯುಕ್ತಿಯ ಜೊತೆಗೆ ಸ್ವರೂಪದಲ್ಲಿ ನಿಲ್ಲುವಂಥ ಆಚಾರ್ಯರು ತಿಳಿಸ್ತಿದ್ದಾರೆ. 58 ಯಾವನ್ನ ಪಶ್ಯೇದಖಿಲಂ ಮದಾತ್ಮಕಂ. ನಿಮಗೆ ತುಂಬ ಇಷ್ಟವಾಗಿರುವಂತಹ ಶ್ಲೋಕ ಇದೆ ಎಲ್ರಿಗೂ. ತಾವನ್ ಮದಾರಾಧನ ತತ್ಪರೋ ಭವೇತ್ ಶ್ರದ್ಧಾಲುರತ್ಯೂರ್ಜಿತ ಭಕ್ತಿಲಕ್ಷಣಃ ಯಸ್ತಸ್ಯ ದೃಶ್ಯೋಹಮರ್ನಿಶಂ ಹೃದಿ. ತುಂಬ ಇಷ್ಟವಾದಂಥ ಶ್ಲೋಕ ಎಲ್ಲರಿಗೂ. ಹೇಗೆ ಹೇಳಿದ್ರಿ ಸ್ವಾಮಿ? ಅರ್ಥ ಹೇಳಿದ್ರೆ ಗೊತ್ತಾಗುತ್ತೆ. 58ರಿಂದ 62 ಶ್ಲೋಕ ಉಪಸಂಹಾರ ಶ್ಲೋಕ ಮುಗೀತು. ಏನು ಇಷ್ಟವಾಗಿರುವಂತಹ ಶ್ಲೋಕ? ರಾಮನೇ ಹೇಳ್ತಾನೆ, ಅದ್ವೈತ ಜ್ಞಾನ ಎಲ್ಲರಿಗೂ ಅಲ್ಲ. ಅದ್ವೈತ ಜ್ಞಾನವನ್ನು ಅಷ್ಟು ಸುಲಭವಾಗಿ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇದು ನೀವು ಮೊದಲನೇ ದಿವಸನೇ ಹೇಳಿಬಿಟ್ಟಿದ್ದರೆ ಅಲ್ಲವಾ? ನೀವು ಶುರುವಿಂದ ಯಾಕೆ ಬಂದ್ರಿ? ಹಿಂದ್ಗಡೆಯಿಂದ 62ರಿಂದ ಬಂದುಬಿಟ್ಟಿದ್ದರೆ ಅವತ್ತೇ ಆಗೋಗ್ತಿತ್ತಲ್ಲ. ಪೂರ್ಣ ಕುಂಭವೂ ಅವತ್ತೇ, ಗುರುದಕ್ಷಿಣೆನೂ ಕೊಟ್ಟು ಹೊರಟ್ಬಿಡ್ತಿದ್ವಿ ನಾವು ಅಲ್ವಾ? ರಾಮನು ಇದು ಉದ್ದೇಶ ಒಪ್ಕೊಂಡ, ರಾಮನು ಒಪ್ಕೊಂಡ. ಉತ್ತಮ ಅಧಿಕಾರಿಗಳಿಗೆ ಅದ್ವೈತ ಜ್ಞಾನ. ಅದಕ್ಕೆ ಶಂಕರರು ಯೋಚನೆ ಮಾಡಿದ್ರು, ಪ್ರಸ್ಥಾನತ್ರಯ ಭಾಷ್ಯವನ್ನೆಲ್ಲ ಬರೆದು, ಇದು ಭಾಳ ಕಠಿಣ ಇದೆ, ಸ್ವಲ್ಪ ಸಡಿಲ ಮಾಡೋಣ ಅಂತ ಪ್ರಕರಣ ಗ್ರಂಥ ಬರೆದರು. ಇದು ಜನರಿಗೆ ನಾನು
ಮತ್ತೆ ಅವತಾರವನ್ನು ಮುಗಿಸಿ ಹೋಗುವಷ್ಟರಲ್ಲಿ 1200-2000 ವರ್ಷ ಆದಮೇಲೆ ಜನರ ಮನಸ್ಸು ಅಷ್ಟು ನಿಲ್ಲಲ್ಲ. ಸರಿ, ಸ್ತೋತ್ರಗಳನ್ನು ಬರೆದರು, ಹಲವಾರು ದೇವತೆಗಳ ಸ್ತೋತ್ರಗಳನ್ನೆಲ್ಲ ಬರೆದರು. ಅದರಲ್ಲಾದರೂ ಶುರು ಮಾಡಲಿ ಸ್ವಲ್ಪ ಅಂತ. ಅಲ್ಲಿ ಶುರು ಮಾಡಿ ಅಲ್ಲಿಗೆ ಬರಬೇಕು. ಎಲ್ಲಿಗೆ ಬರಬೇಕು? ಪ್ರಸ್ಥಾನ ತ್ರಯಕ್ಕೆ ಬರಬೇಕು. ಯಾಕೆ ನಮಗಿದು ಕಷ್ಟ ಅಂದರೆ, ನಮ್ಮ ಅನುಭವಕ್ಕೆ ವಿರುದ್ಧವಾಗಿದೆ ಅದ್ವೈತ ಜ್ಞಾನ. ನಮ್ಮ ನಿತ್ಯ ಜೀವನದ ಅನುಭವಕ್ಕೆ ವಿರುದ್ಧವಾಗಿದೆ ಅದ್ವೈತ ಜ್ಞಾನ. ಜೀವ ಅಂತ ತಗೊಂಡ್ರೆ, ದಿ ಜೀವ, ಐ ಆಮ್ ಕನ್ವಿನ್ಸ್ಡ್ ಐ ಆಮ್ ಎ ಸಾರಫುಲ್ ಬೀಯಿಂಗ್. ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಕನ್ವಿನ್ಸ್ ಆಗೋದೆ. ನನ್ನ ಕರ್ಮಗಳು ಹಾಗೇ ಇದೆ. ಇಲ್ಲದೆ ಇದ್ರೂ ಪಕ್ಕದವ್ರು ಬಿಡಲ್ಲ. ಏನೋದು ಹೇಳಿ ಹೇಳಿ ತಪ್ಪನ್ನು ಹೇಳಿ ಹೇರಿಸಿ ನಮ್ಮನ್ನು ಕಷ್ಟದಲ್ಲೇ ಇರುವ ಹಾಗೆ ಮಾಡ್ತಾರೆ. ಆದರೆ ವೇದಾಂತ ತದ್ವಿರುದ್ಧವಾಗಿ ಹೇಳ್ತಿದ್ದಾರೆ, ನಿನ್ನ ಜೀವನ ಎಲ್ಲ ಬ್ರಹ್ಮ ಅಂತಿದೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ಗೆ ನೇರ ಆಪೋಸಿಟ್. ಸೊ ಇದರಿಂದ ಅದ್ವೈತ ಒಪ್ಪಕ್ಕಾಗಲ್ಲ ಜೀವ ದೃಷ್ಟಿಯಿಂದ. ಈಶ್ವರ ದೃಷ್ಟಿಯಿಂದ ತಗೊಂಡ್ರೆ, ಈಶ್ವರ ಗುಣಾತ್ಮಕ ಅಂತ ನಮ್ಮ ಪುರಾಣ ಗ್ರಂಥಗಳಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಕೃಷ್ಣನಿಗಂದರೆ ಒಂದು ಕೈಯಲ್ಲಿ ಬೆಣ್ಣೆ ಇರಲೇಬೇಕು ಅಲ್ವಾ, ಅವನ ತಲೆ ಮೇಲೆ ನವಿಲ್ಗರಿ ಇರಲೇಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಶ್ವರ ಆದರೆ ಹೀಗೆ ಭಸ್ಮಧಾರಿ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಅಂದರೆ ಇನ್ನು ನಾಮರೂಪವಾಗಿ ಭಗವಂತನನ್ನು ನೋಡಬೇಕು ಅಂತ ಎಲ್ಲರ ಮನಸ್ಸಲ್ಲಿಯೂ ಇದೆ. ಆದರೆ ವೇದಾಂತ ಹೇಳ್ತಿದ್ದೇನೋ, ಭಗವಂತ ನಾಮರೂಪ ಅಲ್ಲ, ನಾಮರೂಪದ ಹಿಂದೆ ಇರುವಂತಹ ಚೈತನ್ಯ ಅಂತ ಅದು ಹೇಳ್ತಿದ್ದಾನೆ. ಸೊ ನಮ್ಮ ಅದಕ್ಕೂ ಜೀವನಿಗೂ ಎಟಕ್ತಿಲ್ಲ, ಈಶ್ವರನಿಗೂ ಎಟಕ್ತಿಲ್ಲ. ಮತ್ತು ಜಗತ್ತು ಸತ್ಯ ಅಂತ ಅಂದ್ಕೊಂಡಿದ್ದೇವೆ ನಾವೆಲ್ಲ. ವೇದಾಂತ ಹೇಳ್ತೆ ಜಗತ್ತಿಲ್ಲಪ್ಪ, ಮಿಥ್ಯೆ ಅಂತ ಹೇಳ್ತಿದೆ. 3 ಅನುಭವದಲ್ಲಿಯೂ ನಮಗೆ ಅದ್ವೈತ ಸ್ಥಿತಿ ನಿಲ್ಲಕ್ಕಾಗ್ತಿಲ್ಲ. ಅದಕ್ಕೆ ಬಹಳ ಕಷ್ಟ ಆಗಿದೆ. ಅದಕ್ಕೇನಾಗುತ್ತೆ, ನಮಗೆ ದ್ವೈತ ತುಂಬ ಹಿಡಿಸತ್ತೆ. ಭಗವಂತನ ಆರಾಧನೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಆ ರೀತಿಯಾಗಿ ರಾಮ ಹೇಳ್ತಿದ್ದಾನೆ, ಅದ್ವೈತ ಕಷ್ಟ, ಆದರೆ ಬಿಡಬಾರ್ದು. ದ್ವೈತದಲ್ಲಿಯೇ ಇದ್ದು ಆದಷ್ಟು ಬೇಗ ಅದ್ವೈತಕ್ಕೆ ಬರಬೇಕು. ಅದ್ವೈತಿಗಳಿಗೆ ದ್ವೈತವೋ ವಿಶಿಷ್ಟಾದ್ವೈತವೋ ನಿಕೃಷ್ಟ ಅಲ್ಲ. ಯಾಕೆ? ನಮಗದು ಸೋಪಾನ. ಇಟ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್. ನಾವು ಅವರನ್ನು ಹೇಟ್ ಮಾಡೋದೇ ಇಲ್ಲ. ದ್ವೈತಿಗಳನ್ನಾಗಲಿ ವಿಶಿಷ್ಟಾದ್ವೈತಿಗಳನ್ನಾಗಲಿ ಆ ಸಂಪ್ರದಾಯಸ್ಥರು ನಾವು ಅವ್ರನ್ನ ತುಚ್ಛವಾಗಿ ನೋಡೋದೇ ಇಲ್ಲ. ಆದರೆ ಅವರು ನಮ್ಮನ್ನು ಅಷ್ಟಿದ್ರೆ ಸಾಕು. ಆಯಿತು. ಯಾವತ್ ಎಲ್ಲಿಯವರೆಗೂ ಅಖಿಲಂ ಮದಾತ್ಮಕಂ ಪಶ್ಯೇತ್, ಎಲ್ಲಿಯವರೆಗೂ ನನ್ನನ್ನು ನಿಜಸ್ವರೂಪ ಆಗಿರುವಂತಹ ರಾಮನನ ಅಖಿಲ ಅಂದರೆ ಎಲ್ಲರಲ್ಲಿಯೂ ನಾನೇ ಇದ್ದೀನಿ, ಅರೂಪವಾಗಿ ಆತ್ಮಚೈತನ್ಯವಾಗಿ ನಾನೇ ಇದ್ದೀನಿ ಅಂತ ಎಲ್ಲಿವರೆಗೂ ನಿನಗೆ ತಿಳಿಯೋಕ್ಕಾಗೋದಿಲ್ಲವೋ, ಯಾವತ್ ಅಖಿಲಂ ಮದಾತ್ಮಕಂ ಪಶ್ಯೇತ್, ಅಲ್ಲಿವರೆಗೂ ನೀನೇನು ಮಾಡಬೇಕು? ತಾವತ್ ಮತ್ ಆರಾಧನಂ ತತ್ಪರೋ ಭವೇತ್, ನನ್ನನ್ನು ಆರಾಧನೆ ಮಾಡಲೇಬೇಕು. ಅದ್ವೈತ ಜ್ಞಾನ ಬಂದ ಮೇಲೆ ನೀನು ಮಾಡೋ ಅವಶ್ಯಕತೆ ಇಲ್ಲ. ಬರೋಕ್ಕಿಂತ ಮುಂಚೆ ಪ್ರತಿನಿತ್ಯ ರಾಮನ ಫೋಟೋವೋ ವಿಗ್ರಹಕ್ಕೋ ದೀಪವನ್ನು ಹಚ್ಚಬೇಕು, ಪುಷ್ಪವನ್ನು ಹಾಕಬೇಕು, ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಬೇಕು, ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಬೇಕು, ಶ್ರೀರಾಮ ಜಯರಾಮ ಜಯ ಜಯರಾಮವನ್ನು ಉಪದೇಶ ಜಪವನ್ನು ಮಾಡಬೇಕು, ರಾಮತಾರಕ ಹೋಮವನ್ನು ಮಾಡಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ಮಾಡಿಸಿದ್ದು ಈ ಶ್ಲೋಕ ಇವತ್ತು ಬರುತ್ತೆ ಅಂತ ಮುಂಚಿತವಾಗ್ಲೇ. ಮುಕ್ತಾಯ ಆದಮೇಲೆ ನಾಳೆ ಮಾಡ್ಬೋದಾಗಿತ್ತು. ಹೇಗೆ ಹೇಳೋದು? ನಾಳೆಯಲ್ಲಿ ನೀವು ಸಿಗಲ್ವಲ್ಲ, ಆಯಿತಾ? ಅದಕ್ಕೋಸ್ಕರ ನಮ್ಮ ಭಕ್ತರೇ ಹೇಳಿದ್ರು, ನಾಳೆ ಮಾಡಿಸಿ ಸ್ವಾಮಿ ಎಲ್ಲರೂ, ಮುಕ್ತಾಯ ಆದಮೇಲೆ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ಲ. ನನಗೆ ದೃಷ್ಟಿ ಇದಿತ್ತು, ಮುಕ್ತಾಯ ಆದಮೇಲೆ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಇದಿತ್ತು. ಅದ್ವೈತ ಜ್ಞಾನ ಇಲ್ಲಿವರೆಗೂ ಕೇಳಿದ್ವಿ. ಸ್ವಲ್ಪ ಕ್ಲಿಷ್ಟಕರ ಅಂತ ಯಾರಿಗಾರು ಅನಿಸಿದ್ರೆ ಸಗುಣ ಆರಾಧನೆಯನ್ನು ಮಾಡ್ತಾ ಬನ್ನಿ. ಸಗುಣ ಆರಾಧನೆ ಯಾತಕ್ಕೆ ಮಾಡಬೇಕು? ಆದಷ್ಟು ಬೇಗ ರಾಮ ಮದುವೆ ಮಾಡಿಸೋ ಅಂತ ಕೇಳೋದಲ್ಲ, ಅದ್ವೈತ ಜ್ಞಾನದ ಇಚ್ಛೆ ನನಗೆ ಬರವಾಗಲಿ, ಅದಕ್ಕೋಸ್ಕರ ಸಗುಣ ಆರಾಧನೆಯನ್ನು ಮಾಡ್ತಿದ್ದೀನಿ. ಲೆಟ್ ಮೀ ಅಪ್ರಿಷಿಯೇಟ್ ದ ಸ್ಪಿರಿಚುವಲ್ ನಾಲೆಡ್ಜ್, ದಿ ಅದ್ವೈತ ನಾಲೆಡ್ಜ್ ಥ್ರೂ ಯು. ಅಲ್ಲಿವರೆಗೂ ಮತ್ ಆರಾಧನಂ ತತ್ಪರೋ ಭವೇತ್. ಹೇಗೆ ಪೂಜೆ ಮಾಡಬೇಕು? ಸುಮ್ಮನೆ ಹೂವೆಸೆಯದ? ಶ್ರದ್ಧಾಳು ಹೂ, ಶ್ರದ್ಧೆಯಿಂದ, ಪೂರ್ತಿ ನಂಬಿಕೆ. ರಾಮಚಂದ್ರ ಮೂರ್ತಿಯು ಆದಷ್ಟು ಬೇಗ ಅದ್ವೈತ ಜ್ಞಾನವನ್ನು ನನಗೆ ಗುರುಮುಖೇನ ಕರುಣಿಸ್ತಾನೆ ಅನ್ನುವಂತಹ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ, ಅತ್ಯೂರ್ಜಿತಂ ಭಕ್ತಿ ಲಕ್ಷಣ, ಪೂರ್ತಿ ಶರಣಾಗತಿ, ಲಿಪ್ ಸರ್ವಿಸ್ ಆಗಬಾರ್ದು. ಐ ಹ್ಯಾವ್ ಸರೆಂಡರ್ ಟು ಯು, ಅದು ಡೈಲಾಗ್ ಆಗಬಾರ್ದು. ಐ ಹ್ಯಾವ್ ಸರೆಂಡರ್ ಟು ಯು. ಮತ್ತು ನೀನು ಯಾಕೆ ಸರೆಂಡರ್ ಆದಮೇಲೆ ಮತ್ತು ನೀನು ಯಾಕೆ ಹಾಗೆ ಮಾಡಿದೆ?
ಅದು ಸರೆಂಡರ್ ಅಲ್ಲ. ಅದು ಪೂರ್ತಿ ಅಹಂಕಾರವನ್ನು ಶಾಸ್ತ್ರಕ್ಕೆ, ಗುರುಗೆ, ಈಶ್ವರನಿಗೆ ಸಮರ್ಪಣೆ ಮಾಡಬೇಕು. ಆವಾಗಲೇ ಅದು ಅದ್ವೈತ ಜ್ಞಾನ ಶುರುವಾಗದು. ತಸ್ಯ ಅಂತಹ ಭಕ್ತನಿಗೆ ಅಹಂ ದೃಶ್ಯ ಅಹರ್ನಿಶಂ ಹೃದಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂತಹ ಭಕ್ತನಿಗೆ, ಸಗುಣ ಅದ್ವೈತ ಭಕ್ತನಿಗೆ ಹಲವಾರು ವರ್ಷಗಳ ಕಾಲ ಈ ದ್ವೈತ ಆರಾಧನೆಯನ್ನು ಮಾಡ್ತಾ ಬಂದಾಗ ಚಿತ್ತಶುದ್ಧಿ ಆಗುತ್ತೆ, ಗುರುಪ್ರಾಪ್ತಿ ಆಗುತ್ತೆ, ಶ್ರವಣ ಮನನ ನಿಧಿಧ್ಯಾಸನೆಲ್ಲ ಪ್ರಾಪ್ತಿಯಾಗತ್ತೆ. ಅಂಥವನಿಗೆ ಅಹರ್ನಿಶಂ ಅವನ ಮನಸ್ಸಿನಲ್ಲಿಯೇ, ಹೃದಯದಲ್ಲಿಯೇ ರಾಮ ಆತ್ಮಚೈತನ್ಯವಾಗಿ ನಾನು ಬೆಳಗ್ತೀನಿ. ಮುಂದೆ 59 ಪರವಾಗಿಲ್ಲ, ಮುಗಿಸ್ತೀನಿ. ರಹಸ್ಯಮೇತತ್ ಶ್ರುತಿಸಾರ ಸಂಗ್ರಹಂ ಮಯಾ ವಿನಿಶ್ಚಿತ್ಯ ತವೋದಿತಂ ಪ್ರಿಯ ಯಸ್ತ್ವೇತದಾಲೋಚಯತೀಹ ಬುದ್ಧಿಮಾನ್ ಸಮುಚ್ಯತೆ ಪಾತಕರಾಶಿಭಿಕ್ರಮಾತ್. ಕ್ಷಣಾತ್ ಇದೆಯಾ? ಸರಿ, ಹಾಂ, ಕ್ಷಣಾತ್, ಕ್ರಮಾತಿಲ್ಲ. ಓಕೆ, ಸರಿ. ಹೇ ಪ್ರಿಯ, ಯಾರು? ಹಬ್ಬ, ಅವಳ ಪಕ್ಕದಲ್ಲಿ ನೋಡಿದ್ರೆ ಕಷ್ಟ. ಹೇ ಪ್ರಿಯ, ಹೇ ಪ್ರಿಯ ಲಕ್ಷ್ಮಣನೇ. ಯಾರಿಗೆ? ಶಿಷ್ಯ. ಮುಂದಿನ ಶ್ಲೋಕದಲ್ಲಿ ಹೇ ಭ್ರಾತ ಅಂತಾನೆ ರಾಮ. ಈ ಶ್ಲೋಕದಲ್ಲಿ ಹೇ ಪ್ರಿಯನೇ, ಲಕ್ಷ್ಮಣನೇ, ವಿದ್ಯಾರ್ಥಿಯೇ. ಈ ಉಪದೇಶ, ರಾಮಗೀತ ಅನ್ನುವಂಥ ಉಪದೇಶ ಇದೆಯಲ್ಲ, ರಹಸ್ಯಂ ಇತಿ. ಅಷ್ಟು ಸುಲಭವಾಗಿ ಇದು ಸಿಗೋದಿಲ್ಲಪ್ಪ. ಜಯರಾಮ ಸೇವಾ ಮಂಡಳಿಗೆ ಯಾರು ಇಷ್ಟು ದಿವಸ ಬಂದರೂ ಅವ್ರಿಗೆ ಮಾತ್ರ ಲಭ್ಯ ಇದೆಯಪ್ಪ ಇದು. ಎಲ್ಲರಿಗೂ ಇಲ್ಲ ಇದು, ಆಯಿತಾ? ರಹಸ್ಯಂ ಅಂದರೆ ಅದರ ಕಿವಿಲೇ ಹೇಳಬೇಕು ಅಂತಲ್ಲ, ಈ ವಿದ್ಯೆ ಬರಳ ವಿರಳ ಅಂತ ಅರ್ಥ ಅಷ್ಟೇ. ಸೀಕ್ರೆಟ್ ಅಂತ ಎಲ್ಲೆಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಾರೋ ಅದನ್ನು ಕಿವಿಗೆ ಹೇಳಬೇಕು. ಶ್ರೀವಿದ್ಯೆ ಉಪಾಸನ ತುಂಬ ರಹಸ್ಯವಾದದ್ದು, ಅಂದರೆ ತುಂಬ ವಿರಳ ಅಂತ ಅರ್ಥ. ಅದನ್ನು ಮಾಡುವುದು ಕಷ್ಟ, ಅಭ್ಯಾಸ ಮಾಡುವುದು ಕಷ್ಟ. ಅದಕ್ಕೆ ವಿರಳತೆ ಹೊರತು ಇವ್ರಿಗೆ ಹೇಳಬೇಕು, ಕಿವಿಲೇ ಹೇಳಬೇಕು ಅಂತಿಲ್ಲ. ಆಗ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎ ವೆರಿ ರೇರ್ ನಾಲೆಡ್ಜ್. ಈ ಅದ್ವೈತ ಜ್ಞಾನವನ್ನು ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡಿದವರು ಯಾರು? ಪ್ರಪಂಚಕ್ಕೆ ಕೊಟ್ಟಿರೋರು ಯಾರು? ವಿವೇಕಾನಂದರು. ವಿವೇಕಾನಂದರು ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿಯೂ ವಿದೇಶದಲ್ಲಿಯೂ, ವಿಶೇಷವಾಗಿ ವಿದೇಶದಲ್ಲಿ ಉಪನಿಷತ್ಸನ್ನು ಆಂಗ್ಲ ಭಾಷೆಯಲ್ಲೇ ಮಾತಾಡಿದರು. ವಿವೇಕಾನಂದರ ಆದಮೇಲೆ ಸ್ವಾಮಿ ಚಿನ್ಮಯಾನಂದರು. ಚಿನ್ಮಯಾನಂದರ ಕೊಡುಗೆ ಬಹಳವಾಗಿದೆ. ಅವರು ವೇದಾಂತ ವಾಕ್ಯ ವಿಚಾರವನ್ನು ಸಮಾಜಕ್ಕೆ ಕೊಡಲಿಲ್ಲ ಅಂದರೆ ನಾವಿವತ್ತು ಯಾರೂ ಇಲ್ಲಿರೋಕ್ಕೆ ಸಾಧ್ಯವಿಲ್ಲ. ಶಂಕರರು ಹೇಗೆ ತುಂಬ ಬೇಕಾದವರು ಅಧರ್ಮವನ್ನು ಧರ್ಮದಲ್ಲಿ ಸ್ಥಾಪನೆ ಮಾಡಿದ್ರು, ಎಲ್ಲ ಧರ್ಮ ಮತಗಳನ್ನೆಲ್ಲ ಇದು ಮಾಡಿ, ಬುದ್ಧ ಧರ್ಮವನ್ನು ಅದೆಲ್ಲ ಮಾಡಿ ಮತ್ತೆ 4 ಮಠವನ್ನು ಸ್ಥಾಪನೆ ಮಾಡಿದ್ರು. ಚಿನ್ಮಯಾನಂದರ ಕೊಡುಗೆ ಅಷ್ಟಿದೆ, ನಾವೆಲ್ಲ ಮರ್ತು ಬಿಡ್ತೀವಿ. ಅವರು ಹಾಗೇ ಬಂದರು, ಅಲೆ ಥರ ಬಂದರು, ಎಲ್ಲರಲ್ಲಿಯೂ ಉಪನಿಷತ್ ಜ್ಞಾನವನ್ನು ಹಂಚಿದ್ರು. ಅದಕ್ಕಿಂತ ಮುಂಚೆ ವಿವೇಕಾನಂದರು ವಿದೇಶದಲ್ಲಿ ಮಾಡಿದರು. ಚಿನ್ಮಯಾನಂದರ ಕೊಡುಗೆ ಇಸ್ ಮ್ಯಾಚ್ಲೆಸ್. ಅವತ್ತು ಅವ್ರು ಮಾಡಿದ್ದಕ್ಕೆ ಇವತ್ತು ಅನ್ಯ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಫಾಲೋಡ್ ಹಿಮ್. ರಾಮಕೃಷ್ಣ ಮಿಷನ್ ಇನ್ನೂ ಬೆಳೀತು, ದಯಾನಂದ ಆಶ್ರಮ ಬೆಳೀತು, ಎಲ್ಲವೂ ಬೆಳೀತು ಅದ್ವೈತ ವೇದಾಂತ ಪ್ರಚಾರಕ್ಕೆ ಅಂತ. ಅವರ ಹಾಗೆ ಅಲೆ, ಇಟ್ ಇಸ್ ಒಂದು ಅವತಾರ ಪುರುಷರು, ಬಂದರು ಹೋದರು. ಇವತ್ತು ಈಗ ಮಠಗಳೆಲ್ಲ ಶುರು ಮಾಡಿದೆ ಇದನ್ನು. ಯಾವಾಗ ಶಂಕರರ ಅನುಯಾಯಿಯಾದ ಮಠಗಳು ಈಗ ಶುರು ಮಾಡ್ಕೊಂಡಿದೆ, ಈಗ 1 ವರ್ಷದಿಂದ 2 ವರ್ಷದಿಂದ ಶುರು ಮಾಡ್ಕೊಂಡಿದೆ. ಅಲ್ಲಿವರೆಗೂ ಕರ್ಮಕಾಂಡದಲ್ಲಿಯೇ ಇತ್ತು. ಅವ್ರಿಗನ್ನಿಸ್ತು, ಓ ಇಲ್ಲ ಇದು ಶುರು ಮಾಡಬೇಕು ಹಾಗೆ ಅಂತ. ಹೀಗೆ ಕರ್ಮಕಾಂಡದಲ್ಲಿದ್ದರೆ ಕಷ್ಟ ಆಗುತ್ತೆ, ಅದು ಶಂಕರರ ಸಿದ್ಧಾಂತ ಪೂರ್ತಿ ತಲುಪ್ತಿಲ್ಲ ಅಂತ. ಚಿನ್ಮಯಾನಂದರು ಅವತ್ತಿಗೆ ಗೊತ್ತಾಯಿತು, ಈಗ ಶುರು ಆಗಿದೆ. ಸೊ ನಾವು ಅದ್ವೈತವನ್ನು ಹೇಳ್ತಿದ್ದೀವಿ, ಸ್ಟೇಜ್ ಮೇಲೆ ಲೌಕಿಕರಿಗೂ ಹೇಳ್ತಿದ್ದೀವಿ ಅಂದರೆ ಮೂಲ ಕೊಡುಗೆ ಸ್ವಾಮಿ ಚಿನ್ಮಯಾನಂದರು. ಅದನ್ನು ಮರಿಬಾರ್ದು. ಪ್ರತಿನಿತ್ಯ ಅವ್ರಿಗೊಂದು ನಮಸ್ಕಾರ ನಮ್ಮಿಂದ ಎಲ್ಲರಿಗೂ ಇರಲೇಬೇಕು, ಪ್ರಾತಸ್ಮರಣೀಯರು ಅಲ್ವಾ? ಆ ರೀತಿಯಾಗಿ ಹೇ ಪ್ರಿಯ ಅರ್ಜುನನೇ, ಅಯ್ಯೋ ಲಕ್ಷ್ಮಣನೇ, ಮಯಾ ವಿನಿಶ್ಚಿತ್ಯ ತವೋದಿತಂ. ಮಯ ನನ್ನಿಂದ ವಿನಿಶ್ಚಿತ್ಯ, ಸಾರಾಂಶವನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ವಿನಿಶ್ಚಿತ್ಯ ತಾತ್ಪರ್ಯ ನಿಶ್ಚಯವನ್ನು ಮಾಡಿದ್ದೀನಿ. ಯಾವ ತಾತ್ಪರ್ಯ ನಿಶ್ಚಯ?
ವೇದದಲ್ಲಿ ಹೇಳಿರುವಂತಹ ವಿಚಾರವನ್ನು ಮಯ ವಿನಿಶ್ಚಿತ್ಯ ತವ ಉದಿತಂ, ನಿನಗೆ ಹೇಳಿಕೊಟ್ಟಿದ್ದೀನಿ. ಇದೇ ಬುದ್ಧಿಮಾನ್ ವಿವೇಕಿ ಏತತ್ ಆಲೋಚ್ಯ ಅತೀಹ ಸಮುಚ್ಯತೆ. ಯಾರು ಆ ವಿವೇಕಿಯಾದವನು, ಬುದ್ಧಿ ಉಳ್ಳವನು ಈ ರಾಮಗೀತೆಯನ್ನು ಅಭ್ಯಾಸವನ್ನು ಮಾಡ್ತಾನೋ, ಹೇಗೆ ಮಾಡೋದು ಅಭ್ಯಾಸ? ಶ್ರವಣ ಮನನ ನಿಧ್ಯಾಸನ ಮೂಲಕ, ಸಾಧನ ಚತುಷ್ಟಯ ಸಂಪತ್ತಿ ಮೂಲಕ ಈ ಮನುಷ್ಯ ಜನ್ಮದಲ್ಲಿಯೇ ಸಮುಚ್ಯತೆ, ಬಿಡುಗಡೆ ಹೊಂದುತ್ತಾನೆ. ಇಲ್ಲಿ ಯಾವುದರಿಂದ? ಪಾತಕ ರಾಶಿಬಿಹಿ. ರಾಶಿಬಿಹಿ ಅಂದರೆ ಪಾಪದ ಮೂಟೆ, ಹಲವಾರು ಪಾಪದ ಮೂಟೆಗಳು ಗೊತ್ತಿಲ್ಲದೆ ಮಾಡಿರ್ತೀವಲ್ವ, ಈ ಅದ್ವೈತ ಜ್ಞಾನದಿಂದ ಅದೆಲ್ಲ ನಶಿಸಿ ಹೋಗುತ್ತೆ. ಮೊನ್ನೆ ಶ್ರೀ ಸನ್ನಿಧಾನ ಒಂದು ವಿಡಿಯೋಲಿ ಹೇಳಿದ್ರಲ್ಲ, ಒಂದು ಶ್ಲೋಕವನ್ನು ಉದ್ಧಾರ ಮಾಡಿದ್ರು ಅವರು. ಒಂದು ಸತಿ ಅಹಂ ಬ್ರಹ್ಮ ಸ್ಮೃತಿ ಜ್ಞಾನ ಬಂತು ಅಂತಂದರೆ ಎಷ್ಟು ಪಾತಕಗಳು ಹೋಗುತ್ತೆ ಅಂತಂದರು. ಅದೇ ಮಾತು. ಹೇಗೆ ಹೋಗುತ್ತೆ? ಅಜ್ಞಾನದಿಂದ ಮಾಡಿರುವಂಥದ್ದು ತಪ್ಪು ಕಲ್ಪನೆ, ಅದೆಲ್ಲ ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಮಾಡಿರುವಂತಹ ಕರ್ಮವೆಲ್ಲ ಸುಟ್ಟೋಯ್ತು. ಅದಾದಮೇಲೆ ಮತ್ತೆ ತಪ್ಪು ಮಾಡಬಾರ್ದು, ಈ ಜ್ಞಾನದಲ್ಲಿರಬೇಕು. ಸಮುಚ್ಯತೆ ಪಾತಕ ರಾಶಿಬಿಹಿ ಕ್ಷಣಾತ್, ಕ್ಷಣ ಮಾತ್ರದಲ್ಲಿ ಅದೆಲ್ಲ ನಶಿಸಿ ಹೋಗುತ್ತೆ. ಜ್ಞಾನಕ್ಕೆ ಅಷ್ಟು ಮಹತ್ವ. ಅದಕ್ಕೆ ನಾಲೆಜ್ ಇಸ್ ಪವರ್ ಅನ್ನೋದು. ಅದು ಆತ್ಮಜ್ಞಾನಕ್ಕೆ ಅಷ್ಟು ಮಹತ್ವ. ಆಶ್ಚರ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೆಲ್ಲ ಇವಾಗ ಹೇಳಕ್ಕೆ ಹೋದರೆ ಸಮಯ ಇದೆ. ಭಗವದ್ಗೀತೆ ಹೇಳ್ಬೋದು, ಕಠೋಪನಿಷತ್ ಹೇಳ್ಬೋದು. ಯಾವ್ದು ಹೇಳ್ತೀರಾ? ಅದೊಂದಾಯಿತು. ಆಮೇಲೆ ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ ಭಾವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಹೇಳ್ತಾ ಹೋಗ್ಬೋದು, ಸಮಯ ಇಲ್ಲ ಅಂತ ಮುಗಿಸ್ತಾ ಇದ್ದೀರಿ. 60. ಭ್ರಾತರ್ಯದೀದಂ ಪರಿದೃಶ್ಯತೆ ಜಗತ್ ಮಾಯೈವ ಸರ್ವಂ ಪರಿಹೃತ್ಯ ಚೇತಸಾ ಮದ್ಭಾವನಾ ಭಾವಿತ ಶುದ್ಧ ಮಾನಸಃ ಸುಖೀ ಭವಾನಂದಮಯೋ ನಿರಾಮಯಃ. ಹೇ ಭ್ರಾತ ಲಕ್ಷ್ಮಣ, ಹಿಂದಿನ ಶ್ಲೋಕದಲ್ಲಿ ಪ್ರಿಯ, ಎಲ್ಲಿ ಭ್ರಾತ ತಮ್ಮನೇ. ಯತ್ ಇದಂ ಜಗತ್ ಪರಿದೃಶ್ಯತೆ ಮಾಯಾ ಏವಕಾರ ಹಾಕಿದ್ದಾರೆ ನೋಡಿ. ಈ ಜಗತ್ತು ಏನು ನಿನಗೆ ಕಾಣಿಸ್ತಿದೆ ಅದು ಮಾಯೆಯಿಂದ ತೋರ್ತಾ ಇದೆ ನಿನಗೆ. ಮಾಯೆಯಿಂದ ಯಾವುದು ತೋರುತ್ತೋ ಅದು ಸತ್ಯವಲ್ಲ, ಅದು ಮೃಷಾ ಭವತಿ, ಹೊಟ್ಟೋಗತ್ತದು. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು. ಆಮೇಲೆ ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತ ಕ್ಲಿಪ್ತ ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಈ ಶ್ಲೋಕ ಕರೆಕ್ಟಾಗಿ ಹೋಲಿಸ್ಬೋದು ಕಗ್ಗಾನ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಅರ್ಥಾಗ್ತಿದೆಯಲ್ಲ. ಮೂಲಮಂ ಕಂಡಂಗೆ, ಯಾರಿಗೆ ಆತ್ಮಜ್ಞಾನ ಇದೆಯೋ ಸಂಭ್ರಾಂತಿ ಏನು, ಅವನು ಕುಣಿಯಲ್ಲ, ಓ ನನಗೆ ಸಿಕ್ತು ಅದು ಸಿಕ್ತು ಅಂತಿಲ್ಲ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತ ಕ್ಲಿಪ್ತ ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಹಾಗೆ ಮಾಯೆಯಿಂದ ಕಾರ್ಯ ಜಗತ್ತಿಂದ ತೋರುತ್ತಿರುವಂತಹ ಪ್ರಪಂಚದಿಂದ ಅದು ಸತ್ಯತ್ವ ಬುದ್ಧಿ ಕೊಟ್ಟು ಅದ್ರ ಹಿಂದೆ ಹೋಗಬೇಡ. ನಾವು ಪ್ರಪಂಚದಲ್ಲಿ ಯಾಕೆ ಸತ್ಯತ್ವ ಬುದ್ಧಿ ಕೊಟ್ಟಿದ್ದೀವಿ? ಪ್ರಪಂಚದಿಂದ ನಮಗೆ 3 ಸಿಗತ್ತೆ ಅಂತ. ಯಾವುದು? ನೆಮ್ಮದಿ, ಪೀಸ್, ಸಂರಕ್ಷಣೆ, ಸೆಕ್ಯೂರಿಟಿ, ಆನಂದ, ಹ್ಯಾಪಿನೆಸ್. ಪೀಸ್, ಸೆಕ್ಯೂರಿಟಿ, ಹ್ಯಾಪಿನೆಸ್ ಪ್ರಪಂಚದಲ್ಲಿ ಸಿಗತ್ತೆ, ವ್ಯಕ್ತಿಯಿಂದ ಸಿಗತ್ತೆ ಅಂತ ಹೋಗ್ತಿದ್ದೀವಿ. ಶತಸಿದ್ಧ ಸಿಗೋದಿಲ್ಲ. ಇದು ಒಂದು ಎಳ್ಳಷ್ಟು ಸಿಗೋದಿಲ್ಲ, ಲವಲೇಶವೂ ಸಿಗೋದಿಲ್ಲ. ಯಾರಿಂದ ಸಿಗುತ್ತೆ? ಧಾರ್ಮಿಕವಾಗಿ ಚಿಂತನೆ ಮಾಡಬೇಕಂದ್ರೆ ಭಗವಂತನಿಂದ ಸಿಗುತ್ತೆ. ಆಧ್ಯಾತ್ಮವಾಗಿ ಚಿಂತನೆ ಮಾಡಬೇಕಂದ್ರೆ ನನ್ನಲ್ಲಿಯೇ ಆನಂದವಾಗಿದೆ. ಇಫ್ ಇಟ್ ಇಸ್ ರಿಲಿಜಿಯಸ್ ಇಟ್ ಇಸ್ ಗಾಡ್, ಇಫ್ ಇಟ್ ಇಸ್ ಸ್ಪಿರಿಚುವಲ್ ಇಟ್ ಇಸ್ ಇನ್ ಮೀ, ದ ರಿಯಲ್ ಮೀ. ಮೃಷಾ ಇವ ಸರ್ವಂ ಪರಿಹೃತ್ಯ ಚೇತಸ. ಚೇತಸ ಅಂದರೆ ಸಂಸ್ಕೃತವಾದ ಮನಸ್ಸಿಂದ ಪರಿಹೃತ್ಯ
ಈ ಮೇಲ್ನೋಟಕ್ಕೆ ಕಾಣ್ತಿರುವಂತಹ ಜಗತ್ತನ್ನು ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಕೇಳಬಾರ್ದು ಹೇಗೆ ಅಂತಲ್ಲ, ಹಿಂದಿನ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ. ಅದನ್ನು ಪರಿಹೃತ್ಯ ವಿವೇಕ ಬುದ್ಧಿಯಿಂದ ಅದನ್ನು ತಳ್ಳಿಹಾಕು. ಮದ್ಭಾವನಾ ಭಾವಿತ ಶುದ್ಧ ಮಾನಸ, ಸದಾ ಸಗುಣ ಧ್ಯಾನದಲ್ಲಿ ತತ್ಪರನಾಗಿರೋ ಶುದ್ಧ ಮನಸ್ಸನ್ನು ಬೆಳೆಸ್ಕೋ. ಆದ್ದರಿಂದ ಏನಾಗುತ್ತೆ, ಶುದ್ಧ ಮನಸ್ಸು ಸಗುಣ ಆರಾಧನೆಯಿಂದ ಮತ್ತು ಜ್ಞಾನದ ಚಿಂತನೆಯಿಂದ ಸುಖೀ ಭವೇತ್, ಸಂತೋಷವಾಗಿರು. ಸೇರಿಸಬೇಕು ಸಂತೋಷ. ಸಗುಣ ಧ್ಯಾನದಿಂದ ಸಂತೋಷ ಇರೋಕ್ಕಾಗಲ್ಲ. ಸಗುಣ ಧ್ಯಾನದ ಜೊತೆಗೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಆತ್ಮಚಿಂತನೆಯಿಂದ ಸುಖೀ ಭವೇತ್. ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಸ್ವಾಮಿ ಚಿನ್ಮಯಾನಂದರು ಪ್ರಯಾಣ ಮಾಡ್ತಿದ್ರು. ಏರೋಪ್ಲೇನಲ್ಲಿ ಹೋಗಬೇಕಲ್ಲ, ಏರ್ ಹೋಸ್ಟರ್ಸು ಟಿಕೆಟ್ ಕೊಡಬೇಕಂದ್ರೆ, ಮೇ ಯು ಹ್ಯಾವ್ ಎ ಪ್ಲೆಸೆಂಟ್ ಟೈಮ್, ಹ್ಯಾವ್ ಎ ಹ್ಯಾಪಿ ಟೈಮ್ ಅಂತಂದರು. ಇವರು ಸುಮ್ಮನಿರ್ಬೇಕು ತಾನೆ, ಹೌ ಅಂದರು. ಆಕೆಗೇನು ಗೊತ್ತಿದೆ ಪಾಪ, ಕಣ್ಬಿಟ್ಟು ಹೇಳಿ ನೋಡ್ತಲ್ಲ, ಹೌ ಎಲ್ಲ ಮತ್ತೆ ಕೇಳೋದಲ್ಲ, ನೀವು ಪ್ಲೆಸೆಂಟ್ ಟೈಮ್ ಅಂತೇಳಿ ಹೇಗಿರೋದು ಸಂತೋಷವಾಗಿ, ಆಯಿತಾ. ಆವಾಗ ಅವರು 2 ಶ್ಲೋಕ ಗೀತೆ ಓದು ನೀನು ಅಂದರು. ಆ ಏರ್ ಹೋಸ್ಟರ್ಸ್ಗೆ, ಯು ಪ್ಲೀಸ್ ರೀಡ್ 2 ಶ್ಲೋಕಸ್ ಆಫ್ ಗೀತಾ, ಸಂತೋಷವಾಗಿರ್ತೀಯ. ಆರೋಗ್ಯ ಕೆಟ್ಟಿತ್ತಲ್ವ ಪಾಪ, 1/4 ಮಾತ್ರ ಶರೀರ ವರ್ಕ್ ಆಗ್ತಿತ್ತು, ಹಾರ್ಟ್. ಯೋಚನೆ ಮಾಡಿ, ಎಷ್ಟು ಸುಮಾರು ವರ್ಷಗಳ ಕಾಲ ಕಾಲು ಭಾಗ ಮಾತ್ರ ಹಾರ್ಟ್ ವರ್ಕ್ ಆಗ್ತಿತ್ತು ಅವರಿಗೆ. ಡಾಕ್ಟ್ರಿಗೆ ಆಶ್ಚರ್ಯ. ಒಂದು ಸತಿ ಇದೇ ಥರ ಕೂತಿದ್ದಾರೆ, ಹೇಳಿದ್ದೆ ಅನ್ಸತಿ ಇಲ್ಲಿ, ಹಿಂದ್ಗಡೆ ಆಣಿ ಚುಚ್ಚಿಬಿಟ್ಟಿದೆ ಅವ್ರಿಗೆ. ಹೀಗೆ ಕೂತಿದ್ದಾರೆ, ಅಲ್ಲಾಡ್ತಿಲ್ಲ, ಪ್ರವಚನ ಕೊಡ್ತಿದ್ದಾರೆ, ಹೀಗೆ ಕೂತಿದ್ದಾರೆ, ಆಣಿ ಚುಚ್ಚಿದ್ದಾರೆ, ರಕ್ತ ಬಂದು ಸುರ್ಕೊಂಡು ಹೋಗ್ತಾ ಇದೆ ಅಲ್ಲಿ. ಪ್ರಸಾದ ತಗೊಳ್ಬೇಕು ಅಂತ ಒಬ್ಬ ಹಾಗೆ ಹತ್ತಿದ್ದಾನೆ. ಈಗ ನೋಡ್ತಾನೆ, ಏನು ಕಾಲುಗೆಲ್ಲ ರಕ್ತ ಇದೆಯಲ್ಲ ಹಾಗೆ ಅಂತ. ಪಾಠ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ, 8 ಗಂಟೆವರೆಗೂ ಚುಪ್ ಚಾಪ್. ಪಾಪ ಹೇಳ್ತಾರೆ, ಪೂರ್ತಿ ರಕ್ತ ಹಿಂದೆ ಹಾಗೆ ಕೂತಿದ್ದಾರೆ. ನಾನು ಎದ್ದರೆ ಕ್ಲಾಸ್ ಇದಾಗೋಗುತ್ತೆ. ಮತ್ತು ಇಷ್ಟು ಜೊತೆ ಹೇಳ್ತಾ ಇದ್ದೇನೆ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಬಾಡಿ ಅಂತ. ಮತ್ತು ಇವಾಗ ಹೋದಾಗತ್ತೆ. ಹಾಗಿದ್ದರು ಅವರು ಮಹಾತ್ಮರೆಲ್ಲ ಹಾಗೆ. ಯೋಚನೆ ಮಾಡಿ, ಸ್ವಲ್ಪ ನಮಗೇನಾದ್ರು ಉಗು ಸುತ್ತು ಬಂತು, ಅದಕ್ಕೆ ಟೆಟ್ವ್ಯಾಕ್ ಇಂಜೆಕ್ಷನ್ ಹಾಕ್ಸು, ಅದು ಮಾಡಿಸ್ಕೊ, ಇದು ಮಾಡಿಸ್ಕೊ, ಇದು ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಪೂರ್ತಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಹೌದು, ಸ್ಪ್ರೆಡ್ಡಾಗಿ ಏನಾಗತ್ತಪ್ಪ, ಏನಾಗಲ್ಲ. ಯೋಚನೆ ಮಾಡಿ. ಹಾಗಂತ ದೇಹವನ್ನು ನಿರ್ಲಕ್ಷ್ಯ ಮಾಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ತಿತೀಕ್ಷೆ ಇರಬೇಕು. ಇಲ್ಲ ಅಂದರೆ ದೇಹ ಕಂಡುಕೊಂಡಿರ್ತೀವಿ. ಸುಖೀ ಭವೇತ. ಹೌ ಟು ಬಿ ಹ್ಯಾಪಿ? ರೀಡ್ ಪ್ರಸ್ಥಾನತ್ರಯ. ಭವಾನ್ ಆನಂದಮಯ ನಿರಾಮಯ. ನಿರಾಮಯ ಅಂದರೆ ಹಲವಾರು ಶ್ಲೋಕಗಳು ನೋಡಿದ್ವಿ. ಸಂಸಾರ ದುಃಖದಿಂದ ಆನಂದಮಯ, ಎಂಬಾಡಿಮೆಂಟ್ ಆಫ್ ಸ್ವರೂಪ, ಇದೆಲ್ಲ ನೋಡಿದ್ದೀವಿ. ಸಂತೋಷವಾಗಿರು ಹೇಳಬೇಕು ನಾವು. ಐ ಆಮ್ ಹ್ಯಾಪಿ ಬಿಕಾಸ್ ಆಫ್ ಅಂತೀವಿ ನಾವು. ನಾನು ಹೇಗಿದ್ದೀರಾ ಅಂತ ಕೇಳಿದರೆ, ಸ್ವಾಮಿ ನಾನು ಸಂತೋಷವಾಗಿದ್ದೀನಿ ಇವರಿಂದ, ಈ ಸನ್ನಿವೇಶದಿಂದ ಸಂತೋಷವಾಗಿದ್ದೀವಿ ಅಂತ ಹೇಳ್ತೀವಿ. ಮಗ ತುಂಬ ಚೆನ್ನಾಗಿ ಓದ್ತಿದ್ದಾನೆ, ಸಂತೋಷವಾಗಿದ್ದೀನಿ, ಆಫೀಸಲ್ಲಿ ಏನೂ ತೊಂದರೆ ಇಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ಆಫ್ ಅಂತ ಹೇಳಬಾರ್ದು. ಐ ಆಮ್ ಹ್ಯಾಪಿ ಇನ್ ಸ್ಪೈಟ್ ಆಫ್ ಟರ್ಬುಲೆನ್ಸಸ್, ವೆದರ್ ಇಟ್ ಈಸ್ ಇನ್ ಸಿಂಗಪೂರ್ ಆರ್ ಏರ್ ಇಂಡಿಯಾ. ಇನ್ ಸ್ಪೈಟ್ ಆಫ್ ಎನಿ ಟರ್ಬುಲೆನ್ಸಸ್ ಐ ಆಮ್ ಹ್ಯಾಪಿ ಇನ್ ಮೈ ಲೈಫ್. ಯಾಕಂದರೆ ಈ ಮಾಯ ಕಾರ್ಯಪ್ರಪಂಚ ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಅವರು ನನಗೆ ಹ್ಯಾಪಿನೆಸ್ಸನ್ನು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ, ಅಲ್ವಾ? ಆ ರೀತಿಯಾಗಿ ಆನಂದವಾಗಿರಬೇಕು. ಐ ಆಮ್ ಹ್ಯಾಪಿ ಇನ್ ಸ್ಪೈಟ್ ಆಫ್. ಅದೇ ಜ್ಞಾನ ಬಲ, ಅದೇ ಜ್ಞಾನ ನಿಷ್ಠೆ. ತ್ರಿಕಾಲದಲ್ಲಿಯೂ ಸದಾ ಆನಂದವಾಗಿರೋದೇ ಜ್ಞಾನ ನಿಷ್ಠೆ. ಅದು ಬ್ರಹ್ಮ ಥರನೇ. ಆವಾಗ ಇದು ಮಾಡ್ತಿರ್ಬೇಕದು. ಜ್ಞಾನಿಯ ಮನಸ್ಸು ಹೇಗೆ ಅಂತ, ಯಾವ ವೃತ್ತಿಯ ಜ್ಞಾನಿಯ ಮನಸ್ಸು ಇದೆ ಅಂತ ನೀವು ನೋಡೋಕ್ಕಾಗಲ್ಲ. ಜ್ಞಾನಿಗೆ ಯಾವ ವೃತ್ತಿ ಮನಸ್ಸಿನಲ್ಲಿದೆ, ನಮಗೆಲ್ಲ ಏನಾಗುತ್ತೆ, ಸಂತೋಷವಾಗಿದ್ದರೆ ಮುಖ ಸಂತೋಷವಾಗಿ ಇಷ್ಟು ಅರಳಿಬಿಟ್ಟಿರುತ್ತೆ. ದುಃಖ ಬಂದರೆ ಹೆರಳೆಣ್ಣೆ ಮುಖ ಇರುತ್ತೆ, ಅಲ್ವಾ? ಗೊತ್ತಾಗ್ಬಿಡುತ್ತೆ ಮುಖದಲ್ಲೇ. ಆದರೆ ಜ್ಞಾನಿಯ ಮುಖ ನೋಡಿ ನೀವು ಹಾಗೆ ಹೇಳೋಕ್ಕಲ್ಲ, ಅವ್ರ ಮನಸ್ಸಿನಲ್ಲಿ ಯಾವ ವೃತ್ತಿ ಇದೆ ಅಂತ. ಅದಕ್ಕೆ ಹಿರಿಯರೊಂದು ಶ್ಲೋಕವನ್ನೇ ಹೇಳ್ತಾರೆ. ಹೇಗೆ ಸೂರ್ಯ ಅಸ್ತಮ ಆಗ್ತಿದ್ದಾನೋ ಉದಯ ಆಗ್ತಿದ್ದಾನೋ ಒಂದೇ ಥರ ಇರುತ್ತೆ ಜ್ಞಾನಿಯ ಮನಸ್ಸು. ಉದಯ ಆಗ್ತಿದ್ದಾಗಲೂ ಅರುಣೋದಯ ಸೂರ್ಯ, ಅಸ್ತ ಆಗ್ತಿದ್ದಾಗಲೂ ಅರುಣೋದಯ ಸೂರ್ಯ.
ಉದಯ ಆಗ್ತಿದ್ದಾಗ ಜೀವನದಲ್ಲಿ ಸಂತೋಷವಾಗಿದ್ದು ಅವನು ಆರಾಮಾಗಿರ್ತಾನೆ, ಅಸ್ತ ಆಗ್ತಿದ್ದಾಗಲೂ ಲಾಸ್ ಆಯಿತು ಅಂದ್ಕೊಳ್ಳಿ, ಆರಾಮಾಗಿರ್ತಾನೆ. ಜ್ಞಾನಿಯ ಮುಖವನ್ನು ನೋಡಿ ನೀವು ಯಾವ ವೃತ್ತಿ ಮನಸ್ಸಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮುಖ ನೋಡಿ ಹೇಳ್ಬೋದು ಅಲ್ವಾ? ಯಾಕಂದರೆ ಈಗಲೇ ಲೇಟ್ ಆಯಿತು ಅಂತ ಎಲ್ಲರೂ ಅಲ್ಲಿ ನೋಡ್ತಿದ್ದೀರಾ. ಹಾಂ, ನಾನು ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಇರಿ, ಏನಾಗಲ್ಲ, ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ. ಅದೇ ಚಪಾತಿ ಲಟ್ಸೋದು, ಇನ್ನೇನಿದೆ ಮಾಡೋಕ್ಕೆ ನಮಗೆ, ಅದೇ ಅಷ್ಟೇ. ಹಾಂ, ಮುಂದಿನ ಶ್ಲೋಕ 61. ಯಸ್ಸೇವತೆ ಮಾವಗುಣಂ ಗುಣಾತ್ಪರಂ ಹೃದಾ ಕದಾ ವಾ ಯದಿ ವಾ ಗುಣಾತ್ಮಕಂ ಸೋಹಂ ಸ್ವಪಾದಾಂಜಿತರೇಣುಭಿಸ್ಪೃಶನ್ ಪುನಾತಿಲೋಕತ್ರಿತಯಂ ಯಥಾ ರವಿಃ. ಆ ಜೀವನ್ಮುಕ್ತನ ಸ್ಥಿತಿ, ಅವನಿಂದ ಜಗತ್ತಿಗೆಲ್ಲ ಎಷ್ಟು ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಿದ್ದಾರೆ. ಯಹ ಸೇವತೆ, ಯಾರು ಸಾಧಕನೋ, ಮುನಿಹಿ ಅಂದರೆ ಆ ಮುನಿಹಿ ಇರುವಂತಹವನಿಗೆ ಸೇವತೆ, ಪೂಜೆಯನ್ನು ಮಾಡ್ತಾನೋ. ಮಾಮ್ ಅಂದರೆ ರಾಮ. ಅಗುಣಂ ಗುಣಾತ್ ಪರಂ, ನಿರ್ಗುಣವಾದ ರಾಮನನ್ನು ಯಾರು ಪರಿಗಣಿಸ್ತಾರೋ, ಅಗುಣಂ ಅಂದರೆ ನಿರ್ಗುಣ, ಆ ನಿರ್ಗುಣದಂತೆ ಇರುವಂತಹ, ನಿರ್ಗುಣ ಅಂದರೆ ಏನು? ಏಕಂ ಸಾರಂ ನಿತ್ಯ ಸತ್ಯ ಆನಂದ ಆತ್ಮ. ಎಲ್ಲಿ ಹೇಳಿದೆ? ಸ್ವರೂಪಾನುಸಂಧಾನ ಅಷ್ಟಕದಲ್ಲಿ ಹೇಳಿದ್ದೆ, ಮುಂಡಕ ಉಪನಿಷತ್ತಲ್ಲಿ ಹೇಳಿದ್ದೆ, ಕಠೋಪನಿಷತ್ತಲ್ಲಿ ಹೇಳಿದ್ದೆ. ಜ್ಞಾಪಕ ಬಂತಾ? ಅದು ಇಲ್ಲಿ ಅಗುಣಂ ಗುಣಾತ್ ಪರಂ ಇಲ್ವಾ? 2ನೇ ಸಾಲಲ್ಲಿ ಗುಣಾತ್ಮಕಂ, ನಿರ್ಗುಣ ರಾಮನನ್ನಾದರೂ ಆತ್ಮಚೈತನ್ಯ ಅಂತ ಆ ರಾಮನನ್ನಾದರೂ ಸರಿ ಯಾರು ಪೂಜೆಯನ್ನು ಮಾಡ್ತಾರೋ, ಅಂದರೆ ಯಾರು ನಿಧಿಧ್ಯಾಸನವನ್ನು ಮಾಡ್ತಾರೋ, ಇಲ್ಲ ಗುಣಾತ್ಮಕಂ ಮತ್ತು ಆರಾಧನಂ ತತ್ಪರಂ ಅನ್ನುವಂತಹ ಸಗುಣ ಗುಣವನ್ನಿರುವಂತಹ ರಾಮನನ್ನು ಯಾರು ಪೂಜೆ ಮಾಡ್ತಾರೋ, ಎಲ್ಲಿ? ಹೃದಯ ಶುದ್ಧ ಮನಸ್ಸಿನಿಂದ ಮಾಡಿದಾಗ, ಕದಾವ ಯದೀವ, ಯಾವಾಗಾದರೂ ಒಂದು ಸತಿ ನನ್ನ ಜ್ಞಾನಕ್ಕೆ ಬರಲೇಬೇಕು. ಸೋಹಂ ಭವಾಮಿ, ಇವತ್ತಲ್ಲ ನಾಳೆ ಅದ್ವೈತ ಜ್ಞಾನಕ್ಕೆ ಪ್ರತಿಯೊಬ್ಬರೂ ಬರಬೇಕು. ಸೋಹಂ ಭವಾಮಿ, ಅಹಂ ರಾಮೋಸ್ಮಿ, ಅಹಂ ರಾಮಃ ಏವ ಅಸ್ಮಿ ಅನ್ನುವಂತಹ ಜ್ಞಾನಕ್ಕೆ ಬರಬೇಕು. ಅದ್ವೈತ ಜ್ಞಾನವನ್ನು, ಅದ್ವೈತ ಜ್ಞಾನವೇ ಮೋಕ್ಷ. ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ನಿನ್ನೆ ಅಲ್ಲ, ಸುಮಾರು ಕ್ಲಾಸಸಲ್ಲಿ ಹೇಳಿದ್ದೆ. ಯು ಕ್ಯಾನ್ ಪೋಸ್ಟ್ಪೋನ್ ಮೋಕ್ಷ ಬಟ್ ಯು ಕ್ಯಾನಾಟ್ ಅವಾಯ್ಡ್ ಇಟ್ ಅಂತ ಹೇಳಿದ್ದೆ. ಅದ್ವೈತ ಜ್ಞಾನಕ್ಕೆ ಇವತ್ತಲ್ಲ ನಾಳೆ ಬರ್ಬೋದು, ಯು ಕ್ಯಾನಾಟ್ ಅವಾಯ್ಡ್. ಅದೇ ಇಲ್ಲಿ ಹೇಳ್ತಾ ಇರೋದು. ಕದಾ, ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ, ಯದೀವ, ಇವತ್ತೋ ನಾಳೆನೋ ಬಂದರೆ ಆತನ ಭಕ್ತನ ಮನಸ್ಸು, ಯಾವ ಭಕ್ತನ ಮನಸ್ಸು ಇಷ್ಟು ವರ್ಷ ಎಲ್ಲ ಅಧ್ಯಯನ ಮಾಡಿದ್ದಾನಲ್ಲ, ಎಲ್ಲ ನಾವುಗಳು ಅಂತ, ಅವಾಗೇನಾಗುತ್ತೆ? ಸೋಹಂ ಭವಾಮಿ, ರಾಮಂದ ನಿಜಸ್ವರೂಪ ನಮಗೆ ಬರುತ್ತೆ. ಅಂತಹ ವ್ಯಕ್ತಿ ಜೀವನ್ಮುಕ್ತನಾಗ್ತಾನೆ. ಅವನು ಸ್ವಪಾದಾಂಚಿತ ರೇಣುಭಿಃ ಸ್ಪೃಶನ್, ಅವನು ಎಲ್ಲೆಲ್ಲಿ ನಡೀತಾನೋ ಅದೆಲ್ಲ ಪಾವನ ಕ್ಷೇತ್ರಗಳಾಗೋಗುತ್ತೆ. ಅಂತಹ ರಾಮನಾಮ ಮಹಿಮೆ ಆಗಲಿ, ರಾಮ ಸಗುಣ ಆರಾಧನೆ ಆಗಲಿ, ರಾಮನೇ ನಿರ್ಗುಣವಾಗಿ ನನ್ನ ಆತ್ಮಚೈತನ್ಯ ಆಗಿದ್ದಾನೆ ಅಂತ ಯಾರು ತಿಳಿತಾನೋ, ಅವನು ಎಲ್ಲೆಲ್ಲಿ ನಡೆದರೂ ಸ್ಪೃಶನ್ ರೇಣುಭಿಃ, ರೇಣು ಅಂದರೆ ಧೂಳು, ಕಣಗಳು, ಈ ಮಣ್ಣಿನ ಕಣಗಳು ಇಲ್ಲೆಲ್ಲ ನಡೀತಾ ಇದ್ದಾಗೆಲ್ಲ ಆ ಮಹಾ ವ್ಯಕ್ತಿಗಳು ಜೀವನ್ಮುಕ್ತ ಸ್ಥಿತಿ ಎಲ್ಲರನ್ನೂ ಪಾವನ ಮಾಡಿಬಿಡ್ತಾನೆ. ಈ ಕ್ಷೇತ್ರವನ್ನೇ ಅಲ್ಲ, ಲೋಕತ್ರಯಂ ಪುನಾತಿ, 3 ಲೋಕವನ್ನು ಪಾವನ ಮಾಡ್ತಾನೆ. ಜೀವನ್ಮುಕ್ತದ ಲಕ್ಷಣ ಹಾಗೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಸತಿ ನಿಮ್ಮನ್ನು ನೋಡಿದ್ರು ಅಂದರೆ ಮುಗೀತು ಅಲ್ವಾ? ಸುಮಾರು ವರ್ಷಗಳ ಕಾಲ ಸಮಾಧಿಯಲ್ಲಿ ದಾಚೆ ಬಂದ ಕಾಯ್ತಿದ್ರಲ್ಲ ಜನ, ಅವ್ರ ಹತ್ರ ಅಲ್ಲಿ ಹೋಗಿ ಹೇಳ್ಕೊಳ್ಬೇಕು ಅಂತಿಲ್ಲ, ದೂರದಲ್ಲೇ ಇದ್ದು ನೋಡಿದ್ರೆ ಅವ್ರ ಸಂಶಯಗಳೆಲ್ಲ ಪರಿಹಾರ ಆಗೋದು, ಎಲ್ಲವೂ ಆಗೋಗೋದು. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಸಿಗ್ತಿತ್ತಂತೆ. ಅವ್ರಿಗೆ ಪಾಪ ಕೈ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಯಾಕಂದರೆ ಸಮಾಧಿಯಲ್ಲಿದ್ದಾಗ ಆಹಾರ ಇಲ್ಲ, ಏನೂ ಇಲ್ಲ. ಅವ್ರು ಸುಮ್ಮನೆ ಹೀಗೆ ಕೈ ಎತ್ತಿ ಹೀಗೆ ಅನ್ನೋದಷ್ಟೇ, ಎಲ್ರಿಗೂ ಅವ್ರು ಅಂದ್ಕೊಂಡಿದ್ದೆಲ್ಲ ಸಿಗ್ತಾಯಿತ್ತು ಅಲ್ವಾ? ಶ್ರೀಧರ ಸ್ವಾಮಿಗಳು ತಪಸ್ಸನ್ನು, ಚಾತುರ್ಮಾಸ್ಯ ತಪಸ್ಸನ್ನು ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನಮಸ್ಕಾರ ಮಾಡಿದವ್ರಿಗೆಲ್ಲ ಲಭ್ಯವಾಗೋದು.
ಕನ್ನನ್ಗಾಡಲ್ಲಿ ಭಗವಾನ್ ನಿತ್ಯಾನಂದರು ಒಂದು ಆಶ್ರಮವನ್ನು ಮಾಡಿದ್ದಾರೆ. ಗೌರ್ಮೆಂಟ್ ಬಿಡಲಿಲ್ಲ, ಬ್ರಿಟಿಷ್ ಗೌರ್ಮೆಂಟ್ ಅವಾಗ ಅವ್ರಿಗೆ. ಆವಾಗ 18-19 ವಯಸ್ಸು, ಕೌಪೀನವನ್ನು ಮಾತ್ರ ಹಾಕಿದರು. ಮಹಾವ್ಯಕ್ತಿ ಕಟ್ಸಿದ್ರು. ಆ ಲ್ಯಾಂಡ್ ರಿಜಿಸ್ಟರ್ ಆಗಿಲ್ಲ. ಇಲ್ಲ 43 ಗುಹೆಗಳಿದೆ. ನೀವು ಹೋಗಿದ್ದೀರೋ ಇಲ್ವೋ ಗೊತ್ತಿಲ್ಲ, ಯಾರು ಹೋಗಿದ್ದೀರೋ. ಕನ್ನನ್ಗಾಡಲ್ಲಿ ಭಗವಾನ್ ನಿತ್ಯಾನಂದರ ಆಶ್ರಮ ಇದೆ. 43 ಗುಹೆಗಳು ಸಾಧಕರಿಗೆ ಅಂತ ಮಾಡಿಸಿದ್ದಾರೆ. 43 ಗುಹೆಗಳು ಯಾಕೆ? ಪ್ರತ್ಯೇಕವಾಗಿ 43 ಶ್ರೀವಿದ್ಯಾ ಶ್ರೀಚಕ್ರದಲ್ಲಿ 43 ದಳಗಳು, ತ್ರಿಕೋಣಗಳಿದೆ. ಅದನ್ನು ಪ್ರತಿನಿಧಿಸೋಕೆ 43 ಮಾಡಿದ್ದಾರೆ ಅವರು. ಅಲ್ಲಿ ಪ್ರತಿಯೊಬ್ಬರು ಹೋಗಿ ಕೂತ್ರೆ ಆ ದೇವಿಯ ಅನುಷ್ಠಾನದಿಂದ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಹಾಗೆ ಅಂತ. ಯಾವುದೋ ಇಲ್ಲಿ ಕಟ್ಟಿಸ್ಬೇಕು ಅಂತಂದರೆ ಕಟ್ಟಿಸ್ಬಿಟ್ರು. ಆ ಬ್ರಿಟಿಷರ್ಸ್ ಬಂದರು, ಲ್ಯಾಂಡ್ ಎಲ್ಲಿದೆ, ಖಾತಾ ಎಲ್ಲಿದೆ, ನಾವು ಕೇಳ್ತೀವಲ್ಲ ಇಷ್ಟು ವರ್ಷ ತೋರಿಸಿ ಅಂತ. ದುಡ್ಡೆಲ್ಲಿಂದ ಬರ್ತಿದ್ಯಪ್ಪ ನಿನಗೆ ಅಂದರು. ನಾನು ಕೌಪೀನದಿಂದ ತೆಗಿತಾ ಇದ್ದೀನಿ ಅಂದರು. ಕೌಪೀನದಿಂದ ತೆಗೆದುಕೊಡೋರು. ಸರಿ, ಕೌಪೀನದಲ್ಲಿ ತೆಗೆದೀನಿ. ಅಲ್ಲಿ ಪಕ್ಕದಲ್ಲಿ ಒಂದು ಅವರೇ ಹೇಗೆ ಶ್ರೀಧರ ಸ್ವಾಮಿಗಳು ಕಲ್ಲಲ್ಲಿ ಅದು ಹೊಡೆದು ನೀರು ಬಂತೋ ಹಾಗೆ ಇವರು ಅದು ಹಾಟ್ ಸ್ಪ್ರಿಂಗ್ಸನ್ನು ಮಾಡಿದರು. ಅಲ್ಲೊಂದು ಇದನ್ನು ಮಾಡಿದರು, ಏನೋ ಪಾಂಡ್. ಅಲ್ಲಿಂದ ತೆಗಿತಾ ಇದ್ದೀನಿ. ತೋರಿಸು ಅಂದರು. ತೆಗೆದ್ರು. ಒಂದೇ ಒಂದು ಅಲ್ಲಿ ಮೊಸಳೆ ಇದೆ, ಮೊಸಳೆ ಬಾಯಿಂದ ನಾನು ತೆಗಿತಾ ಇದ್ದೀನಿ. ಏನು ಕೇಳ್ತಾರೆ? ಖಾತಾ ಬೇಕು ನನಗೆ, ರಿಜಿಸ್ಟರ್. ಎಲ್ಲ ಅಲ್ಲಿಂದ ತೆಗಿತಾ ಇದ್ದಾರೆ, ಎಲ್ಲಿ ನೀರಿಂದ ತೆಗಿತಿದ್ದಾರೆ. ಆಯಿತಾ? ಅಂದರೆ ಆ ನಿಧಿಧ್ಯಾಸನವನ್ನು ಮಾಡಿ ಅವ್ರ ಉದಾಹರಣೆ ಎಲ್ಲ, ಈ ಮಹಾತ್ಮರ ಉದಾಹರಣೆಯಲ್ಲಿ ಯಾಕೆ ಕೊಡ್ತಾ ಇದ್ದೀನಿ? ಆತ್ಮಸ್ವರೂಪದಲ್ಲೇ ಇದ್ದಾಗ ಎಲ್ಲ ಈಶ್ವರ ಪ್ರಾಪ್ತಿ, ಅದು ಎಲ್ಲ ಬಂದ್ಬಿಡತ್ತೆ, ವಿಭೂತಿ ಎಲ್ಲ ಬಂದ್ಬಿಡತ್ತೆ. ಅದಕ್ಕೆ ಇಲ್ಲಿ ಹಾಕಿದ್ರೆ ಸ್ವಪಾದಾಂಚಿತ ರೇಣುಭಿ ಸ್ಪೃಶನ್. ಆತ್ಮಜ್ಞಾನಿಯ ನಡವಳಿಕೆ, ಅದನ್ನು ನಡ್ಕೊಂಡು ಹೋಗ್ತಿದ್ದಾಗ ಕೇಳಿದಲ್ಲ ಇಷ್ಟಾರ್ಥ, ಪರಮ ಪುರುಷಾರ್ಥ ಪ್ರಾಪ್ತಿ, ಲೋಕತ್ರಯಂ ಪುನಾಥಿ. ಹೇಗೆ ಉದಾಹರಣೆಯನ್ನು ಕೊಡ್ತಿದ್ದಾರೆ? ಯಥಾ ರವಿಹಿ, ಹೇಗೆ ಸೂರ್ಯೋದಯ ಆದ ತಕ್ಷಣ ಎಲ್ಲ ಕಡೆ ಅವನ ಸೂರ್ಯನ ಕಿರಣ ಎಲ್ಲ ಕಡೆ ಹರಡತ್ತೋ, ಏನೇ ಕತ್ಲು ಬರೋದಿಲ್ಲ ಅಲ್ವಾ? ನಾವು ಹೇಳ್ತೀವಿ ತುಂಬ ಗಾಢವಾಗಿದೆ, ಅದು ಅಂಡರ್ಗ್ರೌಂಡ್. ಅಲ್ಲಿ ಕತ್ಲಿದೆ ಅನ್ನೋದಕ್ಕೂ ಸೂರ್ಯನ ಕಿರಣ ಇದ್ರೇ ಗೊತ್ತಾಗೋದು ಕತ್ಲಿದೆ ಅಂತ ಅಲ್ವಾ? ಪ್ರತಿಯೊಂದು ಕಣದಲ್ಲಿಯೂ ಸೂರ್ಯನ ಕಿರಣ ಹೇಗೆ ಸ್ಪ್ರೆಡ್ ಆಗಿದೆಯೋ ಹಾಗೆ ಜ್ಞಾನಿಯ ಇದು ಮೂಮೆಂಟ್ಸ್ ಎಲ್ಲದರಲ್ಲಿಯೂ ಎಲ್ಲರನ್ನೂ ಒಂದು ಉತ್ಕೃಷ್ಟ ಸ್ಥಿತಿಗೆ ಕರ್ಕೊಂಡು ಬರುತ್ತೆ ಹಾಗೆ ಅಂತ. ಕೊನೆಯ ಶ್ಲೋಕ. ವಿಜ್ಞಾನಮೇತದ್ ಅಖಿಲಂ ಶ್ರುತಿಸಾರಮೇಕಂ ವೇದಾಂತ ವೇದ ಚರಣೇ ನಮಯೇವ ಗೀತಂ ಯಶ್ರದ್ಧಯಾ ಪರಿಪಠೇದ್ ಗುರುಭಕ್ತಿಯುಕ್ತಃ ಮದ್ರೂಪಮೇತಿ ಯದಿ ಮದ್ವಚನೇಷು ಭಕ್ತಿಃ. ವಿಜ್ಞಾನಂ ಏತದ್ ಅಖಿಲಂ. ವಿಜ್ಞಾನಂ ಅಂದರೆ ರಾಮಗೀತ. ಏತದ್ ವಿಜ್ಞಾನಂ ಅಖಿಲಂ. ಯಾರು ಈ ರಾಮಗೀತೆಯನ್ನು ಅಖಿಲ ಅಂದರೆ 62 ಶ್ಲೋಕವನ್ನು ಪಾರಾಯಣವನ್ನು ಮಾಡ್ತಾರೋ, ಮೊದಲನೇದು. ಎರಡನೇದು ಪಾರಾಯಣದ ಜೊತೆಗೆ ಅರ್ಥವನ್ನು ತಿಳಿತಾರೋ ಅದು. ಇಲ್ಲಾಂದರೆ ನಾವು ವಿಷ್ಣು ಸಹಸ್ರನಾಮ ಹತ್ರ ಸುಮ್ಮನೆ ಓದಿ ಮುಗಿಸ್ಬಿಡ್ತೀವಿ. ಪ್ರತಿಯೊಂದು ಶ್ಲೋಕವನ್ನು ಅರ್ಥ ತಿಳಿತಾರೋ. ಏನಿದು ರಾಮಗೀತ? ಶ್ರುತಿಸಾರಮೇಕಂ. ಶ್ರುತಿಸಾರಮೇಕಂ, ಶ್ರುತಿಸಾರ ಸಮುದ್ಧರಣಂ ಅಂತ ಒಂದು ಶಂಕರಾಚಾರ್ಯರದೊಂದು ತೋಟಕಾಚಾರ್ಯರದೊಂದಿದೆ. ಶ್ರುತಿಸಾರ ಸಮುದ್ಧರಣಂ. ತತ್ವಮಸಿ ಮಹಾವಾಕ್ಯವನ್ನು 174 ಶ್ಲೋಕಗಳಲ್ಲಿ ತೋಟಕಾಚಾರ್ಯರು ಕೊಟ್ಟಿದ್ದಾರೆ. ಈ ರಾಮಗೀತೆಯು ವೇದಾಂತದ ಸಾರ. ಹೇಗೆ ಭಗವದ್ಗೀತೆ ಸರ್ವೋಪನಿಷದೋ ಗಾವೋ ಆಗಿತ್ತೋ, ಈ ರಾಮಗೀತೆಯು ಶ್ರುತಿಸಾರಮೇಕಂ ಅಂದರೆ ವೇದದ ಸಾರ. ಸೊ ರಾಮನು ಏನು ಅವನ ಸ್ವಂತ ವಿದ್ಯೆಯನ್ನು ಹೇಳ್ತಿಲ್ಲ, ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನೇ ಲಕ್ಷ್ಮಣನಿಗೆ ಉಪದೇಶ ಮಾಡ್ದ. ಅದೇ ನಮಗಿವಾಗ ಬಂದಿದೆ. ಮಯಾ ಏವ ಗೀತಂ. ನೋಡಿ, ನನ್ನದೇ ಮಾತು, ಮಯ ರಾಮನ ಮಾತು, ಏವ ಗೀತಂ. ಗೀತ ಅಂದರೆ ಉಪದೇಶ ಅಂತ ಅರ್ಥ. ಇಲ್ಲಿ ಏನಂತ ತಿಳಿಬೇಕು ಈ ರಾಮಗೀತೆಯಲ್ಲಿ? ವೇದಾಂತ ವೇದ ಚರಣೇನ. ರಾಮನೇ ಪೂರ್ಣ ಚೈತನ್ಯನು. ಭಾಗತ್ಯಾಗ ಲಕ್ಷಣದಲ್ಲಿ ನಾನೇ ರಾಮನು, ಪೂರ್ಣ ಬ್ರಹ್ಮನು ನಾನೇ. ಹೇಳ್ತೀರಾ ಅದು? ಮೊದಲನೇ ಸಾಲು ಪೂರ್ಣ ಬ್ರಹ್ಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಅದೇ ಸಾಕು.
ವೇದಾಂತ ಅದೊಂದು ಶುರುವಲ್ಲಿ ಸಾಕು. ಹಾಂ, ವೇದಾಂತ ವೇದ ಚರಣೇನ, ವೇದಾಂತದಲ್ಲಿ ಹೇಳಿರುವಂಥ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನವು ಈ ರಾಮಗೀತೆಯಲ್ಲೂ ಇದೆ, ಶ್ರುತಿಸಾರವೇ. ಯಾರು ಇದನ್ನು ಯಹ ಅಂದರೆ ಯಾರು ಶ್ರದ್ಧೆಯ ಪರಿಪಠೇದ್ ಗುರುಭಕ್ತಿಯುಕ್ತ, ಶ್ರದ್ಧೆಯಿಂದ ಹೇಳಿಕೊಟ್ಟಿರುವಂತಹ ಈ ಪಾಠವನ್ನು ಪಾರಾಯಣವನ್ನು ಮಾಡ್ತಾರೋ ಮತ್ತು ಗುರುಭಕ್ತಿಯನ್ನು ತೋರಿಸಿ ಇದು ನಮಗೆ ಕರುಣಿಸಿದ್ದಾರೆ. ಅಂದರೆ ಶಿಷ್ಯನ ಮನಸ್ಸಿನಲ್ಲಿ ಆ ಹ್ಯುಮಿಲಿಟಿಯನ್ನು ತೋರಿಸ್ತಾ ಇದ್ದಾರೆ. ಮಾಡ್ತಾರೋ ಮದ್ರೂಪಮೇತಿ, ನನ್ನ ಸಾಕ್ಷಾತ್ ಸ್ವರೂಪ ಅವ್ರಿಗೆ ಬರುತ್ತೆ. ಯಾರು ಇದನ್ನು ಪಾರಾಯಣ ಮಾಡ್ತಾರೋ, ಅರ್ಥವನ್ನು ತಿಳಿತಾರೋ ನನ್ನ ರೂಪವೇ ಆಗ್ತಾರೆ. ಯದ್ಭಾವಂ ತದ್ಭವತಿ, ಅಹಂ ಬ್ರಹ್ಮಾಸ್ಮಿ, ಸಾಕ್ಷಾತ್ ಬ್ರಹ್ಮ. ಯದಿ ಮೃಷಾ ಏನೇಷು ಭಕ್ತಿ, ನನ್ನ ಮಾತಲ್ಲಿ ಯದಾ ಮೃಷಾಲ ಮತ್ತು ವಚನೇಶು, ನನ್ನ ಮಾತಲ್ಲಿ ಭಕ್ತಿ ಇಟ್ಟು ಈ ರೀತಿಯಾಗಿ ಪಾರಾಯಣ ಮಾಡ್ತಾರೋ ಅವ್ರಿಗೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಜ್ಞಾನ ಪ್ರಾಪ್ತಿಯಾಗತ್ತೆ, ಜೀವನ್ ಮುಕ್ತ ಸ್ಥಿತಿ ಪ್ರಾಪ್ತಿಯಾಗತ್ತೆ, ಮತ್ತೆ ಮರುಜನ್ಮ ಬರೋದಿಲ್ಲ ಅಂತ ರಾಮನ ಉಪದೇಶ. ಇಲ್ಲಿಗೆ ಶ್ರೀರಾಮಗೀತೆ ಮುಕ್ತಾಯವಾಗಿದೆ. ಕಳೆದ ವರ್ಷ ಶುರು ಮಾಡಿದ್ವಿ, ಈ ವರ್ಷ ಮುಗಿದಿದೆ. 15 ಕ್ಲಾಸಲ್ಲಿ 1.5 ಗಂಟೆ ಕಾಲ ಮಾಡಿ ಮುಗಿಸಿದ್ದೀನಿ. ಜೈರಾಮ ಸೇವಾ ಮಂಡಳಿ ಎಲ್ಲ ಕಾರ್ಯದರ್ಶಿಗಳಿಗೂ, ಇಲ್ಲಿ ಇವತ್ತು ವೀಣಾ ನಿತ್ಯಾನಂದ ಅವ್ರು ಬಂದಿಲ್ವಾ? ಬಂದಿಲ್ಲ. ಹಾಂ, ಅವ್ರು ಶುರು ಮಾಡಿದ್ದು, ನೀವು ಬಂದು ಹೇಳಬೇಕು ಅಂತ. ನವಂಬರಲ್ಲಿ ಕಾರ್ತಿಕ್ ಮಾಸದಲ್ಲಿ ಶುರು ಆಯಿತು. ಹರಿಪ್ರಸಾದ್ ಅವರೆಲ್ಲ ಬಂದಿದ್ದರು ಆಶ್ರಮಕ್ಕೆ. ತುಂಬ ಸಂತೋಷಪಟ್ಟು ನಾನು ಈ ರಾಮಗೀತೆಯನ್ನು ಮಾಡಿದ್ದೀನಿ. ಒಳ್ಳೆ ಜಾಗ, ಕೆಳಗಡೆ ರಾಮನ ಕ್ಷೇತ್ರ, ಮೇಲ್ಗಡೆ ಒಳ್ಳೆ ವಾತಾವರಣ. ನೀವೆಲ್ಲರೂ ಬಂದು ಒಂದು ವಾರ ನನಗೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ, ಮಧ್ಯದಲ್ಲಿ ಏನೂ ತೊಂದರೆ ಮಾಡಿದೆ. ಇವತ್ತು ಸ್ವಲ್ಪ ತೊಂದರೆ ಆಯಿತು, ಬಟ್ ಪರವಾಗಿಲ್ಲ, ತುಂಬ ಸಂತೋಷ. ಮತ್ತು ನಮ್ಮ ಮಹಾತ್ಮರು ಅವ್ರು ಇದ್ದಾರೆ ನೋಡಿ ಹಿಂದೆ, ಅವರು ಮೈಕ್ ಇದು ಮಾಡಿಕೊಡ್ಲಿಲ್ಲ ಅಂದರೆ ಮೌನ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಕೇಳಿಸ್ತಲ್ವ. 30 ವರ್ಷದಿಂದ ಪಾಪ ಈ ಸೇವೆಯನ್ನು ಮಾಡ್ತಿದ್ದಾರೆ. ಯಾರೆಲ್ಲ ಮಹಾತ್ಮರು ಇಲ್ಲಿ ಬಂದು ಕೂರ್ತಾರೋ ಅವರಿಗೆಲ್ಲ ಈ ಸೇವೆಯನ್ನು ಕರೆಕ್ಟಾಗಿ ನಿಮಗೆ ಅಗ್ನಿ ರೀತಿಯಾಗಿ ನಿಮಗೆಲ್ಲ ಅಗ್ನಿದೂತ ಕರ್ಕೊಂಡು ಹೋಗ್ತಾನಲ್ಲ, ಅಗ್ನಿ ನಾವು ಹಾಕುವಂತಹ ಸ್ವಾಹಾಕಾರವನ್ನು ಅಲ್ಲ, ಅಗ್ನಿ ಪರಮಾತ್ಮನಿಗೆ ಹೇಗೆ ತೊಗೊಂಡು ಹೋಗ್ತಾನೋ, ಈ ಉಪಾಧಿ ರಾಮನ ಸಂದೇಶವಾಗಿರುವಂಥ ಈ ಉಪಾಧಿ ನಿಮಗೆ ಸೇರಬೇಕು ಅಂದರೆ ಅವರು ಮುಖ್ಯ ಕಾರಣ. ಸೊ ಎಲ್ಲರೂ ಅವರಿಗೆ ಒಂದು ಆದ್ದರಿಂದ ಸಂತೋಷದಿಂದ ನಾನು ಇದು ಮಾಡಿದ್ದೀನಿ. ಮುಂದೆ ರಾಮ ಹೇಗೆ ಉಪದೇಶ ಮಾಡ್ತಾನೋ ಇಲ್ಲಿ ಏನಾದ್ರು ನಡಿಬೇಕು ಅಂತಿದ್ರೆ ಅವನ ಆಶೀರ್ವಾದದಿಂದ ಮುಂದೆ ನಡೆಯುತ್ತೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀರಾಮಚಂದ್ರಮೂರ್ತಿಪಾದಾರವಿಂದಾರ್ಪಣಮಸ್ತು.